ಹಾಯ್ ಗೈಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 7th ಚಾಪ್ಟರ್ ಆದಂತಹ ಡೈರೆಕ್ಟಿಂಗ್ ಚಾಪ್ಟರ್ ನ 3ನೇ ಪಾರ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ. ಗೈಸ್, ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಈ ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ 12 ಮಾರ್ಕ್ಸ್ ಗೆ ಕವರ್ ಆಗಿರೋದ್ರಿಂದ ಕಾನ್ಸೆಪ್ಟ್ ತುಂಬಾ ವಾಸ್ಟ್ ಆಗಿದೆ. ಹಾಗೆ ಎಲ್ಲವನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮ್ಮ ಡೈರೆಕ್ಟಿಂಗ್ ಅನ್ನ ಚಾಪ್ಟರ್ ನ ಈ ಪಾರ್ಟ್ ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಈ ಪಾರ್ಟ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ನಿಮ್ಮ ಡೈರೆಕ್ಟಿಂಗ್ ಚಾಪ್ಟರ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಗೈಸ್, ಕಾನ್ಸೆಪ್ಟ್ ಎಷ್ಟು ಈಸಿ ಇದೆ ಅಂತಂದ್ರೆ ನೀವು ಆಗ್ಲಿಂದನೂ ನೋಡ್ತಾ ಇದ್ದೀರಾ. ನೀವು ಫಸ್ಟ್ ವಿಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡಿದೀನಿ, ಮತ್ತೆ ಇದೇ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ ಸೆಕೆಂಡ್ ಪಾರ್ಟ್ ಅನ್ನ ವಿಡಿಯೋನ ಅಪ್ಲೋಡ್ ಮಾಡಿದೀನಿ, ಕರೆಕ್ಟಾ? ಸೊ ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾಕೆ ನೀವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಕಾನ್ಸೆಪ್ಟ್ ತುಂಬಾ ಈಸಿ ಆಗಿರುತ್ತೆ. ಹಾಗಾಗಿ ನೀವು ಕಾಮನ್ ಆಗಿ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಒಂದ್ಸಲ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಹೋಗಿ ಕುತ್ಕೊಳ್ಳಕ್ಕೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಗೈಸ್, ಈ ಡೈರೆಕ್ಟಿಂಗ್ ಅನ್ನೋ ಚಾಪ್ಟರ್ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಮತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಏನ್ ಅರ್ಥ ಮಾಡ್ಕೊಂಡಿದ್ದು ಅಂತ ಒಂದು ಕ್ವಿಕ್ಕಾಗಿ ರಿವಿಷನ್ ನ ಮಾಡ್ಕೊಬಿಡೋಣ. ಗೈಸ್, ಫಸ್ಟ್ ಪಾರ್ಟ್ ಅಲ್ಲಿ ನಾವು ಏನು ನೋಡಿದ್ದು, ಡೈರೆಕ್ಟಿಂಗ್ ಅಂತಂದ್ರೆ ಏನು, ಅದ್ರ ಮೀನಿಂಗ್ ಏನು, ಅದ್ರ ಇಂಪಾರ್ಟೆನ್ಸ್ ಏನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಗಳೇನು, ನಮ್ಗೆ ಡೈರೆಕ್ಟಿಂಗ್ ಯಾಕೆ ತುಂಬಾ ಇಂಪಾರ್ಟೆಂಟ್, ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ಅಂತಂದ್ರೆ ಏನು, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಅಂತಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದು. ಅದರಲ್ಲಿ ಎಲಿಮೆಂಟ್ ಆಫ್ ಡೈರೆಕ್ಷನ್ ಅಂತ ಅನ್ನೋದ್ರಲ್ಲಿ ಮೇನ್ ಆಗಿ 4 ಪಾರ್ಟ್ ಗಳನ್ನ ನೋಡಿದ್ದು ನೆನಪಿದೆ ಅಂತ ಅನ್ಕೊಳ್ತೀನಿ. ಯಾವ್ದು ಮೇನ್ ಆಗಿ ಇರ್ತಕ್ಕಂತಹ 4 ಎಲಿಮೆಂಟ್ಸ್ ಗಳು ಒಂದು ಡೈರೆಕ್ಟಿಂಗ್ ಆಗ್ಬೇಕು ಅಂತಂದ್ರೆ ಸೂಪರ್ವಿಷನ್ ಇರಬೇಕು, ಮೋಟಿವೇಶನ್ ಇರಬೇಕು, ಹಾಗೇನೆ ಒಬ್ಬ ಲೀಡರ್ ಇರಬೇಕು, ಲೀಡರ್ಶಿಪ್ ಇರಬೇಕು, ಫೈನಲ್ ಆಗಿ ಕಮ್ಯುನಿಕೇಶನ್ ಇರಬೇಕು. ಸೊ ಚಾಪ್ಟರ್ ನ 3 ಪಾಯಿಂಟ್ ಎಲಿಮೆಂಟ್ಸ್ ಗಳನ್ನ ನಾವು ಈಗಾಗಲೇ ಕವರ್ ಮಾಡಿದೀವಿ ಲಾಸ್ಟ್ 2 ಪಾರ್ಟ್ ಅಲ್ಲಿ. ಈಗ ನಾವು ಕಮ್ಯುನಿಕೇಶನ್ ಅನ್ನೋ ಪಾರ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಹಾಗಾದ್ರೆ ಟಾಪಿಕ್ ಅಲ್ಲಿ ನಾವು ಏನು ಅರ್ಥ ಮಾಡ್ಕೊಂಡಿದೀವಿ, ಸೂಪರ್ವೈಸರ್ ಅಂತಂದ್ರೆ ಯಾರು, ಸೂಪರ್ವಿಷನ್ ಅಂತಂದ್ರೆ ಏನು, ಸೂಪರ್ವೈಸರ್ ಏನೇನ್ ಕೆಲಸಗಳನ್ನ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಮೋಟಿವೇಶನ್ ಅಂತಂದ್ರೆ ಮೋಟಿವೇಶನ್ ಯಾಕೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಅಬ್ರಹಿಂ ಮಾಸ್ಲೋ ಅವರ ಮೋಟಿವೇಶನ್ ಥಿಯರಿ, ಹೈರಾರ್ಕಿ ನೀಡ್ ಥಿಯರಿ ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಫೈನಾನ್ಷಿಯಲ್ ಇನ್ಸೆಂಟಿವ್, ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಅಂತಂದ್ರೆ ಏನು, ಅದರ ಅಂಡರಲ್ಲಿ ಬರ್ತಕ್ಕಂತಹ ಎಲ್ಲವನ್ನ ಕಂಪ್ಲೀಟ್ ಆಗಿ ನಾವು ಕವರ್ ಮಾಡಿದೀವಿ. ಹಾಗೆ ಫೈನಲ್ ಆಗಿ ಮೋಟಿವೇಶನ್ ಅಂತ ಅನ್ನೋದ್ರಲ್ಲಿ ಮೋಟಿವೇಶನ್ ಯಾಕೆ ಮಾಡ್ಬೇಕು, ಮೋಟಿವೇಶನ್ ಇಂದ ಏನೇನ್ ಇಂಪಾರ್ಟೆಂಟ್, ಮಾಸ್ಲೋಸ್ ಹೈರಾರ್ಕಿ ಆಗ್ಲೇನೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ತಿಳ್ಕೊಂಡಿದೀರಾ. ಹಾಗೇನೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಲೀಡರ್ಶಿಪ್, 3ನೇ ಟಾಪಿಕ್. ಲೀಡರ್ಶಿಪ್ ಅಂತಂದ್ರೆ ಏನು, ಒಬ್ಬ ಒಳ್ಳೆ ಲೀಡರ್ಗೆ ಇರ್ಬೇಕಾದಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನು, ಹಾಗೆ ಅದ್ರ ಫೀಚರ್ ಗಳು ಏನು ಅಂತ ಕಂಪ್ಲೀಟ್ ಆಗಿ ಈಗಾಗಲೇ ಅರ್ಥ ಮಾಡ್ಕೊಂಡಿದೀವಿ. ಈಗ ಈ ಚಾಪ್ಟರ್ ನ ಲಾಸ್ಟ್ ಎಲಿಮೆಂಟ್ ಯಾವುದು, ಡೈರೆಕ್ಟಿಂಗ್ ನ ಲಾಸ್ಟ್ ಎಲಿಮೆಂಟ್ ಆದಂತಹ ಕಮ್ಯುನಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ಗೈಸ್, ಕಮ್ಯುನಿಕೇಶನ್ ಅಂತಂದ್ರೆ ಏನು, ಈಗ ನಾವು ಯಾವುದೇ ವ್ಯಕ್ತಿಗಳ ಜೊತೆ ಮಾತಾಡ್ಬೇಕು ಅಂತಂದ್ರೆ ನಮ್ಮ ಒಳಗೆ ಫೀಲಿಂಗ್ಸ್ ಗಳಿರುತ್ತೆ, ನಾವು ಎಕ್ಸ್ಪ್ರೆಸ್ ನ ಮಾಡ್ಬೇಕಾಗತ್ತೆ, ಕರೆಕ್ಟಾ? ಅದನ್ನೇ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನು ಕಮ್ಯುನಿಕೇಶನ್ ಅಂತಂದ್ರೆ ಸಂವಹನ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಅಷ್ಟೇನೆ, ಸಂವಹನ. ನಾವು ಇನ್ನೊಬ್ಬರ ವ್ಯಕ್ತಿ ಅಥವಾ ಪರ್ಸನ್ ಜೊತೆ ಮಾತಾಡ್ತಕ್ಕಂಥದ್ನೇ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಓಕೆನಾ? ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವ್ ಏನೇನೇ ಶೇರ್ ಮಾಡ್ತೀವಿ. ಈಗ ನಮ್ಗೆ ಲ್ಯಾಂಗ್ವೇಜ್ ಬರಕ್ಕಿಂತ ಮುಂಚೆ ಒಬ್ಬ ಆದಿಮಾನವನ್ಗೆ ಲ್ಯಾಂಗ್ವೇಜು ಅಥವಾ ಮಾತಾಡಕ್ಕಿಂತ ಮುಂಚೆ ಆತ ಏನ್ ಮಾಡ್ತಿದ್ದ, ಅವನು ಯಾರ ಜೊತೆ ಏನಾದ್ರು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಂದ್ರೆ ತನ್ನ ಕಣ್ಣಿನ ಮೂಲಕ ಅವನ ಫೀಲಿಂಗ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದ. ಹಾಗೆ ತನ್ನ ಕೈ ಕಾಲುಗಳನ್ನ ಯೂಸ್ ಮಾಡಿ ನನಗೆ ಈ ತರ ಆಗ್ತಿದೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ರೆಸ್ ಮಾಡ್ತಿದ್ದ. ಅದೇನಾಯ್ತು, ನಿಧಾನಕ್ಕೆ ಅವನಿಗೆ ಸೌಂಡ್ ಗಳ ಮೂಲಕ ಏನಾದ್ರೂ ಅವನಿಗೆ ಆಗ್ತಾ ಇರ್ತಕ್ಕಂತಹ ಅವ್ನು ಏನ್ ಹೇಳ್ಬೇಕು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಸ್ಟಾರ್ಟ್ ಆದ. ಸೊ ಸೌಂಡ್ ಇಂದ ಅದು ಪದಗಳಾಗಿ ಸೃಷ್ಟಿ ಆಗಕ್ ಬಂತು. ಪದಗಳಾದ್ಮೇಲೆ ಇನ್ನೇನು ಲ್ಯಾಂಗ್ವೇಜ್ ಬಂತು. ಹಾಗೇನೆ ಕಮ್ಯುನಿಕೇಶನ್ ಡೆವಲಪ್ ಆಗ್ತಾ ಹೋಯ್ತು. ಇವತ್ತು ನಾವು ತುಂಬಾ ಇನ್ನೂ ಅಡ್ವಾನ್ಸ್ ಹೋಗ್ತಾನೆ ಇರುತ್ತೆ. ಬಟ್ ಇವತ್ತು ನಾವು ಯಾರಿಗೆ ಆಗ್ಲಿ ಅರ್ಥ ಆಗ್ತಕ್ಕಂತಹ ಕಮ್ಯುನಿಕೇಶನ್ ನಾವು ಇನ್ನೊಬ್ರಿಗೆ, ಈಗ ನಾನು ಏನೋ ಒಂದು ಪಾಠವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಖಂಡಿತ ಅರ್ಥ ಆಗ್ತಿದೆ ಅಂತ ಅಂದ್ಬಿಟ್ಟು, ಯಾಕಂತಂದ್ರೆ ನಾನು ನಿಮ್ಗೆ ಅರ್ಥ ಆಗ್ತಕ್ಕಂತಹ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ. ಅದನ್ನೇ ಸಿಂಪಲ್ ಆಗಿ ಕಮ್ಯುನಿಕೇಶನ್ ಅಥವಾ ಕನ್ನಡದಲ್ಲಿ ಸಂವಹನ ಅಂತ ಹೇಳ್ತಾರೆ. ಆದ್ರೆ ಏನ್ ಮೀನಿಂಗ್ ಹೇಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕಮ್ಯುನಿಕೇಶನ್ ಪ್ಲೇಸ್ ಕೀ ರೋಲ್ ಇನ್ ಸಕ್ಸಸ್ ಆಫ್ ಮ್ಯಾನೇಜರ್. ಒಬ್ಬ ಮ್ಯಾನೇಜರ್ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಆತ ಸಂವಹನವನ್ನ ಮಾಡಲೇಬೇಕು ಅಂತ ಹೇಳ್ತಾ ಇದ್ರೆ. ಡೈರೆಕ್ಟಿಂಗ್ ಎಬಿಲಿಟೀಸ್ ಆಫ್ ಎ ಮ್ಯಾನೇಜರ್ ಮೇನ್ಲಿ ಡಿಪೆಂಡಿಂಗ್ ಅಪಾನ್ ಹಿಸ್ ಕಮ್ಯುನಿಕೇಶನ್ ಸ್ಕಿಲ್. ಒಬ್ಬ ಮ್ಯಾನೇಜರ್ ಟ್ಯಾಲೆಂಟ್ ಗಳು ಏನೇ ಎಕ್ಸ್ಪ್ರೆಸ್ ಆಗ್ಬೇಕು ಅಂತಂದ್ರೆ ಅವ್ನಿಗೆ ಇರ್ತಕ್ಕಂತಹ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದಾರೆ.
ಓಕೆನಾ. ಒಂದು ಆರ್ಗನೈಸೇಷನ್ ಅಲ್ಲಿ 5 ಜನ ವರ್ಕ್ ಮಾಡ್ತಾ ಇದಾರೆ ಅಂತಂದ್ರೆ ಆ ಮ್ಯಾನೇಜರ್ ಈಗ 5 ಜನನ ಅವನ ಅಂಡರ್ ಅಲ್ಲಿ ಇರ್ತಾರೆ. ಆ ಮ್ಯಾನೇಜರ್ ಅಂಡರ್ ಅಲ್ಲಿ 5 ಜನ ಇರ್ತಾರೆ ಅಂತಂದ್ರೆ ಇಬ್ರಿಗೆ ಇಂಗ್ಲಿಷ್ ಬರುತ್ತೆ, ಇನ್ನಿಬ್ರಿಗೆ ಕನ್ನಡ ಬರುತ್ತೆ, ಇನ್ನಿಬ್ರಿಗೂ ತಮಿಳು ಮರಾಠಿನೋ ಯಾವ್ದೋ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಅಂತಂದ್ರೆ ಮ್ಯಾನೇಜರ್ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ಯಾವ್ದು ಅವರಿಗೆ ಅನುಕೂಲ ಆಗುತ್ತೆ ಆ ಕಮ್ಯುನಿಕೇಶನ್ ಮಾಡ್ತಕ್ಕಂತಹ ಎಬಿಲಿಟಿ ಆತನಿಗೆ ಇರ್ಬೇಕಾಗುತ್ತೆ. ಅವಾಗ ಏನ್ ಅನುಕೂಲ ಆಗುತ್ತೆ, ಆಗ್ಬೇಕಾದಂತಹ ಕೆಲಸಗಳು ತುಂಬಾ ಸ್ಪೀಡ್ ಆಗಿ ಕೆಲಸಗಳು ಬೇಗ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಕಮ್ಯುನಿಕೇಶನ್ ಮ್ಯಾನೇಜರ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಮ್ಯುನಿಕೇಶನ್ ನ ಮೀನಿಂಗ್ ಏನು ಅಂತ ನೋಡೋಣ. ಕಮ್ಯುನಿಕೇಶನ್ ರೆಫರ್ಸ್ ಟು ಎ ಪ್ರೋಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಆಫ್ ideas, views, fact, feelings, etc. between or one among people to create a common understanding. ಏನ್ ಹೇಳ್ತಾ ಇದ್ರೆ, ಒಬ್ಬ ವ್ಯಕ್ತಿ ಈಗ ನಾನ್ ಮಾತಾಡ್ತಾ ಇದೀನಿ ಅಂತಂದ್ರೆ ನಾನು ಏನನ್ನ ಹೇಳ್ತಾ ಇರ್ತೀನಿ, ಇಟ್ಸ್ ಎಕ್ಸ್ಚೇಂಜ್ ಆಫ್ ಐಡಿಯಾ. ಎಕ್ಸ್ಚೇಂಜ್ ಅಂತಂದ್ರೆ ಏನು, ಕನ್ನಡದಲ್ಲಿ ವಿನಿಮಯನ ಮಾಡ್ಕೊಳ್ತಾ ಇದ್ದೀನಿ. ಏನನ್ನ ನಾನು ವಿನಿಮಯ ಮಾಡ್ಕೊಳ್ತಾ ಇದ್ದೀನಿ, ಐಡಿಯಾಸ್ ಅಂತಂದ್ರೆ ಏನು, ವಿಚಾರಗಳನ್ನ ನಾನು ವಿನಿಮಯ ಮಾಡ್ಕೊಳ್ತಾ ಇದ್ದೀನಿ. ವ್ಯೂಸ್ ಅಂತಂದ್ರೆ ಏನು, ದೃಷ್ಟಿಕೋನಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಫೀಲಿಂಗ್ಸ್ ಏನು, ಫೀಲಿಂಗ್ಸ್ ಅಂತಂದ್ರೆ ನಮ್ಮ ಭಾವನೆಗಳನ್ನ. ಫ್ಯಾಕ್ಟ್ ಅಂತಂತಂದ್ರೆ ಸತ್ಯಾಂಶಗಳು ಹಾಗೆ ಆಧಾರಗಳನ್ನ ನಾವು ಹೇಳ್ತಾ ಇದೀವಿ. ಹಾಗೆ ಫೈನಲ್ ಆಗಿ ಫೀಲಿಂಗ್ಸ್ ಅಂತಂದ್ರೆ ನಮ್ಮ ಭಾವನೆಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು ಏನನ್ನ ಎಲ್ಲವನ್ನ, ಯಾವ್ದು ನಮ್ಮ ವ್ಯೂಸ್ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ಫ್ಯಾಕ್ಟ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಅದನ್ನ ಯಾವ ತರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದ್ರೆ ಇನ್ನೊಬ್ಬ ಯಾರು ರಿಸೀವರ್ ಇದ್ದಾರೆ ಅವನಿಗೆ ಅರ್ಥ ಆಗುವಂತಹ ರೀತಿಯಲ್ಲಿ ನಾವು ಹೇಳ್ತೀವಿ. ಅವಾಗ ಮಾತ್ರ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇಲ್ಲಿ ಕೆಲವು ಸಲ ನಿಮ್ಮ ಫ್ರೆಂಡ್ಸ್ ಗಳು ನಿಮ್ ಪಕ್ಕನೆ ಕುತ್ಕೊಂಡು ಸುಮ್ನೆ ಗೊಯ್ಯೋ ಅಂತ ಮಾತಾಡ್ತಾ ಇರ್ತಾರೆ. ಅದೇನ್ ಮಾತಾಡ್ತಿದ್ಯಾ ಮಾರ್ರೆ, ಕರೆಕ್ಟ್ ಆಗಿ ಸರಿಯಾಗಿ ಮಾತಾಡು ಅಂತ ಹೇಳ್ತಕ್ಕಂತಹ ಚಾನ್ಸಸ್ ನೀವು ಜಾಸ್ತಿ ಇರುತ್ತೆ. ಕರೆಕ್ಟಾ, ನನಗೇನು ಅರ್ಥ ಆಗ್ತಿಲ್ಲ ಅಂತ. ಸೊ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿರಲ್ಲ. ಸೊ ಹಾಗಾಗಿ ಕಮ್ಯುನಿಕೇಶನ್ ಇನ್ನೊಬ್ಬನಿಗೆ ಅರ್ಥ ಆಗ್ತಂಗೆ ಇರ್ಬೇಕು. ಒಬ್ಬ ವ್ಯಕ್ತಿ ತನ್ನ ಐಡಿಯಾಸ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ವ್ಯೂನೇ ಆಗಿರ್ಬೋದು, ಅದನ್ನ ಇನ್ನೊಬ್ರಿಗೆ ಅರ್ಥವಾಗ್ತಕ್ಕಂತ ಹೇಳ್ತಕ್ಕಂತಹದ್ನೇ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಬೇರೆ ತರ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಕಮ್ಯುನಿಕೇಶನ್ ಇಸ್ ಎ ಪ್ರೋಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಶನ್ ಬಿಟ್ವೀನ್ 2 or more person. ಈಗ ಒಬ್ಬನೇ ಒಳಗೇನೆ ಮಾತಾಡ್ಕೊಳ್ಳೋದು ಅಂತಂದ್ರೆ ಇಂಟ್ರಾ ಆಗೋಗ್ಬಿಡುತ್ತೆ. ಆತನ ಒಬ್ಬನೇ ಮಾತಾಡ್ಬೇಕು. ಅವ್ನ ಫೀಲಿಂಗ್ಸ್ ನ ಇನ್ನೊಬ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಂದ್ರೆ ಕಮ್ಯುನಿಕೇಶನ್ ಅಲ್ಲಿ ಹೇಗೆ ಸಾಧ್ಯ? ಅವನು ಇನ್ನೊಬ್ಬ ವ್ಯಕ್ತಿ, ಕಮ್ಯುನಿಕೇಶನ್ ಅಂತಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬನ ವ್ಯಕ್ತಿ ಹತ್ರ ನೋಡಿ, ಬಿಟ್ವೀನ್ 2 or more person, ಇಬ್ರಿಗಿಂತ ಜಾಸ್ತಿ ಜೊತೆ ಮಾತಾಡ್ತಕ್ಕಂತಹದ್ನೇ ಇಬ್ರು ಜೊತೆ ಮಾತಾಡೋದು ಅವ್ರಿಗೆ ಅರ್ಥ ಆಗ್ಬೇಕು. ಆತರ ಹೇಳದ್ನೆ ಕಮ್ಯುನಿಕೇಶನ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಇದ್ರ ಡೆಫಿನೇಷನ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಅಕಾರ್ಡಿಂಗ್ ಟು ಕ್ನೂಟ್ ಅಂಡ್ ವೈಟ್ರೇಜ್ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಕಮ್ಯುನಿಕೇಶನ್ ಈಸ್ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್ ಫ್ರಮ್ ದ ಸೆಂಡರ್ ಟು ರಿಸೀವರ್ ವಿತ್ ಇನ್ಫಾರ್ಮೇಶನ್ ಬೀಯಿಂಗ್ ಅಂಡರ್ಸ್ಟುಡ್ ಬೈ ದ ರಿಸೀವರ್. ಏನ್ ಹೇಳ್ತಾ ಇದಾರೆ, ಕಮ್ಯುನಿಕೇಶನ್ ಅಂತಂದು ಒಂದು ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದಾರೆ. ನನ್ನೊಳಗೆ ಒಂದೇನೋ ವಿಚಾರ ಇದೆ, ಅದನ್ನ ಇನ್ನೊಬ್ರಿಗೆ ತಿಳಿಸ್ಬೇಕು, ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದಾರೆ. ಫ್ರಮ್ ಸೆಂಡರ್, ನನ್ನಿಂದ ಈಗ ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ನೀವು ರಿಸೀವರ್, ನಾನು ಸೆಂಡರ್. ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ಮೆಸೇಜ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ನೀವು ಸೆಂಡರ್ ಆಗಿರ್ತಾರೆ, ಅವರು ರಿಸೀವರ್ ಆಗ್ತಾರೆ. ನಿಮ್ಗೆ ಅರ್ಥನೇ ಆಗದೆ ಇಲ್ಲ ಅಂತ, ಆಗ್ತಾ ಇಲ್ಲ ಅನ್ನೋ ಏನು ಭಾವನೆಗಳು ಏನಿಲ್ಲ ಅನ್ನೋದು ನನ್ಗೆ 100% ಕ್ಲಾರಿಟಿ ಇದೆ. ಏನಕ್ಕೆ ಅಂತಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ, ಇವೆಲ್ಲ ಗೊತ್ತಿರುತ್ತೆ. ನೀವು ಮೆಸೇಜ್ ಅನ್ನ ಇನ್ನೊಬ್ರಿಗೆ ಸೆಂಡ್ ಮಾಡ್ತಾ ಇದೀನಿ ಅಂತಂದ್ರೆ ನೀವು ಸೆಂಡರು, ಅವರು ಮೆಸೇಜ್ ನ ರಿಸೀವ್ ಮಾಡ್ಕೊಳ್ತಾ ಇದ್ರೆ ಅಂತ ರಿಸೀವರ್. ಅಷ್ಟೇನೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ. ಸೊ ಆತರ ನೀವು ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ದೀರಾ, ಒಂದು ವಿಚಾರವನ್ನ ಕೇಳಿಸ್ತಾ ಇದ್ದೀರಾ, ರಿಸೀವರ್ ಏನ್ ಮಾಡ್ತಾನೆ, ಆ ವಿಚಾರವನ್ನ ಕರೆಕ್ಟ್ ಆಗಿ ಅವನಿಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ನೀವು ಕಳಿಸ್ಬೇಕು. ಅದನ್ನೇ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಕಮ್ಯುನಿಕೇಶನ್ ಅಂತಂದ್ರೆ ಮೀನಿಂಗ್ ಏನು, ಹಾಗೆ ಡೆಫಿನೇಷನ್ ಏನು ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಹಾಗಾದ್ರೆ ಎಲಿಮೆಂಟ್ ಆಫ್ ಕಮ್ಯುನಿಕೇಶನ್ ಪ್ರೋಸೆಸ್ ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಎಲಿಮೆಂಟ್ಸ್ ಅಂತಂದ್ರೆ ಏನು, ಅಂಶಗಳು ಯಾವ್ಯಾವ ಅಂಶಗಳು ನಾವು ಕಮ್ಯುನಿಕೇಶನ್ ಪ್ರೋಸೆಸ್ ನ ಮಾಡ್ಬೇಕಾದ್ರೆ ಏನೇನು ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್ಲಿ ಯಾರು ಇರ್ಬೇಕು, ಫಸ್ಟ್ ಪ್ರೋಸೆಸ್ ಇದು ಸೆಂಡರ್. ಯಾರು ಸೆಂಡರ್ ಅಂತಂತಂದ್ರೆ ವಿಷಯವನ್ನ ರವಾನೆ ಮಾಡುವವರು, ವಿಷಯವನ್ನ ರವಾನೆ ಮಾಡುವವನು. ಈಗ ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡ್ ಜೊತೆ ನೀವು ಎ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಬಿ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಎ ಬಿಗೆ ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ ಅಂತ ಅಂತಂದ್ರೆ, ಎ ಯಾರು ಕಳಿಸ್ತಾ ಇದ್ರಲ್ಲ ಆ ವ್ಯಕ್ತಿಯನ್ನ, ಎ ಪರ್ಸನ್ ಯಾರು ವಿಷಯವನ್ನ ಇನ್ನೊಬ್ಬನಿಗೆ ಕಳಿಸ್ತಾ ಇದಾರಲ್ಲ ಅವನನ್ನ
ಸೆಂಡರ್ ಅಂತ ಅಂದ್ಬಿಟ್ಟು ಕರೀತಾರೆ. ಹಾಗಾದ್ರೆ ಅವನು ಏನನ್ನ ಕಳಿಸ್ತಾನೆ? ಮೆಸೇಜ್ ಅನ್ನ ಕಳಿಸ್ತಾನೆ. ಯಾವ ತರ ಮೆಸೇಜ್ ಅನ್ನ ಕಳಿಸ್ತಾನೆ? ಅವನ ಫೀಲಿಂಗ್ಸ್ ಇರುತ್ತೆ, ಅವನು ಏನನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅದನ್ನ ಮೆಸೇಜ್ ಅಂತ ಹೇಳ್ತಾರೆ. ಓಕೆನಾ? ಮೆಸೇಜ್ ಅನ್ನ ಅವ್ರು ಏನ್ ಮಾಡ್ಬೇಕು? ಎನ್ಕೋಡ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನ್ ಎನ್ಕೋಡ್ ಮಾಡ್ಬೇಕು ಅಂತ? ಈಗ ನನ್ನ ಮೈಂಡ್ ಒಳಗೆ ಒಂದು ಫೀಲಿಂಗ್ಸ್ ಇದೆ, ಆ ಫೀಲಿಂಗ್ಸ್ ನ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕು. ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಂದ್ರೆ ಗಾಗಿ ಹಿಂಗಿ ಅಂತ ಹಿಂಗ್ ಹೇಳಿದ್ರೆ ಆಗತ್ತಾ? ಖಂಡಿತ ಆಗೋದಿಲ್ಲ. ನಾನು ಏನ್ ಮಾಡ್ಬೇಕು? ಪ್ರಾಪರ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿದ್ದಕ್ಕೆ ತಾನೇ ನಿಮಗೆ ಅರ್ಥ ಆಗ್ತಾ ಇರೋದು. ಈಗ ನಾನು ಮಾತಾಡ್ತಾ ಇರೋದ್ರಲ್ಲಿ ಕೆಲವು ಟರ್ಮಿನಾಲಜಿಗಳು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀನಿ, ಕನ್ನಡದಲ್ಲೂ ಹೇಳ್ತಾ ಇದ್ದೀನಿ, ಸೊ ನಿಮಗೆ ಅರ್ಥ ಆಗ್ತಾ ಇದೆ. ಕರೆಕ್ಟಾ? ಸೊ ಹಂಗೇನೆ ಈಗ ನಾನು ನಿಮ್ಮ ಒಬ್ಬ ವ್ಯಕ್ತಿ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಲ್ಯಾಂಗ್ವೇಜ್ ಮೂಲಕ ಮಾತಾಡ್ತಾ ಇದ್ದೀನಿ. ಅಥವಾ ಒಂದು ನೀವು ಫ್ರೆಂಡ್ ಜೊತೆ ಮೆಸೇಜ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮೊಬೈಲ್ ಅಲ್ಲಿ ಏನ್ ಮಾಡ್ತೀರಾ? ವಾಟ್ಸ್ಆಪ್ ಹೋಗಿ ಅಥವಾ ಹೇಗ್ ಮೆಸೇಜ್ ಬೇಕೋ ನಿಮ್ಗೆ ಯಾವ್ದ್ರಲ್ಲಿ ಅನುಕೂಲ ಆಗುತ್ತೆ, ಕನ್ನಡದಲ್ಲಿ ಬೇಕಂತಂದ್ರೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ, ಅಥವಾ ಕನ್ನಡದ ಮೆಸೇಜ್ ನ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ಕಳಿಸ್ತೀರಾ. ಅದನ್ನ ಎನ್ಕೋಡಿಂಗ್ ಅಂತ ಅಂತಾರೆ. ಅಂದ್ರೆ ವಿಷಯವನ್ನ ನೀವು ಯಾವ್ದ್ರಲ್ಲಿ ಒಂದು ಫಾರ್ಮೆಟ್ ಅಲ್ಲಿ ಇಡ್ತೀರಾ ಅದನ್ನ ಎನ್ಕೋಡಿಂಗ್ ಅಂತ ಕರೀತಾರೆ. ಇದು ಎರಡನೇ ಮೆಸೇಜ್ ಅಂತ ಅನ್ನೋದು ನಿಮ್ಮ ಫೀಲಿಂಗ್ಸ್ ಗಳು ಏನಿದೆ ಅಂತ ಅನ್ನೋದು ವಿಚಾರ. ಓಕೆನಾ? ಸೊ ಸಂದೇಶ, ಇದು ಸಂದೇಶ. ಓಕೆನಾ? ಈ ಸಂದೇಶದಲ್ಲಿ ಏನೇನಿರುತ್ತೆ? ಐಡಿಯಾ ಇರುತ್ತೆ. ಓಕೆನಾ? ಎನ್ಕೋಡಿಂಗ್ ಅಲ್ಲಿ ಐಡಿಯಾ ಇರುತ್ತೆ. ಸಂದೇಶ ಅಂತಂದ್ರೆ ವಿಚಾರ ಏನಿದೆಯಲ್ಲ, ಐಡಿಯಾ ಆರ್ಡರ್ ಆಗಿರ್ಬೋದು, ಹಾಗೆ ಸಜೆಷನ್ ಏನೇನಿದೆ ಅದೆಲ್ಲ ಸಂದೇಶಕ್ಕೆ ಬರುತ್ತೆ. ನಿಮ್ಮ ಇಂಟರ್ನಲ್ಲಿ ಇರ್ತಕ್ಕಂತಹದ್ದು ನಿಮ್ಮ ವಿಚಾರಗಳು, ಅದನ್ನ ಎನ್ಕೋಡ್ ಮಾಡ್ತೀರಾ. ಐಡಿಯಾವನ್ನ ನೀವು ಟೈಪ್ ಮಾಡ್ತೀರಾ ಅಥವಾ ಏನೋ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡಿ ಮಾಡ್ತೀರಾ, ಅದನ್ನ ಎನ್ಕೋಡಿಂಗ್ ಅಂತ ಅಂದ್ಬಿಟ್ಟು ಕಳ್ತಾರೆ. ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದ್ರೆ ಮೆಸೇಜ್ ಮೂಲಕ ಕಳಿಸ್ತೀನಿ ಅಂತಂದ್ರೆ ಟೈಪ್ ಮಾಡ್ಬೇಕು ತಾನೆ. ಈಗ ಡೈರೆಕ್ಟ್ ಆಗಿ ಮಾತಾಡ್ಬೇಕಾದ್ರೆ ಇನ್ನೊಬ್ರಿಗೆ ಅರ್ಥ ಆಗ್ಬಿಡುತ್ತೆ, ಬಟ್ ಮೆಸೇಜ್ ಮಾಡ್ಬೇಕಾದ್ರೆ ನೀವು ಎನ್ಕೋಡ್ ಮಾಡ್ಬೇಕಾಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ಥರ್ಡ್ ಪಾಯಿಂಟ್ ಆಗಿರುತ್ತೆ. ಹಾಗಾದ್ರೆ ನಾಲ್ಕನೇದೇನು? ಮೀಡಿಯಾ ಅಂತಂದ್ರೆ ಏನು? ಮಾಧ್ಯಮ. ಯಾವ್ಯಾವ ಮಾಧ್ಯಮದ ಮೂಲಕ ಕಮ್ಯುನಿಕೇಟ್ ಮಾಡ್ಬೋದು? ನಾನು ಇನ್ನೊಬ್ಬ ವ್ಯಕ್ತಿ ಮೂಲಕ ಏನೋ ಡೈರೆಕ್ಟ್ ಆಗಿ ಮಾತಾಡ್ತಾ ಇದೀನಿ ಅಂತಂದ್ರೆ ಪರ್ಸನ್ ಟು ಪರ್ಸನ್ ಡೈರೆಕ್ಟ್ ಆಗಿ ಒಂದ್ ಫೇಸ್ ಟು ಫೇಸ್ ಮಾತಾಡ್ತೀವಿ, ಅದು ಒಂದು ಮೆಥಡ್ ಆಗಿದೆ. ಇನ್ನೊಂದು ಮೆಥಡ್ ಏನಂತಂದ್ರೆ ವಯಾ ಫೋನ್ ಕಾಲ್. ಫೋನ್ ಅಲ್ಲಿ ಮಾತಾಡ್ತೀನಿ, ನನಗೆ ನೆಟ್ವರ್ಕ್ ಸಹಾಯದ ಮೂಲಕ ನನಗೆ ಫೋನ್ ಕಾಲ್ ಹೋಗ್ತಾ ಇರುತ್ತೆ. ಇಂಟರ್ನೆಟ್ ಮೂಲಕ ಸಹಾಯದಿಂದ ನಾನು ಮಾತಾಡ್ತಾ ಇರ್ತೀನಿ. ಇಂಟರ್ನೆಟ್ ಸಹಾಯದ ಮೂಲಕ ಹೇಗೆ? ವಿಡಿಯೋ ಕಾಲ್ ಮಾಡಿರ್ಬೋದು, ವಾಟ್ಸ್ಆಪ್ ಕಾಲ್ ಆಗಿರ್ಬೋದು, ಇನ್ನೇ ಯಾವುದೇ ಆಯ್ತು ಅಂತಂದ್ರು. ಈಗ ನೋಡಿ, ಇಲ್ಲಿ ಆಫೀಸ್ ಗಳಲ್ಲೆಲ್ಲ ಮೀಟಿಂಗ್ ನಡೆಯುತ್ತೆ ಅಂತಂದ್ರೆ ಗೂಗಲ್ ಮೀಟಿಂಗ್ ಅಲ್ಲಿ ನಡೆಯುತ್ತೆ. ಇನ್ನು ಬೇರೆ ಬೇರೆ ಅಪ್ಲಿಕೇಶನ್ಸ್ ಗಳಿದೆ, ಝೂಮ್ ಮೀಟಿಂಗ್ ನಡೆಯುತ್ತೆ. ಸೊ ಈ ತರ ಬೇರೆ ಬೇರೆ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಶನ್ ನಡೆಯುತ್ತೆ. ಅದನ್ನ ನಡಿಬೇಕು ಅಂತಂತಂದ್ರೆ ಏನಿರ್ಬೇಕು? ಒಂದು ಮೀಡಿಯಂ ಇರ್ಬೇಕು. ಮೀಡಿಯಾ ಇರ್ಬೇಕು. ಮೀಡಿಯಾ ಅಂತಂತಂದ್ರೆ ಒಂದು ಮಾಧ್ಯಮ ಅಥವಾ ಸಾಧನ ಇರಬೇಕು. ಆ ಸಾಧನದ ಮೂಲಕ ವಿಚಾರಗಳು ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿ ಫೇಸ್ ಟು ಫೇಸ್ ಮಾತಾಡೋದಾಗಿರ್ಬೋದು, ಅಥವಾ ವಯಾ ಫೋನ್ ಕಾಲ್ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಸಹಾಯದಿಂದ ಮಾತಾಡುವಂತಹದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ಫಿಫ್ತ್ ಒನ್ ಯಾವುದು? ಡಿಕೋಡಿಂಗ್. ಈಗ ವಿಚಾರವನ್ನ ನೀವು ಏನ್ ಮಾಡಿದ್ರಿ? ಮೊಬೈಲ್ ಅಲ್ಲಿ ಟೈಪ್ ಮಾಡಿದ್ರಿ, ಮೊಬೈಲ್ ಅಲ್ಲಿ ಅದನ್ನ ಎನ್ಕೋಡ್ ಮಾಡಿದ್ರಿ. ಕರೆಕ್ಟಾ? ಎನ್ಕೋಡ್ ಮಾಡಿದ್ದು ವಿಚಾರ ಯಾರಿಗೆ ಇದು ನೀವು ಸೆಂಡರ್, ನೀವು ವಿಚಾರವನ್ನ ಎನ್ಕೋಡ್ ಮಾಡಿ ಕಳಿಸ್ಕೊಡ್ತಾ ಇದ್ದೀರಾ. ಕರೆಕ್ಟಾ? ಒಂದು ಮೋಡ್ ಮೂಲಕ, ಇಂಟರ್ನೆಟ್ ಮೂಲಕ, ಆನ್ಲೈನ್ ಮೂಲಕ, ಅಥವಾ ವಾಟ್ಸ್ಆಪ್ ಮೂಲಕ, ಫೇಸ್ಬುಕ್ ಮೂಲಕ ನೀವು ಕಳಿಸ್ಕೊಡ್ತಾ ಇದ್ರೆ ಒಂದು ಮೀಡಿಯಾ ಮೂಲಕ. ಸೊ ಅದು ಆತನಿಗೆ ರಿಸೀವ್ ಆಗುತ್ತೆ ಅಂತಂದ್ರೆ ಡಿಕೋಡ್ ಆಗ್ಬೇಕು, ಅವನಿಗೆ ಆ ವಿಚಾರ ಹೋಗಿ ತಲುಪಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕನ್ವರ್ಟಿಂಗ್ ಏನು? ನೀವು ಕಳಿಸಿದಂತಹ ಟೆಕ್ಸ್ಟ್ ಗಳು ಏನಿದೆಯಲ್ಲ ಅದು ಆತನಿಗೆ ರೀಚ್ ಆಗೋ ತರ ಆಗ್ಬೇಕು. ರೀಚ್ ಆಗಿದ್ದು ಅಂತಂದ್ರೆ ಅವ್ನಿಗೆ ಅರ್ಥ ಆಗೋ ಮ್ಯಾನರ್ ಇರ್ಬೇಕು. ಆ ಸಿಂಬಲ್ಸ್ ಗಳನ್ನ ಈಗ ನೋಡಿ, ನೀವು ಏನ ಯೂಸ್ ಮಾಡ್ತೀರಾ? ನಗುತ್ತಾ ಇರ್ತಕ್ಕಂತಹ ಸ್ಮೈಲಿಂಗ್ ಫೇಸ್ ನ ಕಳ್ಸೋದಾಗಿರ್ಬೋದು, ಅಥವಾ ಏನೋ ಒಂದು ಬೇರೆ ಬೇರೆ ಇಮೋಜಿಗಳು ಇರ್ತವೆ, ಅದನ್ನ ನೀವು ಕಳಿಸ್ಬೇಕಾದ್ರೆ ಅವ್ನಿಗೆ ಅರ್ಥ ಆಗುತ್ತೆ. ಸೊ ಆ ತರದನ್ನ ಆತನಿಗೆ ಡಿಕೋಡ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅರ್ಥ ಆಗ್ತಾರೆ. ನೀನ್ ಎನ್ಕೋಡ್ ಮಾಡಿರ್ತೀಯ, ನೀನ್ ಏನೋ ಒಂದು ಟೈಪ್ ಮಾಡಿರ್ತೀಯ, ಅವ್ರಿಗೆ ಅರ್ಥ ಆಗ್ಬೇಕು ತಾನೆ, ಅದು ಡಿಕೋಡ್ ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೈನಲ್ ಆಗಿ ಆ ವಿಚಾರ ಆ ಒಂದು ಮಾಧ್ಯಮದ ಮೂಲಕ ರಿಸೀವರ್ಗೆ ಅದು ತಲುಪುತ್ತೆ ಅಂತ. ರಿಸೀವರ್ ಅಂತಂದ್ರೆ ಏನು? ವಿಷಯವನ್ನ ಪಡೆದುಕೊಳ್ಳುವವನು. ಒಂದು ವಿಚಾರವನ್ನ ನಿಮ್ಮ ಫ್ರೆಂಡ್ ಬಿಗೆ ಇನ್ಫಾರ್ಮೇಶನ್ ನ ಕಳಿಸ್ತಾ ಇದ್ದಾನೆ. ವಿಚಾರ ಹೇಗಿರ್ಬೇಕು ಅಂತಂದ್ರೆ ಒಂದು ಮೆಸೇಜ್ ಇರ್ಬೇಕು, ಮೆಸೇಜ್ ಎನ್ಕೋಡ್ ಆಗಿ ಕನ್ವರ್ಟ್ ಆಗ್ಬೇಕು. ಆ ಎನ್ಕೋಡ್ ಆಗಿರೋದು ಒಂದು ಮಾಧ್ಯಮದ ಮೂಲಕ
ಇನ್ನೇನಾಗಬೇಕು, ಡಿಕೋಡ್ ಆಗ್ಬೇಕು. ಡಿಕೋಡ್ ಆಗಿ ರಿಸೀವರ್ಗೆ ಅದು ತಲುಪಬೇಕು. ರಿಸೀವರ್ ಫೈನಲ್ ಆಗಿ ಯಾವಾಗ ಕಮ್ಯುನಿಕೇಶನ್ ಕಂಪ್ಲೀಟ್ ಆಗುತ್ತೆ ಅಂತಂದ್ರೆ ಯಾವಾಗ ಬಿಗೆ ಇನ್ಫಾರ್ಮೇಶನ್ ರಿಸೀವ್ ಆಗಿರುತ್ತೆ ಅದು ವಾಪಸ್ಸು ಏನಾದ್ರೂ ಫೀಡ್ಬ್ಯಾಕ್ ಬಂತು ಅಂತಂದ್ರೆ ಆ ವಿಚಾರ ಅವ್ರಿಗೆ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು. ಏನಾದ್ರು ಫೀಡ್ಬ್ಯಾಕ್ ಬರ್ಲಿಲ್ಲ ಅಂತಂದ್ರೆ ನೀವು ಮಾಡಿರ್ತಕ್ಕಂತಹ ಮೆಸೇಜ್ಗಳು ಅವ್ರಿಗೆ ಕಡಿಮೆ ಆಗಿಲ್ಲ ಅಂತ ಅಂದ್ಬಿಟ್ಟು. ಇದು 7th ಎಲಿಮೆಂಟ್ ಆಗಿರುತ್ತೆ, 7ನೇ ಎಲಿಮೆಂಟ್. ಫೀಡ್ಬ್ಯಾಕ್ ಅಂತಂದ್ರೆ ಏನು, ಪ್ರತಿಕ್ರಿಯೆ. ಯಾರಿಂದ ಪ್ರತಿಕ್ರಿಯೆ ಬರ್ಬೇಕು, ವಿಷಯಗಳನ್ನ ಪಡೆದವನಿಂದ ವಾಪಸ್ಸು ಇವನಿಗೆ ಮೆಸೇಜ್ ರಿಪ್ಲೈ ಬರ್ಬೇಕು. ಹಾಗಾದ್ರೆ ಇಲ್ಲೊಂದು ಮಧ್ಯದಲ್ಲಿ ಟಾಪಿಕ್ ಮಿಸ್ ಆಗ್ಬಿಡ್ತು ಸರ್, ನಾಯ್ಸ್ ಅಂತ ಅನ್ನೋದು 8 ಪಾಯಿಂಟ್ ಅಂತ ನೀವು ಕೇಳ್ಬೋದು. ಏನು ನಾಯ್ಸ್ ಅಂತಂದ್ರೆ ಇಟ್ಸ್ ಎ ಬ್ಯಾರಿಯರ್ ಟು ಕಮ್ಯುನಿಕೇಶನ್. ಈಗ ನಾನು ಇನ್ನೊಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಮಾತಿನಲ್ಲಿ ಕ್ಲಾರಿಟಿ ಇಲ್ಲದೆ ಇರ್ತಕ್ಕಂತಹದ್ದು, ನಾನು ಎಕ್ಸ್ಪ್ರೆಸ್ ನ ಕರೆಕ್ಟ್ ಆಗಿ ಮಾಡದೇ ಇರ್ತಕ್ಕಂತಹದ್ದಾಗಿರ್ಬೋದು, ಅಥವಾ ಏನೇನೋ ತಪ್ಪು ಇನ್ಫಾರ್ಮೇಶನ್ ಗಳನ್ನ ಹೇಳಂತಹದ್ದಾಗಿರ್ಬೋದು. ಸೊ ಅವನ್ನೆಲ್ಲ ನಾಯ್ಸ್ ಅಂತ ಅಂತಾರೆ, ಅಥವಾ ಶಬ್ದ ಗದ್ದಲ. ಈಗ ನೋಡಿ ಇಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ, ನಿಮಗೆ ಕೇಳಿಸ್ಕೊಳ್ತಾ ಇದ್ದೀನಿ. ಈಗ ಸುತ್ತಮುತ್ತ ಬೇರೆ ಬೇರೆ ಸೌಂಡ್ ಗಳು ಬರ್ತಾ ಇತ್ತು ಅಂತಂದ್ರೆ ನಿಮ್ಗೆ ಏನಾಗ್ತಿತ್ತು, ಡಿಸ್ಟರ್ಬ್ ಆಗ್ತಾ ಇತ್ತು. ಸೊ ಈ ಯಾವುದೇ ಒಂದು ಕಮ್ಯುನಿಕೇಶನ್ ಗದ್ದಲಗಳಿಂದ ಕೂಡಿರಬಾರ್ದು. ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಇರ್ಬೇಕು ಅಂತಂದ್ರೆ ಆ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕರೆಕ್ಟಾ? ಅರ್ಥ ಆಯ್ತಾ? ಈಗ ನೋಡಿ ನೀವು ಕಾಲೇಜ್ ಡೇ, ಫಂಕ್ಷನ್ ಡೇ, ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಗೆ ಕೇಳಿಸ್ತಾ ಇರೋದು. ಒಂದ್ ಮದ್ವೆಗೆ ಹೋಗಿರ್ತೀರಾ ಅಂತ ಅನ್ಕೊಳ್ಳಿ, ನಿಮ್ಮ ಡೈರೆಕ್ಟ್ ಆಗಿ ಕೂತು ಮಾತಾಡ್ತಿರೋರು ಕರೆಕ್ಟ್ ಆಗಿ ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸೋದಿಲ್ಲ. ಅಥವಾ ಯಾವ್ದೋ ಮಿಷನರಿಗಳು ವರ್ಕ್ ಮಾಡ್ತಕ್ಕಂತಹ ಜಾಗಕ್ಕೆ ಹೋಗಿ ಕೂರ್ತೀರಾ ಅಂತಂದ್ರೆ ಅಲ್ಲಿ ನೀವ್ ಏನ್ ಮಾತಾಡ್ತೀರಾ ಅನ್ನೋದು ಗೊತ್ತಾಗೋದಿಲ್ಲ. ಏನಕ್ಕೆ ಅಂತಂದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ ತುಂಬಾ ಇರುತ್ತೆ. ನಾಯ್ಸ್ ಇದ್ದಾಗ ಕಮ್ಯುನಿಕೇಶನ್ ಕ್ಲೀನ್ ಆಗಿ ಸ್ಮೂತ್ ಆಗಿ ಫ್ಲೋ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ. ಸೊ ಇದು ನಿಮ್ಮ ಎಲಿಮೆಂಟ್ ಆಫ್ ಕಮ್ಯುನಿಕೇಶನ್ ಪ್ರೋಸೆಸ್. ಕಮ್ಯುನಿಕೇಶನ್ ಪ್ರೋಸೆಸ್ ಆಗ್ಬೇಕು ಅಂತಂದ್ರೆ ಅದಕ್ಕಿರ್ತಕ್ಕಂತಹ ಬೇರೆ ಬೇರೆ ಅಂಶಗಳು ಯಾವುದು ಅನ್ನೋದು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಕಮ್ಯುನಿಕೇಶನ್ ನ ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆಗಳು ಏನು ಅನ್ನೋದನ್ನ ನೋಡೋಣ. ಕಮ್ಯುನಿಕೇಶನ್ ಏನು, ಸಂವಹನದ ಪ್ರಾಮುಖ್ಯತೆಗಳು ಏನು ಅನ್ನೋದನ್ನ ಪಾಯಿಂಟ್ ಅಲ್ಲಿ ನೋಡ್ತಾ ಹೋಗೋಣ. ಫಸ್ಟ್, ಆಕ್ಟ್ ಆಸ್ ಎ ಬೇಸಿಕ್ ಕೋಆರ್ಡಿನೇಷನ್. ಕಮ್ಯುನಿಕೇಶನ್ ಇದ್ದಿದ್ರಿಂದನೇ ತಾನೇ ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೆ ಆಗ್ತಾ ಇರೋದು. ಸೊ ಹಾಗಾಗಿ ಬೇರೆಯವ್ರ ಜೊತೆ ಮಾತಾಡ್ಬೇಕು ಅಂತಂದ್ರೆ ಒಂದು ಕೋಆರ್ಡಿನೇಷನ್ ಇರಬೇಕು ಅಂತಂದ್ರೆ ಕಮ್ಯುನಿಕೇಶನ್ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಈಗ ಒಂದು ಆರ್ಗನೈಸೇಷನ್ ಅಲ್ಲಿ ಒಬ್ಬ ಸುಪೀರಿಯರ್ ಸಬಾರ್ಡಿನೇಟ್ ಗೆ ಏನಾದ್ರು ಒಂದು ಇನ್ಫಾರ್ಮೇಶನ್ ನ ಹೇಳ್ಬೇಕು ಅಂತಂದ್ರೆ ಅವನು ಲ್ಯಾಂಗ್ವೇಜ್ ಮೂಲಕ ಹೇಳ್ತಾನೆ. ಸೊ ಅವಾಗ ಏನಾಗುತ್ತೆ, ನೀನ್ ಈ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾನೆ ಅಂತಂದ್ರೆ ಅವ್ನಿಗೆ ಆ ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ಚಾಲೆಂಜಸ್ ಗಳು ಫೇಸ್ ಆಯ್ತು ಅಂತಂದ್ರೆ ಅವನು ರಿಪ್ಲೈ ಕೇಳ್ತಾನೆ. ಸೊ ಈ ತರ ಪ್ರಾಬ್ಲಮ್ ಬರ್ತಿದೆ ಅಂತ ಅಂದ್ಬಿಟ್ಟು. ಸೊ ಅವಾಗ ಏನಾಗ್ತಿದೆ, ಇಬ್ರು ನಡುವೆನು ಏನು ಕೋಆರ್ಡಿನೇಷನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಅವನ್ಗೆ ಪ್ರಾಬ್ಲಮ್ ಆಗ್ತಿದೆ, ಯಾರಿಗೆ, ಸಬಾರ್ಡಿನೇಟ್ ಗೆ. ಆತ ಕ್ವಶನ್ ಕೇಳಿದ ಅಂತಂದ್ರೆ ಇವನು ರಿಪ್ಲೈ ಅನ್ನ ಕೊಡ್ತಾನೆ ಸೂಪರ್ವೈಸರ್ ಕೊಟ್ಟಾಗ ಅಲ್ಲಿಗೆ ಕಮ್ಯುನಿಕೇಶನ್ ಸ್ಮೂತ್ ಆಗುತ್ತೆ. ಇಬ್ಬರೊಳಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ, ಕೋಆರ್ಡಿನೇಷನ್ ಚೆನ್ನಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಎರಡನೇದು ಇಂಪಾರ್ಟೆನ್ಸ್ ಏನು ಅಂತಂದ್ರೆ ಹೆಲ್ತ್ ಇನ್ ಸ್ಮೂತ್ ವರ್ಕಿಂಗ್ ಇನ್ ಅನ್ ಎಂಟರ್ಪ್ರೈಸ್. ಒಂದು ಆರ್ಗನೈಸೇಷನ್ ಸ್ಮೂತ್ ಆಗಿ ರನ್ ಆಗ್ಬೇಕು, ಯಾವುದೇ ರೀತಿಯಾದಂತಹ ಕಾನ್ಫ್ಲಿಕ್ಟ್ಸ್ ಗಳು ಇಲ್ಲದೆ ಇರಕ್ಕೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಮಾತ್ರನೇ ಸುಪೀರಿಯರ್ ಗೆ ಗೊತ್ತಾಗಕ್ ಸಾಧ್ಯ. ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತಂದ್ರೆ ಗೊತ್ತಾಗತ್ತಾ? ಖಂಡಿತ ಗೊತ್ತಾಗಂಗಿಲ್ಲ. ಹಾಗಾಗಿ ಒಂದು ಆರ್ಗನೈಸೇಷನ್ ಸ್ಮೂತ್ ಆಗಿ ರನ್ ಆಗ್ಬೇಕು ಅಂತಂದ್ರೆ, ನಡಿಬೇಕು ಅಂತಂದ್ರೆ ಒಳ್ಳೆ ಕಮ್ಯುನಿಕೇಶನ್ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಮೂರನೇ ಪಾಯಿಂಟ್ ಏನು, ಆಕ್ಟ್ ಆಸ್ ಎ ಬೇಸಿಕ್ ಡಿಸಿಷನ್ ಮೇಕಿಂಗ್. ಏನು, ಒಬ್ಬ ಸುಪೀರಿಯರು ಅಥವಾ ಒಬ್ಬ ಡೈರೆಕ್ಟರೇ ಆಗ್ಲಿ, ಒಂದು ಹೆಡ್ ಟಾಪ್ ಅಲ್ಲೇ ಯಾರೇ ಇರ್ಲಿ ಅಂತಂದ್ರು, ಅಥವಾ ನಾವೇ ಇನ್ನೊಬ್ರ ಹತ್ರ ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದ್ರೆ ಒಂದು ಡಿಸಿಷನ್ ಮೇಕಿಂಗ್ ನ ತಗೊಳ್ಳಿಕ್ಕೆ. ಈಗ ನೋಡಿ, ಇಲ್ಲಿ ನಾನು ಯಾವ್ದೋ ಒಂದು ಕೆಲಸವನ್ನ ಇನ್ನೊಬ್ಬರಿಗೆ ಹೇಳ್ಬೇಕು ಅಂತಂದ್ರೆ ಒಂದು ಡಿಸಿಷನ್ ಮೇಕಿಂಗ್ ಮಾಡ್ತೀನಿ. ನೀನು ಈಗ ಮಾಡು, ಇಲ್ಲ ಇನ್ನೊಂದು ಅವರ್ ಬಿಟ್ಕೊಂಡು ಆ ಕೆಲಸಗಳನ್ನ ಸ್ಟಾರ್ಟ್ ಮಾಡು ಅಂತ ಹೇಳ್ತೀನಲ್ಲ, ಡಿಸಿಷನ್ ಮಾಡ್ತೀನಲ್ಲ, ಒಂದು ನಿರ್ಧಾರವನ್ನ ಕೈಗೊಳ್ಳಿಕ್ಕೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಯಾರೋ ಮನೆಯಿಂದ ಯಾರೋ ಬೇರೆ ಕಡೆ ಹೋಗ್ತಿದ್ದಾರೆ ಅಂತ ಅನ್ಕೊಳ್ಳಿ, ಮಳೆ ಬರ್ತಾ ಇರುತ್ತೆ. ಅವಾಗ ಏನ್ ಹೇಳ್ತೀರಾ, ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ಹೋಗು ಅಂದ್ರೆ ಒಂದು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಒಂದು ಆರ್ಗನೈಸೇಷನ್ ಅಲ್ಲಿ ಏನಾಗುತ್ತೆ, ಒಂದು ಯಾರಿಗೋ ಒಂದು ಕ್ಲೈಂಟ್ ಗೆ ಏನೋ ಇನ್ಫಾರ್ಮೇಶನ್ ನ ಪಾಸ್ ಮಾಡ್ಬೇಕಾಗತ್ತೆ, ಇನ್ನು ಡಿಸಿಷನ್ ಮೇಕಿಂಗ್ ನಡೀತಾ ಇರುತ್ತೆ. ಸೊ ಆ ಡಿಸಿಷನ್ ಮೇಕಿಂಗ್ ಆದ್ಮೇಲೆ ಆ ಮೆಸೇಜ್ ಗಳನ್ನ ಸೆಂಡ್ ಮಾಡುವಂತ ಹೇಳ್ತಕ್ಕಂತಹದ್ನೇ ಡಿಸಿಷನ್ ಮೇಕಿಂಗ್ ಗೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ನಾಲ್ಕನೇ ಪಾಯಿಂಟ್ ಏನ್ ಹೇಳ್ತಿದ್ರೆ, ಇನ್ಕ್ರೀಸ್ ಮ್ಯಾನೇಜೀರಿಯಲ್ ಎಫಿಷಿಯನ್ಸಿ. ಏನು ಮ್ಯಾನೇಜೀರಿಯಲ್ ಎಫಿಷಿಯನ್ಸಿ ಅಂತಂದ್ರೆ ಒಬ್ಬ ಮ್ಯಾನೇಜರ್ ಆಗ್ಲಿ ಸುಪೀರಿಯರ್ ಆಗ್ಲಿ ಆತ ಒಳ್ಳೆ ಕಮ್ಯುನಿಕೇಶನ್ ನ ಸಬಾರ್ಡಿನೇಟ್ ಗೆ
ಹೇಳಿದ್ರಿಂದನೇ ಆ ವಿಷಯ ಆತನಿಗೆ ಅರ್ಥ ಆಯ್ತು. ಕರೆಕ್ಟಾ? ಹಾಗಾಗಿ ಮ್ಯಾನೇಜೀರಿಯಲ್ ಎಫಿಷಿಯನ್ಸಿನೂ ಯಾವಾಗ ನಾವು ಮಾತಾಡ್ತಾ ಹೋಗ್ತೀವಿ, ನಮ್ಮ ಎಫಿಷಿಯನ್ಸಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದ್ ಬಿಸ್ನೆಸ್ ಅಲ್ಲೂ ಅಷ್ಟೇ, ಒಬ್ಬ ಮ್ಯಾನೇಜರ್ಗೆ ಎಫಿಷಿಯನ್ಸಿ ಯಾವಾಗ ಚೆನ್ನಾಗಿ ಬರುತ್ತೆ ಅಂತಂದ್ರೆ ಒಂದ್ ಒಳ್ಳೆ ಕಮ್ಯುನಿಕೇಶನ್ ನ ಎಲ್ಲರ ಜೊತೆ ಇಟ್ಕೊಂಡಾಗ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಫಿಫ್ತ್ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ಏನು? ಪ್ರಮೋಟ್ ಕೋಆಪರೇಷನ್ ಅಂಡ್ ಇಂಡಸ್ಟ್ರಿಯಲ್ ಪೀಸ್. ಏನ್ ಹೇಳ್ತಾ ಇದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಜೊತೆನೂ ಅಥವಾ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಜೊತೆಗೆ ಕೋಆಪರೇಷನ್ ಮಾಡ್ಲಿಕ್ಕೆ ಈ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಹಾಗೆ ಇಂಡಸ್ಟ್ರಿಯಲ್ ಪೀಸ್ಗೆ ಏನು, ಅಲ್ಲಿ ಶಾಂತಿ ಸಮಾನತೆ ಕಾಪಾಡ್ಲಿಕ್ಕೆ ಕಮ್ಯುನಿಕೇಶನ್ ತುಂಬಾ ಅನುಕೂಲ ಆಗುತ್ತೆ. ಈಗ ನೋಡಿ, ಒಂದು ಡಿಪಾರ್ಟ್ಮೆಂಟ್ಗೆ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ತುಂಬಾ ಚಾಲೆಂಜಸ್ ಗಳಿತ್ತು, ಏನೋ ಲೂಪ್ ಹೋಲ್ಸ್ ಗಳಿತ್ತು, ಅವ್ರವ್ರ ನಡುವೆ ಏನೇನೋ ಕಾನ್ಫ್ಲಿಕ್ಟ್ಸ್ ಇತ್ತು, ಜಗಳಗಳು ನಡೀತಿದೆ ಅಂತಂದ್ರೆ ಅದನ್ನ ಕಮ್ಯುನಿಕೇಶನ್ ಮೂಲಕನೇ ಅದನ್ನ ಬಗೆಹರಿಸ್ಕೊಳ್ಬೇಕಾಗ್ತದೆ. ಏನೋ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದಾರೆ ಅಂತಂದ್ರೆ ಕಮ್ಯುನಿಕೇಶನ್ ನ ಮಾಡೇನೆ, ನಾವು ಎಕ್ಸ್ಪ್ರೆಸ್ ಮಾಡೇನೆ ನೀವ್ ಈ ತರ ನಿರ್ಧಾರಗಳನ್ನ ತಗೊಳ್ಬೇಡಿ, ಏನೋ ಆಪ್ಷನ್ ಬಿ ನಿರ್ಧಾರಗಳನ್ನ ತಗೊಂಡಾಗ ನಿಮ್ಗೆ ಅನುಕೂಲ ಆಗುತ್ತೆ ಅಂತಂದಾಗ ಇಡೀ ಇಂಡಸ್ಟ್ರಿ ಒಳಗೆ ಶಾಂತಿ ಸಮಾನತೆ ಕೆಲಸಗಳು ಸ್ಮೂತ್ ಆಗಿ ಹೋಗುತ್ತೆ. ಅದು ಒಂದು ಒಳ್ಳೆ ಕಮ್ಯುನಿಕೇಶನ್ ಇದ್ದಿದ್ರಿಂದಾನೇ ಆಯ್ತು. ಸೊ ಅದು ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ 6th ಪಾಯಿಂಟ್ ಏನು? ಎಸ್ಟಾಬ್ಲಿಷ್ ಎಫೆಕ್ಟಿವ್ ಲೀಡರ್ಶಿಪ್. ಏನ್ ಹೇಳ್ತಿದ್ರೆ, ಒಂದು ಒಳ್ಳೆ ಲೀಡರ್ಶಿಪ್ ನಾಯಕತ್ವ ಬರ್ಬೇಕು ಅಂತಂದ್ರೆ ಅಲ್ಲಿ ಏನು ಕಮ್ಯುನಿಕೇಶನ್ ತುಂಬಾ ಮ್ಯಾಟರ್ ಆಗುತ್ತೆ. ಒಬ್ಬ ಒಳ್ಳೆ ಲೀಡರ್ ಅಂತಂದ್ರೆ ಏನ್ ಮಾಡ್ತಾನೆ, ಎಲ್ಲರಿಗೂ ಕರೆಕ್ಟ್ ಆಗಿ ಗೈಡ್ಲೈನ್ಸ್ ನ ಕೊಡ್ತಾನೆ, ಅವನು ಎಲ್ಲರನ್ನು ಕ್ಲೀನ್ ಆಗಿ ಲೀಡ್ ಮಾಡ್ತಾನೆ, ಯಾರಿಗೆ ಯಾವ ತರ ವಿಚಾರವನ್ನ ಮುಟ್ಟಿಸ್ಬೇಕು ಅದೇ ತರನೇ ಮುಟ್ಟಿಸ್ತಾನೆ. ಹಾಗಾಗಿ ಒಬ್ಬ ಒಳ್ಳೆ ಎಫೆಕ್ಟಿವ್ ಲೀಡರ್ಗೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. 7th ಪಾಯಿಂಟ್ ಏನು? ಬೂಸ್ಟ್ ಮೊರಲ್ ಅಂಡ್ ಪ್ರೊವೈಡ್ಸ್ ಮೋಟಿವೇಶನ್. ಏನ್ ಹೇಳ್ತದೆ, ಒಂದು ಆರ್ಗನೈಸೇಷನ್ ಒಳಗೆ ನೈತಿಕತೆಯನ್ನ ತರ್ಲಿಕ್ಕೆ, ಹಾಗೇನೆ ಏನು ಮೋಟಿವೇಟ್ ಆಗ್ಲಿಕ್ಕೆ ಅಂತ ಅಂದ್ಬಿಟ್ಟು, ಏನು ಮೋಟಿವೇಟ್ ಅಂತಂದ್ರೆ ಪ್ರೇರಣೆ ಆಗ್ಲಿಕ್ಕೆ ಅಂತ ಅಂದ್ಬಿಟ್ಟು, ಉತ್ತೇಜನ ಕೊಡ್ಲಿಕ್ಕೆ, ಪ್ರೇರೇಪಣೆ ಅಂತಂದ್ರು ನಡೆಯುತ್ತೆ. ಒಂದು ಆರ್ಗನೈಸೇಷನ್ ಅಲ್ಲಿ ನೈತಿಕವಾಗಿರಕ್ಕೆ, ಯಾವುದೇ ರೀತಿಯಾದಂತಹ ಮೋಸಗಳು ನಡೀದೇ ಇರ್ಲಿಕ್ಕೆ, ಹಾಗೇನೆ ಒಬ್ಬ ಸಬಾರ್ಡಿನೇಟ್ಗೆ ಮೋಟಿವೇಟ್ ಮಾಡ್ಲಿಕ್ಕೆ ಏನು ಕಮ್ಯುನಿಕೇಶನ್ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. 8th ಪಾಯಿಂಟ್ ಏನು? ಹೆಲ್ಪ್ ಇನ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಯಾವುದೇ ಒಬ್ಬ ಆರ್ಗನೈಸೇಷನ್ಗೆ ಒಂದು ಎಂಪ್ಲಾಯಿ ಜಾಯಿನ್ ಆದ ಅಂತಂದ್ರೆ ಅವನಿಗೆ ಅಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಆತನಿಗೆ ಟ್ರೈನಿಂಗ್ ಕೊಡ್ಬೇಕು. ಆತರ ಟ್ರೈನಿಂಗ್ ಕೊಟ್ರೆ ಅವ್ನ್ ಪ್ರಾಕ್ಟೀಸ್ ಮಾಡ್ತಾ ಡೆವಲಪ್ ಆಗ್ತಾನೆ. ಕರೆಕ್ಟಾ? ಸೊ ಟ್ರೈನಿಂಗ್ ನ ನೀವು ಏನೋ ಲ್ಯಾಂಗ್ವೇಜ್ ಯೂಸ್ ಮಾಡದೆ ಆಗತ್ತಾ? ಕಣ್ಣಲ್ಲಿ ಮಾತಾಡ್ಕೊಂಡು ಹೇಳ್ಕೊಡಕ್ಕಾಗತ್ತಾ? ಸುಮ್ನೆ ಕೈಯಲ್ಲಿ ಹಿಂಗೆ ಆಕ್ಟ್ ಮಾಡ್ಕೊಂಡು ತೋರ್ಸಿದ್ರೆ ಅರ್ಥ ಆಗತ್ತಾ? ಖಂಡಿತ ಅರ್ಥ ಆಗಂಗಿಲ್ಲ. ಹಾಗಾಗಿ ಒಬ್ಬ ಎಂಪ್ಲಾಯಿ ಯಾರೇ ಒಬ್ಬ ಜಾಯಿನ್ ಆಯ್ತು ಅಂತಂದ್ರು ಆತನಿಗೆ ಟ್ರೈನಿಂಗ್ ಕೊಡ್ಬೇಕಾದ್ರೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಏನಾಗುತ್ತೆ, ಆತ ಡೆವಲಪ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಕಮ್ಯುನಿಕೇಶನ್ ಅನ್ನೋದು ಟ್ರೈನಿಂಗ್ ಅಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ ಒಂದು ಆರ್ಗನೈಸೇಷನ್ ಅಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ 9th ಪಾಯಿಂಟ್ ಏನು? ಹೆಲ್ಪ್ ಇನ್ ಮೇಂಟೈನ್ ಪಬ್ಲಿಕ್ ರಿಲೇಷನ್ಸ್. ಏನೋ ಒಂದು ಆರ್ಗನೈಸೇಷನ್ ಒಳಗಿರ್ತಕ್ಕಂತಹ ಎಂಪ್ಲಾಯಿಗಳ ಜೊತೆ ಆಗ್ಲಿ ಅಥವಾ ಹೊರಗಡೆ ಇರ್ತಕ್ಕಂತಹ ಕಸ್ಟಮರ್ಸೇ ಆಗಿರ್ಲಿ, ಕನ್ಸ್ಯೂಮರ್ಸೇ ಆಗಿರ್ಲಿ, ಅವ್ರ ಜೊತೆ ಇಂಟರಾಕ್ಟ್ ಮಾಡ್ಲಿಕ್ಕೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಕಮ್ಯುನಿಕೇಶನ್ ಅಂತಂದ್ರೆ ಏನು, ಅದ್ರ ಮೀನಿಂಗು, ಡೆಫಿನೇಷನ್ ಮತ್ತೆ ಇಂಪಾರ್ಟೆನ್ಸ್ ಗಳು ಏನು, ಹಾಗೆ ಕಮ್ಯುನಿಕೇಶನ್ ಮೀಡಿಯಾ ಯಾವ ತರ, ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಶನ್ ಯಾವ ತರ ಪಾಸ್ ಆಗುತ್ತೆ, ಸೆಂಡರ್, ಎನ್ಕೋಡಿಂಗು, ಮೀಡಿಯಾ, ಇವೆಲ್ಲ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಡ್ತೀನಿ. ಹಾಗಾದ್ರೆ ಫಾರ್ಮಲ್ ಅಂತ ಅಂದ್ಬಿಟ್ಟು, ಈಗ ಕಮ್ಯುನಿಕೇಶನ್ ಅಲ್ಲಿ ದೇರ್ ಆರ್ 2 ಟೈಪ್ ಆಫ್ ಕಮ್ಯುನಿಕೇಶನ್. ಒಂದು ಫಾರ್ಮಲ್ ಕಮ್ಯುನಿಕೇಶನ್, ಇನ್ಫಾರ್ಮಲ್ ಕಮ್ಯುನಿಕೇಶನ್. ಏನು ಈ ಫಾರ್ಮಲ್ ಕಮ್ಯುನಿಕೇಶನ್? ಈಗ ಕಮ್ಯುನಿಕೇಶನ್ ಅಂತ ಅಂದ್ರೆ ಸಂವಹನ ಅಂತ ಅರ್ಥ ಆಯ್ತು. ಹಾಗಾದ್ರೆ ಈ ಫಾರ್ಮಲ್ ಕಮ್ಯುನಿಕೇಶನ್ ಮತ್ತೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಯಾಕೆ ಕ್ಲಾಸಿಫೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಬಹುದು. ಹಾಗಾದ್ರೆ ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೆ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಬಿಡೋಣ. The communication which flow through official channel designed in the organization chart is called as formal communication. ಏನ್ ಹೇಳ್ತಾರೆ ಫಾರ್ಮಲ್ ಕಮ್ಯುನಿಕೇಶನ್ಗೆ ಕನ್ನಡದಲ್ಲಿ? ಔಪಚಾರಿಕ ಅಂತ ಹೇಳ್ತಾರೆ. ಔಪಚಾರಿಕ ಏನು ಕಮ್ಯುನಿಕೇಶನ್ ಅಂತಂದ್ರೆ ಏನು? ಆಗ್ಲೇ ಹೇಳಿದೀನಿ ನಿಮ್ಗೆ, ಸಂವಹನ, ಔಪಚಾರಿಕ ಸಂವಹನ. ಏನ್ ಔಪಚಾರಿಕ ಸಂವಹನ ಅಂತಂದ್ರೆ, ಒಂದು ಆರ್ಗನೈಸೇಷನ್ ಒಳಗೆ ಇಲ್ಲೇ ಹೇಳ್ತಾ ಇದ್ರೆ ನೋಡಿ, ಇಲ್ಲಿ ಯಾರ ಜೊತೆನೂ ಮಾತಾಡ್ಬೇಕು ಅಂತಂತಂದ್ರು ಒಂದು ಅಫಿಷಿಯಲ್ ಚಾನೆಲ್ ಮೂಲಕ
ಯಾವ ತರ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಅಫಿಷಿಯಲ್ ಚಾನೆಲ್ ಮೂಲಕ ಪಾಸ್ ಆಗ್ತಕ್ಕಂತಹದ್ದೇ ಒಂದು ಆರ್ಗನೈಸೇಷನ್ ಅಲ್ಲಿ ಫಾರ್ಮಲ್ ಕಮ್ಯುನಿಕೇಶನ್, ಔಪಚಾರಿಕ ಕಮ್ಯುನಿಕೇಶನ್, ಏನು ಸಂವಹನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಯಾವ ತರ ಇರುತ್ತೆ, ಒಬ್ಬ ಸುಪೀರಿಯರ್ ಇರ್ತಾನೆ, ಆ ಸುಪೀರಿಯರ್ ಒಬ್ಬ ಸಬಾರ್ಡಿನೇಟ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಅದೇ ಸ್ಟ್ಯಾಂಡರ್ಡ್ ಅಲ್ಲಿ ಮಾತಾಡ್ತಕ್ಕಂಥದ್ನ ಔಪಚಾರಿಕ ಸಂವಹನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ, ಅವಾಗ ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಕಮ್ಯುನಿಕೇಶನ್ ಬಿಟ್ವೀನ್ ಸುಪೀರಿಯರ್ ಅಂಡ್ ಸಬಾರ್ಡಿನೇಟ್, ಒಬ್ಬ ಸುಪೀರಿಯರ್ ಸಬಾರ್ಡಿನೇಟ್ ಜೊತೆ ಹೇಗ್ ಮಾತಾಡ್ತಾರಲ್ಲ, ತುಂಬಾ ಫಾರ್ಮಲ್ ಆಗಿ ಅಥವಾ ತುಂಬಾ ಡಿಗ್ನಿಫೈಡ್ ಆಗಿ ನೀನು ಈ ತರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಏನು ತುಂಬಾ ಔಪಚಾರಿಕವಾಗಿ ಮಾತಾಡ್ತಾರೆ, ಅದನ್ನ ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಲ್ಲಿ ಏನ್ ಮಾಡ್ತಾನೆ, ವೇರ್ ಬೈ ಎ ಸುಪೀರಿಯರ್ ಸೆಂಡ್ ನೋಟಿಸ್ ಸಬಾರ್ಡಿನೇಟ್ ಟು ಅಟೆಂಡ್ ಅ ಮೀಟಿಂಗ್. ಇಲ್ಲಿ ಏನಾಗ್ಬೋದು, ಒಬ್ಬ ಸುಪೀರಿಯರ್ ಇರ್ತಾನೆ, ಸುಪೀರಿಯರ್ ಸಬಾರ್ಡಿನೇಷನ್ ಗೆ ನೀನು ಈ ತರ ಕೆಲಸಗಳನ್ನ ಮಾಡು ಅಂತ ಹೇಳ್ಕೊಡೋದಾಗಿರ್ಲಿ, ನೀನು ಒಂದು ಮೀಟಿಂಗ್ ಇದೆ ನಾಳೆ ಅದನ್ನ ಅಟೆಂಡ್ ಮಾಡು ಅಂತ ಅನ್ನೋದಾಗ್ಲಿ, ಇದೆಲ್ಲ ಏನಾಗಿತ್ತು, ಅಥವಾ ಒಬ್ಬ ಸಬಾರ್ಡಿನೇಟ್ ಸುಪೀರಿಯರ್ ಜೊತೆ ಮಾತಾಡಕ್ಕಾಗ್ಲಿ ಒಂದು ಫಾರ್ಮಲ್ ಆಗಿರುತ್ತೆ ಅಂತಂತಂದ್ರೆ ಒಂದು ವೇ ಇರುತ್ತೆ, ಒಂದು ಮೆಥಡ್ ಇರುತ್ತೆ, ಸ್ಟ್ಯಾಂಡರ್ಡ್ ಇರುತ್ತೆ. ಅದೇ ತರನೇ ಮಾತಾಡ್ಬೇಕಾಗತ್ತೆ. ಈಗ ನಿಮ್ಮ ಬಾಸ್ ಅಥವಾ ಯಾರು ಮ್ಯಾನೇಜರ್ ಇದಾರೆ, ಡೈರೆಕ್ಟರ್ ಇದಾರೆ, ಅಥವಾ ನೀವು ಕಾಲೇಜ್ ಅಲ್ಲಿ ಅಂತ ಅನ್ಕೊಳ್ಳಿ, ನಿಮ್ಮ ಲೆಕ್ಚರ್ಗಳ ಜೊತೆ ನೀವು ಮನೇಲಿ ಪೇರೆಂಟ್ಸ್ ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಜೊತೆ ಮಾತಾಡ್ತೀರಾ? ಖಂಡಿತ ಇಲ್ಲ. ಹಾಗೇನೆ ಒಂದು ಆರ್ಗನೈಸೇಷನ್ ಒಳಗುವೆ ಮಾತಾಡ್ಬೇಕು ಅಂತಂದ್ರೆ, ಈಗ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರ್ತಾರೆ, ಅವ್ರಿಗೆ ರೆಸ್ಪೆಕ್ಟ್ ಅಂದ್ರೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅನ್ನೋದು ಕಾಮನ್ ಫ್ಯಾಕ್ಟರ್. ಆದ್ರೆ ಇಲ್ಲಿ ರೆಸ್ಪೆಕ್ಟ್ ಇಂತ ಬಿಯಾಂಡ್ ಹೋಗುತ್ತೆ, ಏನು ಒಂದು ಔಪಚಾರಿಕವಾಗಿ ಇರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಈಗ ಒಬ್ಬ ಸಬಾರ್ಡಿನೇಟ್ ಗೆ ನಾಳೆ ಒಂದು ಮೀಟಿಂಗ್ ಇದೆ ಅಟೆಂಡ್ ಮಾಡು ಅಂತ ಅಂದ್ಬಿಟ್ಟು ಆ ನೋಟಿಫಿಕೇಶನ್ ಏನಿದೆ ಅದನ್ನ ಕಳಿಸ್ಕೊಡ್ದಾಗಿರ್ಬೋದು, ಈಗೆಲ್ಲ ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ತಾ ಇದಾರೆ. ಇದು ಫಾರ್ಮಲ್ ಕಮ್ಯುನಿಕೇಶನ್ ಡೈರೆಕ್ಟ್ ಆಗಿ ಬೇಕಾದ್ರೂ ನಡಿಬಹುದು ಅಥವಾ ಮೆಸೇಜ್ ಮೂಲಕ ಬೇಕಾದ್ರೂ ನಡಿಬಹುದು, ಅದು ಏನು ಮ್ಯಾಟರ್ ಆಗಂಗಿಲ್ಲ. ಒಟ್ಟಲ್ಲಿ ಫಾರ್ಮಲ್ಸ್ ಅಂತಂದ್ರೆ ಔಪಚಾರಿಕವಾಗಿರುತ್ತೆ, ಒಂದು ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಸೆಕೆಂಡ್ ಮೆಥಡ್ ಏನು, ಫಸ್ಟ್ ಮೆಥಡ್ ಔಪಚಾರಿಕ ಅಥವಾ ಫಾರ್ಮಲ್ ಅಂತ ತಿಳ್ಕೊಂಡು, ಸೆಕೆಂಡ್ ಮೆಥಡ್ ಅನೌಪಚಾರಿಕ. ಏನು ಔಪಚಾರಿಕ ಅಂತಂದ್ರೆ, ಒಂದು ಆಫೀಸಲ್ಗೆ ಒಬ್ಬ ಸುಪೀರಿಯರ್ ಒಬ್ಬ ಸಬಾರ್ಡಿನೇಟ್ ಜೊತೆ ಕಮ್ಯುನಿಕೇಟ್ ಮಾಡ್ತಕ್ಕಂತಹದ್ದು, ಅಥವಾ ಒಬ್ಬ ಸಬಾರ್ಡಿನೇಟ್ ತನಗಿರ್ತಕ್ಕಂತಹ ಪ್ರಾಬ್ಲಮ್ಸ್ ಡೌಟ್ ಅನ್ನ ಸುಪೀರಿಯರ್ ಹತ್ರ ಕೇಳಿ ಕ್ಲಿಯರ್ ಮಾಡ್ಕೊಳ್ಳೋದಂತಹದ್ದು ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಇರುತ್ತೆ. ಅದೇ ತರನೇ ಫಾಲೋ ಮಾಡೋದನ್ನ ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೆ ಇದನ್ನ ಅನೌಪಚಾರಿಕ ಸಂವಹನ ಅಂತ ಹೇಳ್ತಾರೆ. ನೀವು ನಿಮ್ಮ ಪೇರೆಂಟ್ಸ್ ಗಳ ಜೊತೆ ಮಾತಾಡೋದಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಮಾತಾಡೋದಾಗಿರ್ಬೋದು, ಇದೆಲ್ಲವೂ ಅನೌಪಚಾರಿಕ ಸಂವಹನ ಅಂತ ಹೇಳ್ತಾರೆ. ಕಮ್ಯುನಿಕೇಶನ್ ದಟ್ ಟೇಕ್ ಪ್ಲೇಸ್ ವಿತೌಟ್ ಫಾಲೋಯಿಂಗ್ ದ ಫಾರ್ಮಲ್ ಟೈಪ್ ಆಫ್ ಕಮ್ಯುನಿಕೇಶನ್ ಇಸ್ ಕಾಲ್ಡ್ ಆಸ್ ಇನ್ಫಾರ್ಮಲ್ ಕಮ್ಯುನಿಕೇಶನ್. ಈಗ ನೀವು ಫಾರ್ಮಲ್ ಕಮ್ಯುನಿಕೇಶನ್ ಏನ್ ಮಾಡ್ರಿ, ಒಬ್ಬ ಸುಪೀರಿಯರ್ ಮಾತಾಡೋ ಲೆವೆಲ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಗಿ ಮಾತಾಡಿದ್ರಿ. ಅದೇ ನಿಮ್ಮ ಫ್ರೆಂಡ್ ಗಳ ಜೊತೆ ಆತರ ಮಾತಾಡ್ತೀರಾ? ಖಂಡಿತ ಮಾತಾಡೋದಿಲ್ಲ. ಯಾಕಂತಂದ್ರೆ ನಿಮ್ಗೆ ಇಲ್ಲಿ ಫ್ರೀಡಮ್ ಜಾಸ್ತಿ ಇರುತ್ತೆ, ನೀವು ಏನನ್ ಬೇಕಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೋದಾಗಿದೆ. ಸೊ ಹಾಗಾಗಿ ಒಂದು ಫಾರ್ಮಲ್ ಲೈನ್ ನಲ್ಲಿ ನಡೆದೇ ಇರೋದನ್ನೇ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ಫಾರ್ಮಲ್ ಕಮ್ಯುನಿಕೇಶನ್ ಕೆಲವು ಸಲ ಆರ್ಗನೈಸೇಷನ್ ಒಳಗೂ ಕೂಡ ನಡೆಯುತ್ತೆ. ಫಾರ್ಮಲ್ ಕಮ್ಯುನಿಕೇಶನ್ ಏನು, ಸುಪೀರಿಯರ್ ಇಂದ ಸಬಾರ್ಡಿನೇಟ್, ಮ್ಯಾನೇಜರ್, ಈಗ ಡೈರೆಕ್ಟರ್ ಇಂದ ಈಗ ಟಾಪ್ ಲೆವೆಲ್ ಇಂದ ಮೀಡಿಯಂ ಲೆವೆಲ್, ಮಿಡಲ್ ಲೆವೆಲ್ ಇಂದ ಆಪರೇಷನ್ ಲೆವೆಲ್ಗೆ ಇನ್ಫಾರ್ಮೇಶನ್ ಚಾನಲ್ ಆಗ್ತಕ್ಕಂತಹದ್ದು ಏನು ಟ್ರಾನ್ಸ್ಫರ್ ಆಗ್ತಕ್ಕಂತಹದ್ದು ಫಾರ್ಮಲ್ ಆಗಿ ಆಗುತ್ತೆ. ಅದೇನೆ ನೀವು ನಿಮ್ಮ ಪೇರೆಂಟ್ಸ್ ಗಳ ಜೊತೆ ಮಾತಾಡೋದಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಗಳ ಜೊತೆ, ಬ್ರದರ್ ಸಿಸ್ಟರ್ ಜೊತೆ ಮಾತಾಡೋದು, ನಿಮ್ಮ ಕಸಿನ್ಸ್ ಗಳ ಜೊತೆ ಮಾತಾಡೋದು ಇನ್ಫಾರ್ಮಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ಫಾರ್ಮಲ್ ಅಂತಂದ್ರೆ ಫಾರ್ಮಾಲಿಟಿ ಏನಿದೆ ಅದನ್ನ ಫಾಲೋ ಮಾಡದೇ ಇರದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆಫೀಸ್ ಒಳಗೇನೆ ಇನ್ಫಾರ್ಮಲ್ ಆಗಿ ಯಾವ ತರ ಮಾತಾಡ್ತಾರೆ ಅನ್ನೋದನ್ನ ಎಕ್ಸಾಂಪಲ್ ಕೊಟ್ಟು ನೋಡೋಣ. ವರ್ಕರ್ ಡಿಸ್ಕಷನ್ ಅಬೌಟ್ ದ ರೂಮರ್ಸ್ ದಟ್ ಸಮ್ ಎಂಪ್ಲಾಯಿ ಲೈಕ್ಲಿ ಟು ಬಿ ಟ್ರಾನ್ಸ್ಫರ್ಡ್. ಏನು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಆಫೀಸ್ ಒಳಗೆ ಯಾವ ತರ ನಡೆಯುತ್ತೆ ಅಂತಂದ್ರೆ, ಈಗ ಎಂಪ್ಲಾಯಿಗಳು ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ರೂಮರ್ಸ್ ಆಗ್ತಕ್ಕಂತಹದ್ದು, ಇಲ್ಲದೆ ಇರ್ತಕ್ಕಂತಹ ವದಂತಿಗಳು ಅವ್ರವ್ರೊಳಗೆ ಆ ಒಂದು ಎಂಪ್ಲಾಯಿನ ಟ್ರಾನ್ಸ್ಫರ್ ಮಾಡ್ಬಿಡ್ತಾರಂತೆ, ಆ ಎಂಪ್ಲಾಯಿನ ಬೇರೆ ಕಡೆಗೆ ಕಳಿಸ್ಬಿಡ್ತಾರಂತೆ ಅಂತ ಅಂದ್ಬಿಟ್ಟು ಏನು ಗಾಸಿಪ್ ವಿಚಾರಗಳನ್ನ, ರೂಮರ್ಸ್ ಗಳನ್ನ ಮಾತಾಡ್ತಾರೆ, ಅದನ್ನ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇದಾರೆ. ಹಾಗಾದ್ರೆ ಫಾರ್ಮಲ್ ಇದನ್ನೆಲ್ಲ ನಾವು ತುಂಬಾ ಎಲಾಬರೇಟ್ ಆಗಿ ಅರ್ಥ ಮಾಡ್ಕೊಳ್ತೀವಿ. ಫಾರ್ಮಲ್ ಅಂತಂದ್ರೆ ಯಾವ ತರ ನಡೀತಾ ಬರುತ್ತೆ ನೋಡಿ. ಇದು ಫಾರ್ಮಲ್ ಅಂತಂದ್ರೆ ಇಲ್ಲಿ ಟಾಪ್ ಮೋಸ್ಟ್ ಯಾವ್ದು ನಿಮ್ಗೆ ಹೇಳಿದೀನಿ, ಗ್ರೇಡ್ ಎ, ಬಿ, ಸಿ, ಡಿ, ಇ. ಈ ಗ್ರೇಡ್ ಅಲ್ಲಿ ಇರ್ತಕ್ಕಂತಹವರು ಎ ಗ್ರೇಡ್ ಅಲ್ಲಿ ಇರ್ತಕ್ಕಂತಹದ್ದು ಬಿ ಗ್ರೇಡ್ ಅವ್ರಿಗೆ ಇನ್ಫಾರ್ಮೇಶನ್, ಬಿ ಗ್ರೇಡ್ ಅವರು ಸಿ ಗ್ರೇಡ್ ಅಲ್ಲಿ, ಈ ತರ ಇಲ್ಲಿ ಮಧ್ಯದಲ್ಲಿ ಯಾವುದೇ ಬ್ಯಾರಿಯರ್ಸ್ ಇಲ್ಲ.
ಒಂದು ಫ್ಲೋ ಒಳಗೆ ನಡೀತು, ಒಂದು ಸಿಸ್ಟಮ್ಯಾಟಿಕ್ ಆಗಿ ವ್ಯವಹಾರಗಳೇ ನಡೀತಾ ಇದೆ ಅಥವಾ ಕಮ್ಯುನಿಕೇಶನ್ ನಡೀತಿದೆ. ಇವೆಲ್ಲ ಇಲ್ಲಿ ತನಕ ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ತನಕ ನಿಮ್ಗೆ ಫಾರ್ಮಲ್ ಕಮ್ಯುನಿಕೇಶನ್ಗೆ ಎಕ್ಸಾಂಪಲ್ ಇದು. ಯಾವುದು? ಚೈನ್ ಆಗಿ ಒಬ್ಬರಾದ್ಮೇಲೆ ಒಬ್ರು ಇನ್ಫಾರ್ಮೇಶನ್ ಪಾಸ್ ಆಗಿರ್ಬೋದು. ವಿ ಇಲ್ಲಿಂದ ಒಬ್ರಿಗೆ ಡೈರೆಕ್ಟ್ ಆಗಿ ಇವರಿಂದ ಇವ್ರಿಗೆ ಆಗಿರ್ಬೋದು, ಇವರಿಂದ ಇವ್ರಿಗೆ ಇನ್ಫಾರ್ಮೇಶನ್ ಪಾಸ್ ಆಗಿರ್ಬೋದು. ಅದನ್ನ ಏನ್ ಹೇಳ್ತಾರೆ? ಫಾರ್ಮಲ್ ಕಮ್ಯುನಿಕೇಶನ್. ಅಥವಾ ಇಲ್ಲಿ ಸರ್ಕ್ಯುಲರ್ ಆಗಿ ಇವರಿಂದ ಇವ್ರಿಗೆ ಈ ತರ ಮೆಸೇಜ್ಗಳು ಪಾಸ್ ಆಗತಕ್ಕಂತಹದ್ದು ಫಾರ್ಮಲ್ ಆಗಿರುತ್ತೆ. ಇಲ್ಲ ಏನಾಗುತ್ತೆ? ಫ್ರೀ ಫ್ಲೋ ಇರುತ್ತೆ. ಇಲ್ಲಿಂದ ಡೈರೆಕ್ಟ್ ಆಗಿ ಇವ್ರಿಗೆ ಮಾತಾಡ್ಬೋದು, ಇವ್ರು ಇನ್ನೊಬ್ರಿಗೆ ಮಾತಾಡ್ಬೋದು, ಇವ್ರು ಈ ತರ ಮಾತಾಡ್ಬೋದು. ಇದು ಫಾರ್ಮಲ್ ಒಳಗೆ ಬರ್ತದೆ. ಇನ್ವರ್ಟೆಡ್ ಅಂತಂದ್ರೆ ಒಬ್ರಿಗೆ ಅದು ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗುತ್ತೆ, ಇನ್ನಿಬ್ರು ಟ್ರಾನ್ಸ್ಫರ್ ಮಾಡಬಹುದಾಗಿದೆ ಆ ಮೆಸೇಜ್ ನ ಅಂತ ಅಂದ್ಬಿಟ್ಟು ಇದು ಫಾರ್ಮಲ್ ಆಗಿ ನಡೀತಕ್ಕಂತಹ ಆರ್ಗನೈಸೇಷನಲ್ ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ಫಾರ್ಮಲ್ ಆಗಿ ಹೇಗ್ ನಡೆಯುತ್ತೆ? ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಲಾಸ್ಟ್ ಬಿಟ್ಟೇ ಬಿಟ್ಬಿಡ್ತಾರೆ. ಇದು ಇನ್ಫಾರ್ಮಲ್ ಕಮ್ಯುನಿಕೇಶನ್. ಇನ್ಫಾರ್ಮಲ್ ಕಮ್ಯುನಿಕೇಶನ್ ಇದು ಎಕ್ಸ್ಪ್ಲನೇಷನ್ ಬರುತ್ತೆ. ಇದು ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಇನ್ ಸ್ಲೈಡ್ಸ್ ಗಳಲ್ಲಿ ಇದೆ ಎಲ್ಲವೂ ಯಾವ ತರ ವರ್ಕ್ ಆಗುತ್ತೆ ಮತ್ತೆ ಏನು ಅಂತಂದ್ಬಿಟ್ಟು. ಓಕೆನಾ? ಓಕೆ, ಗಾಸಿಪ್ ಯಾರಿಂದ ಯಾರಿಗೆ ಬೇಕಾದ್ರೂ ಸ್ಪ್ರೆಡ್ ಆಗೋದಾಗಿರ್ಬೋದು. ಪ್ರಾಬಬಿಲಿಟಿ, ಈಗ ಒಬ್ರಿಗೆ ಏನೋ ಒಂದು ಸಣ್ಣ ವಿಚಾರ ಇರುತ್ತೆ, ಅವ್ರಿಗೆ ಅದು ಕನ್ಫರ್ಮ್ ಇರಲ್ಲ, ಆದ್ರೂ ಒಂಥರ ಎಕ್ಸ್ಪ್ರೆಸ್ ಮಾಡ್ಬಿಡ್ತು, ಅದನ್ನ ಪ್ರಾಬಬಿಲಿಟಿ ಆಗಿರ್ಬೋದು. ಕ್ಲಸ್ಟರ್ ನೆಟ್ವರ್ಕ್ ಅಂತಂದ್ರೆ ಏನೋ ಒಂದ್ ಸ್ವಲ್ಪ ಐಡಿಯಾ ಇರುತ್ತೆ, ಆದ್ರೆ ಅದು ನಿಜನಾ ಸುಳ್ಳು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರೋದಿಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂತಹದ್ದಾಗಿರ್ಬೋದು. ಇದ್ರೂ ಇರ್ಬೋದೇನೋ, ಗಾಸಿಪ್ ತರ ಮಾತಾಡೋದಾಗಿರ್ಬೋದು. ಇವೆಲ್ಲ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟಾಪಿಕ್. ಈಗ ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು, ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು, ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ಆರ್ ಇನ್ಫಾರ್ಮಲ್ ಕಮ್ಯುನಿಕೇಶನ್. ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ನ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತಾನು ಕರೀತಾರೆ. ಇಟ್ ಈಸ್ an informal channel of business communication which take place without following the formal line of communication. ಇದು ಏನ್ ಹೇಳ್ತಿದ್ರೆ, ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ಅನ್ನೋದು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಯಾವ ತರ ನಡೆಯುತ್ತೆ, ಯಾವುದೇ ರೀತಿಯಾದಂತಹ ಫಾರ್ಮಾಲಿಟೀಸ್ ಇಲ್ಲದೆ ಅದೇ ತರನೇ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇಟ್ ಸ್ಪ್ರೆಡ್ಸ್ ಥ್ರೂ ಔಟ್ ದ ಆರ್ಗನೈಸೇಷನ್ ಇನ್ ಆಲ್ ಡೈರೆಕ್ಷನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಅಥಾರಿಟಿ ಲೆವೆಲ್. ಯಾವ ಲೆವೆಲ್ ಆದ್ರೂ ಇರ್ಲಿ, ಟಾಪ್ ಲೆವೆಲ್ ಇರ್ಲಿ, ಮೀಡಿಯಂ ಲೆವೆಲ್ ಇರ್ಲಿ, ಲೋವರ್ ಇರ್ಲಿ, ಯಾರ್ ಬೇಕಾದ್ರೂ ಯಾರ ಹತ್ರ ಬೇಕಾದ್ರೂ ಮಾತಾಡ್ತಕ್ಕಂತಹದ್ದು, ಯಾರ ಬಗ್ಗೆ ಏನ್ ಬೇಕಾದ್ರೂ ಇನ್ನೊಬ್ಬರ ಹತ್ರ ಹೇಳ್ತಕ್ಕಂತಹದ್ನ ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ಗೆ ಎಕ್ಸಾಂಪಲ್ ಗಳು ಏನು ಅಂತ ನೋಡೋಣ. ವರ್ಕರ್ ಡಿಸ್ಕಸಿಂಗ್ ಅಬೌಟ್ ದ ಬಿಹೇವಿಯರ್ ಆಫ್ ಸುಪೀರಿಯರ್ ಆ ತರ ಇದ್ದಾನೆ, ಅವ್ನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅವ್ನಿಗೆ ಏನೋ ಅವನೇ ಕಮ್ಯುನಿಕೇಶನ್ ಅವ್ನಿಗೆ ಸರಿಯಾಗಿಲ್ಲ, ಅವ್ನಿಗೆ ಯಾವ ತರ ಕೆಲಸ ಮಾಡ್ಬೇಕು ಅಂತ ಐಡಿಯಾ ಇಲ್ಲ ಅಂತ ಅಂದ್ಬಿಟ್ಟು ಗಾಸಿಪ್ ವಿಚಾರಗಳನ್ನ ಮಾತಾಡ್ತಕ್ಕಂತಹದ್ದು ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಡಿಸ್ಕಷನ್ ಅಬೌಟ್ ರೂಮರ್ಸ್ ದಟ್ ಸಮ್ ಎಂಪ್ಲಾಯ್ ಆರ್ ಲೈಕ್ಲಿ ಟು ಬಿ ಟ್ರಾನ್ಸ್ಫರ್. ಯಾವ್ದೋ ಒಂದು ಎಂಪ್ಲಾಯಿನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಇವ್ರೊಳಗೆ ಮಾತಾಡ್ತಕ್ಕಂತಹದ್ದು. ಇಲ್ಲಿ ಫಾರ್ಮಾಲಿಟೀಸ್ ನ ಮೇಂಟೈನ್ ಮಾಡ್ತಿಲ್ಲ, ಅವ್ರು ಯಾರಿಗ್ ಬಂತು ಅವ್ರು ಮನಸೋ ಇಚ್ಛೆ ಮಾತಾಡ್ತಾರಲ್ಲ, ಅದನ್ನ ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ಅಂತಂದ್ರೆ ಇದುವೇ ಇನ್ಫಾರ್ಮಲ್ ಮೆಥಡ್ ಆಫ್ ಕಮ್ಯುನಿಕೇಶನ್. ಇದು ಯಾವುದೇ ರೀತಿಯಾದಂತಹ ಫಾರ್ಮಲ್ ಪ್ರೊಸೀಜರ್ ನ ಮೇಂಟೈನ್ ಮಾಡೋದಿಲ್ಲ. ಆರ್ಗನೈಸೇಷನ್ ಅಲ್ಲಿ ಯಾರು ಯಾವ ಲೆವೆಲ್ ಅಲ್ಲೇ ಇರ್ಲಿ, ಅವರು ಇನ್ನೊಬ್ಬರ ಹತ್ರ ಫ್ರೀ ಆಗಿ ಗಾಸಿಪ್ ಗಳನ್ನ, ಬೇಡವಾದ ವಿಚಾರಗಳನ್ನು ಡಿಸ್ಕಸ್ ಮಾಡ್ತಕ್ಕಂಥದನ್ನ ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಹಾಗಾದ್ರೆ ಟೈಪ್ ಆಫ್ ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್. ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ನ ಟೈಪ್ ಗಳು ಯಾವ ತರ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಸಿಂಗಲ್ ಸ್ಟಾರ್ಟೆಡ್ ನೆಟ್ವರ್ಕ್ ಏನ್ ಹೇಳುತ್ತೆ? ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹೇಳಿದ್ರೆ ಮಾತ್ರನೇ ಸಿಂಗಲ್ ಅಂತಂದ್ರೆ ಏನು, ಅವ್ನಿಗೆ ಅಥಾರಿಟಿ ಇರುತ್ತೆ, ಆತ ಮಾತಾಡ್ತಾನೆ. ಓಕೆನಾ? ಅಥಾರಿಟಿ ಇಲ್ದೇ ಇರೋರು ಮಾತಾಡ್ಬಿಟ್ರೆ ಇನ್ಫಾರ್ಮಲ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಒಬ್ಬ ಜೆನ್ಯೂನ್ ಆಗಿ ಇರ್ತಕ್ಕಂತಹ ವ್ಯಕ್ತಿ ಮಾತಾಡಿದ್ರೆ ಅದು ನಿಜವಾಗ್ಲೂ ಇನ್ಫಾರ್ಮೇಶನ್ ಟಾಪ್ ಇಂದ ಬೇರೆ ಕಡೆಗೆ ಫ್ಲೋ ಆಗುತ್ತೆ. ಇನ್ನೊಬ್ಬ ವ್ಯಕ್ತಿ ಜೊತೆ ಹೋಗ್ಬೇಕು ಅಂತಂದ್ರೆ ಅರ್ಥ ಆಗುತ್ತಾ? ಖಂಡಿತ ಇಲ್ಲ. ಈಗ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಏನೇನೋ ನೆಕ್ಸ್ಟ್ ಸ್ಟೆಪ್ ಗಳನ್ನ ತಗೊಳ್ತಾರೆ ಅಂತ ಅಂದ್ಬಿಟ್ಟು. ಇವರು ಯಾರೋ ಡಿ ಗ್ರೂಪ್, ಸಿ ಗ್ರೇಡ್ ಅವರು ಅಥವಾ ಡಿ ಗ್ರೇಡ್ ಅವರು ಬಂದು ಇವ್ರು ಹಿಂಗ್ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ಅಫಿಷಿಯಲ್ ಆಗಿರುತ್ತಾ? ಖಂಡಿತ ಇರಲ್ಲ. ಅದು ಇನ್ಫಾರ್ಮಲ್ ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಶನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ರೆ. ಆಮೇಲೆ ಗಾಸಿಪ್ ನ್ಯೂಸ್ ಏನು, ತಮಗೆ ಗೊತ್ತೇ ಇರೋದಿಲ್ಲ ವಿಚಾರ, ಆದ್ರೂ ಏನೇನೋ ರೂಮರ್ಸ್ ಗಳನ್ನ ಸ್ಪ್ರೆಡ್ ಮಾಡ್ತಕ್ಕಂತಹದ್ದು ಗಾಸಿಪ್ ನ್ಯೂಸ್ ನೆಟ್ವರ್ಕ್ ಅಂತ ಹೇಳ್ತಾರೆ. ಅವ್ರಿಗೆ ವಿಚಾರ ಗೊತ್ತಿರಲ್ಲ, ಆದ್ರೂ ಗಾಸಿಪ್ ಆಗಿ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರಾಬಬಿಲಿಟಿ ನೆಟ್ವರ್ಕ್. ಏನ್ ಪ್ರಾಬಬಿಲಿಟಿ ನೆಟ್ವರ್ಕ್ ಅಂತಂದ್ರೆ ಅವ್ರಿಗೇನೆ ಐಡಿಯಾ ಇರಲ್ಲ, ಅವ್ರು ಏನ್ ಹೇಳ್ತಾರೆ. ಈಗ 50-50% ಇರುತ್ತೆ, ಅವ್ರು ಅಸಂಪ್ಷನ್ ನ ಮಾಡ್ಕೊಬಿಡ್ತಾರೆ. ಏನೋ ಪ್ರಾಬಬಿಲಿಟಿ ಅಂತಂದ್ರೆ ಏನು,
ಈ ತರ ಆಗ್ಬೋದು ಅಥವಾ ಆಗದೆ ಇರ್ಬೋದು ಅಂತ ಊಹೆ ಮಾಡ್ಕೊಳ್ಳೋದನ್ನ ಪ್ರಾಬಬಿಲಿಟಿ ಅಂತ ಹೇಳ್ತಾರೆ. ಆ ತರ ಮಾಡ್ಬೋದಾಗಿರ್ಬೋದು ಅಂತ ಅಂದ್ಬಿಟ್ಟು. ಇನ್ನ ಕ್ಲಸ್ಟರ್ ನೆಟ್ವರ್ಕ್, ಅವ್ರಿಗೆ ಐಡಿಯಾ ಇರೋದಿಲ್ಲ, ಏನು ಕ್ಲಾರಿಟಿ ಇರೋದಿಲ್ಲ, ಅವರು ಇನ್ನೊಬ್ರು ವಿಚಾರಗಳ ಬಗ್ಗೆ ಮಾತಾಡ್ತಕ್ಕಂತಹದ್ದು ಅಥವಾ ಸುಳ್ಳ ಹೇಳ್ತಕ್ಕಂತಹದ್ದು ಗಾಸಿಪ್ ನ ಸ್ಪ್ರೆಡ್ ಮಾಡ್ಬಿಡೋದನ್ನ ಕ್ಲಸ್ಟರ್ ನೆಟ್ವರ್ಕ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ. ಈಗ ನಿಮ್ಗೆ ಟೈಪ್ ಆಫ್ ಗ್ರೇಪ್ ಪಾಯಿಂಟ್ ನೆಟ್ವರ್ಕ್ ಅಲ್ಲಿ ಯಾವ್ಯಾವ್ದಿದೆ ಅದು ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಈಗ ಫಾರ್ಮಲ್ ಕಮ್ಯುನಿಕೇಶನ್ ಮತ್ತೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ಗೂ ಇರ್ತಕ್ಕಂತಹ ಡಿಫ್ರೆನ್ಸಸ್ ಗಳು ಏನು ಅಂತಂದ್ಬಿಟ್ಟು ನೋಡೋಣ. ಆಯ್ತಾ? ಫಸ್ಟ್ ಮೀನಿಂಗ್ ಏನ್ ಹೇಳುತ್ತೆ, ಮೀನಿಂಗ್ ಅಂತಂದ್ರೆ ಏನು, ಅದರ ಅರ್ಥ ಅಥವಾ ವ್ಯಾಖ್ಯಾನ ಏನ್ ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಏನು ಫಸ್ಟ್ ಮೀನಿಂಗು ಫಾರ್ಮಲ್ ಕಮ್ಯುನಿಕೇಶನ್ ಮತ್ತೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅನ್ನೋದನ್ನ ಇಲ್ಲಿ ಮೀನಿಂಗ್ ನೋಡೋಣ. ಅರ್ಥ ಏನು, ಅಫಿಷಿಯಲ್ ಕಮ್ಯುನಿಕೇಶನ್ ಟೇಕನ್ ಪ್ಲೇಸ್ ಇನ್ ಅನ್ ಆರ್ಗನೈಸೇಷನ್ is known as ಫಾರ್ಮಲ್ ಕಮ್ಯುನಿಕೇಶನ್. ಒಂದು ಆರ್ಗನೈಸೇಷನ್ ಒಳಗೆ ವಿಚಾರಗಳು ಫಾರ್ಮಲ್ ಆಗಿ ಹೋಗ್ತಕ್ಕಂತಹದ್ನ, ಅಫಿಷಿಯಲ್ ಚಾನೆಲ್ ಮೂಲಕ ಹೋಗ್ತಕ್ಕಂತಹದ್ನ ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೆ ಅನ್ಅಫಿಷಿಯಲ್ ಕಮ್ಯುನಿಕೇಶನ್ ದಟ್ ಅರೈಸಸ್ ಫ್ರಮ್ ಸೋಷಿಯಲ್ ಇಂಟ್ರಾಕ್ಷನ್ ಆಫ್ ಪೀಪಲ್ ಇಸ್ ನೌನ್ ಆಸ್ ಇನ್ಫಾರ್ಮಲ್ ಕಮ್ಯುನಿಕೇಶನ್. ಏನ್ ಹೇಳ್ತಾ ಇದ್ರೆ, ಅನ್ಅಫಿಷಿಯಲ್ ಆಗಿ ಒಂದು ಫಾರ್ಮಾಲಿಟೀಸ್ ನ ಇಲ್ಲದೆ ಸೊಸೈಟಿಯಲ್ಲಿ ಒಂದು ಪರ್ಸನ್ ನಿಂದ ಇನ್ನೊಬ್ಬರು ಪರ್ಸನ್ಗೆ ನಡೀತಕ್ಕಂತಹ ಇಂಟರಾಕ್ಷನ್ ಅನ್ನ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದ್ರ ರಿಲೇಷನ್ ಯಾವ ತರ ಇದೆ ಅಂದ್ರೆ ಸಂಬಂಧಗಳು ಯಾವ್ಯಾವ ತರ ಬರ್ತಾ ಹೋಗುತ್ತೆ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಅಂತ ನೋಡೋಣ. ಇಟ್ ಈಸ್ ಬೇಸ್ಡ್ ಆನ್ ಫಾರ್ಮಲ್ ಆರ್ಗನೈಸೇಷನ್ ರಿಲೇಶನ್ಶಿಪ್. ಇದು ಫಾರ್ಮಲ್ ಆರ್ಗನೈಸೇಷನ್ ರಿಲೇಶನ್ಶಿಪ್ ಅಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಏನು ಫಾರ್ಮಲ್ ಆರ್ಗನೈಸೇಷನ್ ರಿಲೇಶನ್ಶಿಪ್ ಅಂತಂದ್ರೆ ಟಾಪ್ ಲೆವೆಲ್ ಇಂದ ಮಿಡ್ಲ್ ಲೆವೆಲ್ ಇಂದ ಆಪರೇಷನ್ ಲೆವೆಲ್ ಗೆ ಇನ್ಫಾರ್ಮೇಶನ್ ಗಳು ಪಾಸ್ ಆಗ್ತಾ ಹೋಗುತ್ತೆ. ಫಾರ್ಮಲ್ ಆಗಿ ಆರ್ಗನೈಸೇಷನ್ ಯಾವ್ದು ಇರುತ್ತೆ ಅಲ್ಲಿ ಮಾತ್ರ ಇದು ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ಇಂಟರ್ ಪರ್ಸನಲ್ ಕಾಂಟ್ಯಾಕ್ಟ್. ಏನಾಗುತ್ತೆ, ಯಾರ್ಯಾರು ಒಂದು ಆರ್ಗನೈಸೇಷನ್ ಅಲ್ಲಿ ಬೇರೆ ಬೇರೆಯವರು ಎಲ್ಲ ಪರಿಚಯ ಇರ್ತಾರೆ, ಯಾರ ಬಗ್ಗೆ ಯಾರೇ ಇನ್ನೊಬ್ರು ಬಗ್ಗೆ ಮಾತಾಡ್ತಕ್ಕಂತಹದ್ನ ಇನ್ಫಾರ್ಮಲ್ ಅಂದ್ರೆ ಒಬ್ಬ ಇಂಟರ್ ಪರ್ಸನಲ್ ಅಂತಂದ್ರೆ ಒಬ್ಬ ಟಾಪ್ ಲೆವೆಲ್ ಅವರೇ ಇರ್ಲಿ, ಅವನು ಮಿಡಲ್ ಲೆವೆಲ್ ಅವ್ರ ಜೊತೆನೇ ಇರ್ಲಿ ಅಥವಾ ಆಪರೇಷನ್ ಲೆವೆಲ್ ಜೊತೆನೇ ಇರ್ಲಿ, ಮಾತಾಡ್ತಕ್ಕಂತಹದ್ನ ಏನ್ ಹೇಳ್ತಾರೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಫ್ಲೋ ಆಫ್ ಡೈರೆಕ್ಷನ್, ಏನು ದಿಕ್ಕು, ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇಟ್ ಫ್ಲೋ ವರ್ಟಿಕಲಿ ಹಾರಿಜಾಂಟಲಿ ಅಟ್ ಡಯಾಗ್ನಲ್ ನಲ್ಲಿ. ಏನು ಇದು ಹಾರಿಜಾಂಟಲ್ ಆಗೂ ನಡಿಬಹುದು, ಟಾಪ್ ಲೆವೆಲ್ ಇಂದ ಮಿಡಿಯಲ್ ಲೆವೆಲ್ ಲೋವರ್ ಲೆವೆಲ್, ಅಥವಾ ಈಕ್ವಲ್ ಆಗಬೇಕಾದ್ರೂ ನಡಿಬಹುದು, ಅಥವಾ ಡಯಾಗ್ನಲ್ ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬೇಕಾದ್ರೂ ನಡಿಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಯಾವ ಡೈರೆಕ್ಷನ್ ಇಂದ ಯಾವ ಡೈರೆಕ್ಷನ್ ಬೇಕಾದ್ರೂ ನಡಿಬಹುದು. ಎ ಸಿ ಜೊತೆ ಮಾತಾಡ್ಬೋದು, ಡಿ ಎ ಜೊತೆ ಮಾತಾಡ್ಬೋದು, ಬಿ ಸಿ ಜೊತೆ ಮಾತಾಡೋದಾಗಿರ್ಬೋದು, ಯಾರು ಎಲ್ಲಿ ಬೇಕಾದ್ರೂ ಯಾರ ಜೊತೆ ಬೇಕಾದ್ರೂ ಮಾತಾಡೋದನ್ನ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಚಾನಲ್ ಇದ್ರ ಮಾಧ್ಯಮ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇಟ್ ಫ್ಲೋ ಫಾರ್ಮಲ್ ಚಾನಲ್ ಆಫ್ ಕಮ್ಯುನಿಕೇಶನ್. ಇದು ಫಾರ್ಮಲ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೆಂಗ್ ಹೇಳುತ್ತೆ ಅದೇ ತರನೇ ಕಮ್ಯುನಿಕೇಶನ್ ಪಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಇನ್ಫಾರ್ಮಲ್ ಅಲ್ಲಿ ಇಟ್ ಡಸ್ ನಾಟ್ ಫೋ ಎನಿ ಹೈರಾರ್ಕಿಯಲ್ ಆರ್ಡರ್. ಏನ್ ಹೇಳ್ತಾರೆ, ಯಾವ ಹೈರಾರ್ಕಿಯಲ್, ಈಗ ಟಾಪ್ ಮಿಡಲ್ ಲೆವೆಲ್ ಆ ತರ ಹೈರಾರ್ಕಿ ಇದೆ, ಆ ತರ ಹೈರಾರ್ಕಿಯಲ್ಲಿ ಇದು ಇನ್ಫಾರ್ಮೇಶನ್ ಫ್ಲೋ ಆಗೋದಿಲ್ಲ. ಹೈರಾರ್ಕಿ ಸ್ಟ್ಯಾಂಡರ್ಡ್ ಏನಿದೆ ಆತರ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇನ್ಫಾರ್ಮಲ್ ಕಮ್ಯುನಿಕೇಶನ್ ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದ್ರ ನೇಚರ್ ಏನು ಅಂತ ತಿಳ್ಕೊಳ್ಳೋಣ. ನೇಚರ್ ಅಂದ್ರೇನು, ಸ್ವಭಾವ ಏನು ಅಂತ ಅಂದ್ಬಿಟ್ಟು. ಏನು, ಇಟ್ ಈಸ್ ರಿಜಿಡ್ ಇನ್ ನೇಚರ್ ಅಂತ ಹೇಳ್ತಾ ಇದ್ರೆ. ಇದು ಸ್ವಲ್ಪ ಕ್ಲಿಷ್ಟಕರವಾಗಿರುತ್ತೆ, ಯಾಕಂತಂದ್ರೆ ಫಾರ್ಮಲ್ ಆಗೇ ಮಾತಾಡ್ಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಇದು ರಿಜಿಡ್ ಇದೆ, ಇದ್ರ ಸ್ವಭಾವ ಸ್ವಲ್ಪ ಕಷ್ಟವಾಗಿದೆ ಅಂತ ಅಂದ್ಬಿಟ್ಟು. ಇದು ಏನ್ ಹೇಳ್ತಾ ಇದ್ರೆ, ಇಟ್ ಈಸ್ ಫ್ಲೆಕ್ಸಿಬಲ್ ಇನ್ ನೇಚರ್. ನೀವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ಬೇಕಾದ್ರೆ ಯಾವ್ದು ಟೆನ್ಷನ್ ಇರ್ಲಾರ್ದಂಗೆ ಯಾವ್ದು ನಿಮ್ಮ ಮನಸ್ಸಿಗೆ ಏನ್ ಬರುತ್ತೋ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀರಾ. ಸೊ ಅದನ್ನ ಇನ್ಫಾರ್ಮಲ್ ಹೇಳ್ತಾರೆ. ಅದೇ ಫಾರ್ಮಲ್ ಅಲ್ಲಿ ಮಾಡ್ಬೇಕಾದ್ರೆ ಸೀನಿಯರ್ ಗಳು ಇರ್ತಾರೆ, ನಮ್ಗಿಂತ ಎಕ್ಸ್ಪೀರಿಯನ್ಸ್ ಆಗಿರೋರು ಇರ್ತಾರೆ. ಸೊ ಹಾಗಾಗಿ ಅವ್ರ ಜೊತೆ ಫಾರ್ಮಲ್ ಆಗಿ ಮಾತಾಡ್ಬೇಕಾಗತ್ತೆ. ಸೊ ಯಾವ್ದು ಅದರ ನೇಚರ್ ಸ್ವಭಾವ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಆ ಪ್ರೋಸೆಸ್ ಹೆಂಗಿದೆ ಸ್ಟ್ಯಾಂಡರ್ಡ್ ಅದೇ ತರನೇ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇನ್ಫಾರ್ಮಲ್ ಅಲ್ಲಿ ಇನ್ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು, ಫ್ಲೆಕ್ಸಿಬಲ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ರಿಯಲಬಿಲಿಟಿ ಅಂತಂದ್ರೆ ಏನು, ವಿಶ್ವಾಸಾರ್ಹತೆ. ಏನು ವಿಶ್ವಾಸಾರ್ಹತೆ ಅಂತಂದ್ರೆ ಇಟ್ ಈಸ್ ವೆರಿ ರಿಯಲಬಲ್. ಒಂದು ಫಾರ್ಮಲ್ ಆಗಿ ಯಾವ್ದು ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ ಅದ್ರ ಮೇಲೆ ವಿಶ್ವಾಸವನ್ನ ತುಂಬಾ ಚೆನ್ನಾಗಿ ಇಡ್ಬೋದು. ಈಗ ನೋಡಿ, ಏನೋ ಟಾಪ್ ಲೆವೆಲ್ ಮ್ಯಾನೇಜರ್ ಅದ ಮೀಡಿಯಂ ಲೆವೆಲ್ ಜೊತೆ ಏನೋ ಒಂದು ಡಿಸ್ಕಸ್ ಮಾಡಿದ್ದಾರೆ ಅಂತಂದ್ರೆ ಅದು ಕಂಪ್ಲೀಟ್ ಆಗಿ ವಿಶ್ವಾಸ ಇರುತ್ತೆ. ಅದರಲ್ಲಿ ಸುಳ್ಳು ಮೋಸ ಏನು ಇರೋದಿಲ್ಲ.
ಅದೇನೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಅಥವಾ ಯಾರೋ ಗೊತ್ತಿಲ್ಲದೆ ಇರೋರು ನಿಮ್ಗೆ ಏನು ಅನ್ನೋದು ಗೊತ್ತಿಲ್ಲ ಅವ್ರ ಜೊತೆ ಮಾತಾಡ್ತಿದ್ದಾಗ ಅವ್ರನ್ನ ನಂಬಕ್ಕಾಗತ್ತಾ? ಖಂಡಿತ ನಂಬಕ್ಕಾಗಲ್ಲ. ಈಗ ಕಳ್ಳರನ್ನ ನಂಬಕ್ಕಾಗತ್ತಾ? ಖಂಡಿತ ನಂಬಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಏನೇನೋ ಮಾತಾಡ್ಬಿಟ್ಟಿರ್ತಾರೆ, ಏನೇನೋ ಮಾತಾಡೋದೆಲ್ಲ ಆಗಂಗಿಲ್ಲ. ಸೊ ಹಾಗಾಗಿ ಏನು ವಿಶ್ವಾಸ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಕಮ್ಯುನಿಕೇಶನ್ ಏನು ಫ್ಲೋ ಆಗುತ್ತಲ್ಲ, ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲಿ ವಿಶ್ವಾಸವನ್ನ ತುಂಬಾ ಇಡ್ಬೋದು. ಆದ್ರೆ ಇಲ್ಲಿ ಇನ್ಫಾರ್ಮಲ್ ಅಲ್ಲಿ ನಡೆಯುತ್ತಲ್ಲ, ಇಲ್ಲಿ ವಿಶ್ವಾಸನೇ ಇಡಕ್ಕಾಗಲ್ಲ ಅಂತ ಅಲ್ಲ, ನಂಬಿಕೆ ಎಷ್ಟು ಪ್ರಮಾಣದಲ್ಲಿ ಇರ್ಬೇಕು ಅಷ್ಟು ಮಾತ್ರ ಇಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲೆಸ್ ರಿಯಲವೆಂಟ್ ಅಂಡ್ ಆವನ್ ಸ್ಪ್ರೆಡ್ಸ್ ರೂಮರ್ಸ್. ಇದು ಏನಾಗುತ್ತೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಎಲ್ಲವನ್ನ ಕೇಳ್ಕೊಳ್ಬಹುದು, ಅವನ ಮೇಲೆ ವಿಶ್ವಾಸವನ್ನು ಒಂದು ಲೆವೆಲ್ಗೆ ಇಡ್ಬೋದು. ಆದ್ರೆ ಆತ ಇನ್ನೊಬ್ಬನಿಗೆ ಹೋಗಿ ಹೇಳ್ತಾನೆ, ರೂಮರ್ಸ್ ನ ಹಬ್ಬಿಸ್ತಾನೆ ಅಂತ ಅನ್ನೋದು ಯಾವ ಗ್ಯಾರಂಟಿ ಕೊಡಕ್ಕಾಗತ್ತೆ? ಖಂಡಿತ ಕೊಡಕ್ಕಾಗಂಗಿಲ್ಲ. ಈಗ ನೀವು ನಿಮ್ಮ ಯಾವ್ದೋ ಒಂದು ಫ್ರೆಂಡ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ಅವನ ಮೇಲೆ ವಿಶ್ವಾಸವನ್ನ ಇಟ್ಟಿರಲ್ಲ ಅಂತ ಅಂದ್ಬಿಟ್ಟು ಅಲ್ಲ, ನೀವೇನ್ ಮಾಡ್ತೀರಾ, ಹೋಗ್ಬಿಟ್ಟು ಇದನ್ನ ನಿಮ್ಮ ಕ್ಲಾಸ್ ರೂಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಮಾತಾಡೋಣ, ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಿಮ್ಮ ಇನ್ಫಾರ್ಮಲ್ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಫಾರ್ಮಲ್ ಬರ್ತೀನಿ. ಸೊ ನಿಮ್ಮ ಫ್ರೆಂಡ್ ಇರ್ತಾನೆ, ಯಾರು ನೀವು ನಿಮ್ಮ ಫ್ರೆಂಡ್ ಬಿ ಅಂತಂದ್ರೆ, ನಿಮ್ಮ ಫ್ರೆಂಡ್ ಮೇಲೆ ನೀವು ನಂಬಿಕೆ ಇಟ್ಟಿರ್ತೀರಾ, ನೀವು ನಿಮ್ಮ ಏನೇ ಫೀಲಿಂಗ್ಸ್ ಇತ್ತು ಏನೇ ಇತ್ತು ಅಂತಂದ್ರೆ ಅವ್ರ ಜೊತೆ ಶೇರ್ ಮಾಡ್ಬಿಡ್ತೀರಾ, ನನಗೆ ಈ ತರ ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು. ಏನಕ್ಕೆ? ಒಂದ್ ನಂಬಿಕೆ ಇಟ್ಟು ಹೇಳಿದ್ರೆ ಆತ ಏನಾದ್ರು ಬೇರೆಯವ್ರಿಗೆ ಇವ್ ನಿಂಗೆ ಹೇಳ್ತಿದ್ದ ಅಂತ ಅನ್ಕೊಂಡು ರೂಮರ್ಸ್ ನ ಹಬ್ಬಿಟ್ರೆ, ಗಾಸಿಪ್ ಮಾಡ್ಬಿಟ್ರೆ ಅವನ ಮೇಲೆ ಇನ್ನೊಂದ್ಸಲ ನಂಬಿಕೆ ಬರುತ್ತಾ? ಖಂಡಿತ ನಂಬಿಕೆ ಬರಲ್ಲ. ಇದು ಇನ್ಫಾರ್ಮಲ್ ಅಲ್ಲಿ ನಡೀತಕ್ಕಂತಹದ್ದು. ಅದೇ ನೀವು ಒಬ್ಬ ಲೆಕ್ಚರ್ ಹತ್ರ ಹೋಗ್ಬಿಟ್ಟು ನನ್ಗೆ ಈ ತರ ಡೌಟ್ ಆಗ್ತಿದೆ, ಇದನ್ನ ಯಾವ ತರ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ, ಒಂದಷ್ಟು ಸಜೆಷನ್ಸ್ ಗಳನ್ನ ಕೊಡ್ತಾರೆ. ಸೊ ಅವ್ರಿಗೆ ಅವಾಗ ಏನಾಗುತ್ತೆ, ನಿಮ್ಗೆ ಓದ್ತಕ್ಕಂತಹ ಮೆಥಡ್ ಇನ್ನು ಈಸಿಯಾಗಿ ಹೇಗೆ ಓದ್ಬೋದು ಅಂತ ಅಂದ್ಬಿಟ್ಟು ನಿಮ್ಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ವಿಶ್ವಾಸವನ್ನ, ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲಿ ವಿಶ್ವಾಸವನ್ನ ತುಂಬಾ ಜಾಸ್ತಿ ಇಡಬಹುದು. ಆದ್ರೆ ಇನ್ಫಾರ್ಮಲ್ ಅಲ್ಲಿ ವಿಶ್ವಾಸವನ್ನ ಕಡಿಮೆ ಇಡ್ತಾರೆ. ಏನಕ್ಕೆ ಅಂತಂದ್ರೆ ಅಲ್ಲಿ ರೂಮರ್ಸ್ ಹಬ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ರೆ. ಇದ್ರ ಏಮ್ ಅಂತಂದ್ರೆ ಏನು? ಉದ್ದೇಶ ಅಥವಾ ಗುರಿ ಅಂತ ಹೇಳ್ತಾರೆ. ಇದ್ರ ಗುರಿ ಏನು? ಒಂದು ದ ಮೇನ್ ಇಸ್ ಟು ಅಚೀವ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್. ಇದ್ರ ಮೇನ್ ಇಂಟೆನ್ಷನ್ ಏನು? ಕಮ್ಯುನಿಕೇಶನ್ ಮಾಡ್ತಕ್ಕಂತಹದ್ದು, ಫಾರ್ಮಲ್ ಆಗಿ ಕಮ್ಯುನಿಕೇಶನ್ ಮಾಡ್ತಕ್ಕಂತಹದ್ದು. ಆರ್ಗನೈಸೇಷನ್ ಯಾವ್ದೋ ಒಂದು ಆಬ್ಜೆಕ್ಟ್ ಇರುತ್ತೆ, ಅದನ್ನ ರೀಚ್ ಮಾಡಿಸಂತಹದ್ದೇ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಏನು? ದ ಮೇನ್ ಏಮ್ ಇಸ್ ಟು ಅಚೀವ್ ಪರ್ಸನಲ್ ಅಂಡ್ ಸೋಷಿಯಲ್ ನೀಡ್ಸ್ ಹೇಳ್ತಾ ಇದ್ರೆ. ಈಗ ನಾನು ಇನ್ನೊಬ್ಬರ ಜೊತೆ ವ್ಯಕ್ತಿ ಜೊತೆ ಮಾತಾಡ್ಬೇಕು ಅಂತಂತಂದ್ರೆ ಇನ್ಫಾರ್ಮಲ್ ಆಗಿ ಮಾತಾಡ್ತೀನಿ. ಹಾಗೆ ಸೋಷಿಯಲ್ ನೀಡು, ನಾನು ಏನೋ ಒಂದು ಒಪಿನಿಯನ್, ಈಗ ಯಾರು ಇರ್ತಾರೆ, ಎ ಬಿ ಇರ್ತಾರೆ, ಎ ಗೆ ಹುಷಾರಿಲ್ಲ ಅಂತ ಅನ್ಕೊಳ್ಳಿ. ಈಗ ಆರ್ಗನೈಸೇಷನ್ ಅಲ್ಲಿ ಫಾರ್ಮಲ್ ಆಗಿ ಮಾತಾಡಿದ್ರೆ ಆಗತ್ತಾ? ಅವಾಗ ಏನ್ ಮಾಡ್ತಾನೆ, ಬಿ ನಿನಗೆ ಹುಷಾರಿಲ್ಲ ಅಂತಂದ್ರೆ ಬಾ ಆಸ್ಪತ್ರೆ ಕರ್ಕೊ ಹೋಗ್ತೀನಿ ಅಂತ ಅಂದ್ಬಿಟ್ಟು ಆಸ್ಪತ್ರೆ ಕರ್ಕೊ ಹೋಗಿ ಅವ್ನಿಗೆ ಟ್ರೀಟ್ಮೆಂಟ್ ಕೊಡ್ಸೋದಾಗಿರ್ಬೋದು, ಇವನ್ನೆಲ್ಲ ಮಾಡ್ತಾನೆ ಹೋಗ್ತಾನೆ. ಇದೆಲ್ಲ ಹೇಗ್ ನಡೆಯುತ್ತೆ? ಇನ್ಫಾರ್ಮಲ್ ಆಗಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇದ್ರ ಉದ್ದೇಶ ಏನಂತಂದ್ರೆ ಆರ್ಗನೈಸೇಷನ್ ಅಚೀವ್ಮೆಂಟ್ ಟಾರ್ಗೆಟ್ ಏನಿದೆ ಅದನ್ನೇ ಅಚೀವ್ ಮಾಡೋದು. ಇದ್ರಲ್ಲಿ ಏನಂತಂದ್ರೆ ಸೋಷಿಯಲ್ ನೀಡ್ಸ್ ಗಳನ್ನ ಅಚೀವ್ ಮಾಡ್ಸಕ್ಕಂತಹದ್ದು, ಇನ್ನರ್ ಫೀಲಿಂಗ್ಸ್ ಗೆ ಬೆಲೆಯನ್ನ ಕೊಡ್ತಕ್ಕಂತಹದ್ದು. ಯಾರೋ ಒಬ್ಬ ಅಳ್ತಾ ಇದ್ದಾನೆ ಅಂತಂದ್ರೆ, ಒಬ್ರು ಅಳ್ತಾ ಇದಾರೆ, ಅವ್ರಿಗೆ ಯಾರೋ ತುಂಬಾ ದುಃಖ ಆಗಿದೆ ಅಂತಂದ್ರೆ ಹೋಗ್ಬಿಟ್ಟು ಸಮಾಧಾನ ಮಾಡ್ತೀವಿ. ಇದು ಇನ್ಫಾರ್ಮಲ್ ಅಲ್ಲಿ ನಡೀತಕ್ಕಂತಹದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದ್ರ ಉದ್ದೇಶ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಮೆಸೇಜ್ ಅಂತಂದ್ರೆ ಏನು? ಸಂದೇಶ ಹೇಗೆ ಪಾಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ದ ಮೆಸೇಜ್ ಆಫ್ ಅಫಿಷಿಯಲ್ ಅಂಡ್ ವೆಲ್ ಪ್ಲಾನೆಡ್. ಏನ್ ಹೇಳ್ತಿದ್ರೆ, ಯಾವ್ದೋ ಒಂದು ಇನ್ಫಾರ್ಮೇಶನ್ ಪಾಸ್ ಆಗ್ಬೇಕು ಅಂತಂದ್ರೆ ಅದು ಅಫಿಷಿಯಲ್ ಚಾನಲ್ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಅದು ಏನಾಗಿರುತ್ತೆ? ವೆಲ್ ಪ್ಲಾನ್ಡ್ ಆಗಿರುತ್ತೆ, ಮುಂಚೆನೆ ಯೋಚನೆ ಮಾಡಿ ಆ ಮಾತುಗಳನ್ನ ಆಡುವಂತಹದ್ದಾಗಿರುತ್ತೆ ಅಂತ ಹೇಳ್ತಿದ್ರೆ. ನೀವು ಯಾರಿಗೋ ಒಂದ್ಸಲ ಮೇಲ್ ಅನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಬೇರೆಯವ್ರಿಗೆ ಅಥವಾ ಕ್ಲೈಂಟ್ ಗಳಿಗೆ ಒಂದು ಮೇಲ್ ನ ಕಳಿಸ್ತೀರಿ ಅಥವಾ ಮೆಸೇಜ್ ನ ಕಳಿಸ್ತೀರಿ ಅಂತಂದ್ರೆ ಅದನ್ನ 10 ಸಲ ವೆರಿಫೈ ಮಾಡಿರ್ತೀರಾ. ಇದು ನಾವು ಕಳಿಸ್ತಾ ಇರ್ತಕ್ಕಂತಹದ್ದು ಕರೆಕ್ಟ್ ಆಗಿದ್ಯಾ, ಕರೆಕ್ಟ್ ಆಗಿಲ್ವಾ, ನಾವು ಫಾರ್ಮಲ್ ಆಗಿ ಕಳಿಸ್ಕೊಡ್ತಾ ಇದೀವಾ, ಇದ್ರಲ್ಲಿ ಏನಾರ ಮಿಸ್ಟೇಕ್ ಗಳಿದ್ಯಾ? ಯಾಕಂತಂದ್ರೆ ಹೊರಗಡೆ ಹೋಗ್ತಾ ಇರ್ತಕ್ಕಂತಹದ್ದು ಅವರು ಬೇರೆ ರೀತಿ ಅರ್ಥ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರ ಭಾವನೆಗಳಿಗೂ ಧಕ್ಕೆ ತರಲಾರ್ದಂಗೆ ಅವರು ಫಾರ್ಮಲ್ ಆಗಿ ಕಮ್ಯುನಿಕೇಶನ್ ಮಾಡ್ಬೇಕಾಗತ್ತೆ, ಒಂದು ಸಂದೇಶವನ್ನ ಕಳಿಸ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾಗಿ ಇದು ತುಂಬಾ ಪ್ಲಾನ್ ಮಾಡಿ 4-6 ಸಲ ಯೋಚನೆ ಮಾಡಿ ಆಮೇಲೆ ಕಳಿಸ್ಕೊಡಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ದ ಮೆಸೇಜ್ ಆರ್ ಅನ್ಅಫಿಷಿಯಲ್ ಅಂಡ್ ಅನ್ಪ್ಲಾನೆಡ್. ನೀವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತೀರಾ ಅಂತಂದ್ರೆ ಅದು ಅನ್ಅಫಿಷಿಯಲ್ ಆಗಿರುತ್ತೆ, ಮತ್ತೆ ಯಾವುದೇ ರೀತಿಯಾದಂತಹ ಪ್ಲಾನ್ ಇದ್ದು. ಈಗ ನೀವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಯೋಚನೆ ಮಾಡ್ಕೊಂಡು ಮಾತಾಡ್ತೀರಾ ಏನೇನು ಮಾತಾಡ್ಬೇಕು ಅಂತ? ಖಂಡಿತ ಇಲ್ಲ, ಫ್ರೀ ಆಗಿ ಫ್ಲೋ ಬರ್ತಾ ಇರುತ್ತೆ. ಅದು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇದ್ರ ಸ್ಪೀಡ್ ಏನು? ಸ್ಪೀಡ್ ಅಂತಂದ್ರೆ ಇದ್ರ ವೇಗ ಯಾವ್ದ್ರಲ್ಲಿ ಯಾವ ತರ ಸ್ಪೀಡ್ ಅಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇಟ್ ಈಸ್ ಎ ಸ್ಲೋ ಮೀನ್ ಆಫ್ ಕಮ್ಯುನಿಕೇಶನ್. ಏನ್ ಹೇಳ್ತಿದ್ರೆ,
ಫಾರ್ಮಲ್ ಆಗಿ ಏನ್ ಕಮ್ಯುನಿಕೇಶನ್ ಹೋಗುತ್ತೆ ಅದು ತುಂಬಾ ಸ್ಲೋ ಆಗಿ ಹೋಗುತ್ತೆ. ಟಾಪ್ ಲೆವೆಲ್ ಇಂದ ಮಿಡಲ್ ಲೆವೆಲ್ ಅವ್ರಿಗೆ, ಮಿಡಲ್ ಲೆವೆಲ್ ಇಂದ ಆಪರೇಷನ್ ಲೆವೆಲ್ ಅವ್ರಿಗೆ ಬಂದು ಆ ಆಪರೇಷನ್ ಅವರು ಕೆಲಸವನ್ನ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಆ ಫ್ಲೋ ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ, ಆ ಫ್ಲೋ ತುಂಬಾ ಸ್ಲೋ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದೇ ಇನ್ಫಾರ್ಮಲ್ ಕಮ್ಯುನಿಕೇಶನ್, ಯಾರು ಒಂದು ಗಾಸಿಪ್ ನಿಮ್ ಬಗ್ಗೆ ಬೇಡವಾದ್ನ ಇನ್ನೊಬ್ರು ಮಾತಾಡಿ ಅಂತಂದ್ರೆ ಟಕ್ ಅಂತ ಇನ್ಫಾರ್ಮೇಶನ್ ಹೊಟ್ಟೋಗ್ಬಿಡುತ್ತೆ. ಅದನ್ನ ಏನ್ ಹೇಳ್ತಾರೆ, ಇನ್ಫಾರ್ಮಲ್ ಕಮ್ಯುನಿಕೇಶನ್ ಆರ್ಗನೈಸೇಷನ್ ಏನು, ಇಟ್ ಫ್ಲೋ ವೆರಿ ಫಾಸ್ಟ್ ಅಂಡ್ ಇಟ್ ಡಸ್ ನಾಟ್ ಫಾಲೋ ಎನಿ ಹೈರಾರ್ಕಿಯಲ್ ಆರ್ಡರ್. ಇಲ್ಲಿ ಏನೋ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ. ಹಾಗೆ ಇದು ಯಾರ ಜೊತೆ ಮಾತಾಡ್ತಿದ್ದೀನಿ, ಟಾಪ್ ಲೆವೆಲ್ ಅವ್ರ ಜೊತೆ ಮಾತಾಡ್ತಿದ್ದೀನಿ, ಮೀಡಿಯಂ ಅಲ್ಲಿ ಆಪರೇಷನ್ ಜೊತೆ ಮಾತಾಡ್ತಿದ್ದೀನಿ ಅನ್ನೋದೇ ಕನ್ಸರ್ನ್ ಇಲ್ಲದೆ ಯಾರ ಜೊತೆ ಬೇಕಾದ್ರೂ ಡಿಸ್ಕಸ್ ಅಥವಾ ಮಾತಾಡ್ತಕ್ಕಂತಹದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೈನಲ್ ಪಾಯಿಂಟ್, ಫಿಕ್ಸಿಂಗ್ ರೆಸ್ಪಾನ್ಸಿಬಿಲಿಟಿ. ಏನು ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಫಿಕ್ಸಿಂಗ್ ರೆಸ್ಪಾನ್ಸಿಬಿಲಿಟಿ ಇಸ್ ಈಸಿ ಆಸ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇಸ್ ನೋನ್. ಏನು ಯಾವ್ದೋ ವಿಚಾರವನ್ನ ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ ಆ ವಿಚಾರದ ಬಗ್ಗೆ ಯಾರು ರಿಸೀವರ್ ಇದಾರಲ್ಲ ಅವನಿಗೂ ಒಂದ್ ಸ್ವಲ್ಪ ಐಡಿಯಾ ಇರ್ಬೇಕು. ರಿಸೀವರ್ಗೆ ಈಗ ನೋಡಿ, ಒಬ್ಬ ಬಾಸ್ ಅಥವಾ ಮ್ಯಾನೇಜರು ಅಥವಾ ಡೈರೆಕ್ಟರು ಅವನ ಸಬಾರ್ಡಿನೇಟ್ ಗೆ ಅವನು ಕೆಳಗೆ ಕೆಲಸ ಮಾಡ್ತಕ್ಕಂತ ಅವನಿಗೆ ಏನೋ ಸುಮ್ನೆ ಬಂದ್ಬಿಟ್ಟು ಹೇಳ್ಬಿಟ್ರೆ ಅವನಿಗೆ ಇನ್ಫಾರ್ಮೇಶನ್ ಅರ್ಥ ಆಗ್ಬೇಕು, ಅರ್ಥ ಆಗ್ಬಾರ್ದು, ಅವನಿಗೆ ಅರ್ಥ ಆಗಲ್ಲ. ಏನ್ ನೋಡಿ, ಇಲ್ಲಿ ಅವ್ನ್ ಬಂದ್ಬಿಟ್ಟು ಏನ್ ಹೇಳ್ತಾನೆ, ಇವತ್ತು ಈ ಕೆಲಸಗಳನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸುಮ್ನೆ ಹೊರಟೋಗ್ತಾನೆ ಅಂತಂದ್ರೆ ಅವನು ಎಷ್ಟು ಜನ ಎಂಪ್ಲಾಯಿಗಳನ್ನ ಇಟ್ಕೊಂಡು ಆ ಕೆಲಸಗಳನ್ನ ಮಾಡಿಸ್ಬೇಕು ಅನ್ನೋದಾಗ್ಲಿ, ಇವತ್ತು ಏನ್ ಮೆಟೀರಿಯಲ್ ಗಳನ್ನ ನಾವು ನಮ್ಮ ಹತ್ರ ಐತೋ ಇಲ್ವೋ ಅಂತಂದ್ರೆ ಅವ್ನಿಗೆ ಐಡಿಯಾ ಇರ್ಬೇಕಾನೆ. ಇವತ್ತು ಯಾವ್ದಾದ್ರು ಮ್ಯಾನುಫ್ಯಾಕ್ಚರ್ ಆಗ್ಬೇಕು ಅಂತಂದ್ರೆ ಆ ಸರೌಂಡಿಂಗ್ ಸರ್ಕಮ್ಸ್ಟಾನ್ಸಸ್ ಎಲ್ಲ ಅವನಿಗೆ ಗೊತ್ತಿರಬೇಕು. ಸೊ ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವ್ದಾದ್ರು ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಅಂಡ್ ಈಸ್ ನೋನ್ ಎಸ್ ಫಿಕ್ಸಿಂಗ್ ರೆಸ್ಪಾನ್ಸಿಬಿಲಿಟಿ ಇಸ್ ಈಸಿ ಆಸ್ ಎ ಸೋರ್ಸ್ ಆಫ್. ಅವನಿಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಮಾತ್ರನೇ ಏನೋ ಒಂದು ಪುಟ್ ಮಾಡ್ದ ಅಂತ ತಕ್ಷಣ ಈಸಿಯಾಗಿ ಅರ್ಥ ಆಗುತ್ತೆ. ಅವನಿಗೆ ಐಡಿಯಾ ಇಲ್ಲ ಅಂತಂದ್ರೆ ಆ ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲಿ ಕಷ್ಟ ಆಗುತ್ತೆ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆದ್ರೆ ಇಲ್ಲೇನು ಫಿಕ್ಸಿಂಗ್ ರೆಸ್ಪಾನ್ಸಿಬಿಲಿಟಿ ಇಸ್ ವೆರಿ ಡಿಫಿಕಲ್ಟ್ ಆಸ್ ಎ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಈಸ್ ನಾಟ್ ನೌ. ಯಾವ್ದೇ ವಿಚಾರ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಹೇಗೆ ಡಿಸ್ಕಸ್ ಮಾಡ್ತೀರಾ. ಈಗ ನೋಡಿ, ಇಲ್ಲಿ ಗಾಸಿಪ್ ಗಳು ಆರ್ಗನೈಸೇಷನ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಒಳ್ಳೇದಕ್ಕಿಂತ ಕೆಟ್ಟದನ್ನೇ ತುಂಬಾ ಬೇಗ ಬೇಗ ಹೇಳ್ಬಿಡ್ತಾರೆ, ಕರೆಕ್ಟಾ? ಅದೇ ತರನೇ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲಿ ಏನಾಗುತ್ತೆ, ಅವರು ಏನ ಪರಿಚಯ ಇರ್ಲಿ ಅಥವಾ ಆ ವಿಚಾರ ಗೊತ್ತಿಲ್ಲದೆ ಹೋಗ್ಲಿ ವಿಚಾರ ಬೇಗ ಟಕ್ಕಂತ ಮುಟ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ವೆರಿ ಫಾಸ್ಟ್ ಆಗಿ, ವೆರಿ ಏನ್ ಆ ವಿಚಾರ ಗೊತ್ತಿಲ್ಲದೆ ಹೋದ್ರು ಇವ್ರ ಬಗ್ಗೆ ಈ ತರ ರೂಮರ್ಸ್ ಇದೆ ಅಂತ ಅನ್ನೋದು ಬೇಗ ಅರ್ಥ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ನಿಮ್ಮ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಇದ್ದಂತಹ ಡಿಫರೆನ್ಸಸ್ ಗಳು. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂತಂದ್ರೆ ಈ ಪಾಯಿಂಟ್ಸ್ ಗಳನ್ನ ನೀವು ಎಲ್ಲಾನು ಬರ್ದ್ಬಿಟ್ಟು ಈ ಪಾಯಿಂಟ್ 10 ಪಾಯಿಂಟ್ಸ್ ಗಳನ್ನ ಬರ್ದು ಎಕ್ಸ್ಪ್ಲೈನ್ ಮಾಡಿದ್ರೆ ಈ ತರ ಪಾಯಿಂಟ್ ಅಲ್ಲಿ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಏನಂತಂದ್ರೆ ಬ್ಯಾರಿಯರ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್. ಏನು ಗಾಯ್ಸ್ ಬ್ಯಾರಿಯರ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತಂದ್ರೆ ಎಫೆಕ್ಟಿವ್ ಬ್ಯಾರಿಯರ್ ಅಂತಂದ್ರೆ ಏನು ಕನ್ನಡದಲ್ಲಿ ಅಡಚಣೆಗಳು ಅಂತ ಅಂದ್ಬಿಟ್ಟು. ಅಡಚಣೆಗಳು ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಇದುವರೆಗೆ ನೀವು ಏನ್ ಅರ್ಥ ಅನ್ಕೊಂಡ್ರಿ, ಕಮ್ಯುನಿಕೇಶನ್ ಅಂತ ಅಂತಂದ್ರೆ ಏನು, ಒಂದ್ ಕಮ್ಯುನಿಕೇಶನ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಯಾವ ಮೋಡ್ ಇರ್ಬೇಕು, ಎಲ್ಲಿಂದ ಯಾವ ತರ ಒಬ್ಬ ಸೆಂಡರ್ ಇಂದ ರಿಸೀವರ್ ಹೋಗ್ಬೇಕು ಅಂತಂದ್ರೆ ಯಾವ ಮೆಥಡ್ ಗಳು ಫಾಲೋ ಆಗ್ಬೇಕು. ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೇನು, ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೇನು, ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲಿ ಇನ್ಫಾರ್ಮೇಶನ್ ಯಾವ ತರ ಹೋಗುತ್ತೆ, ಆಮೇಲೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೇನು, ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂತಂದ್ರೇನು, ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಲ್ಲಿ ಇರ್ತಕ್ಕಂತಹ ಡಿಫ್ರೆಂಟ್ ಟೈಪ್ ಆಫ್ ಕಮ್ಯುನಿಕೇಶನ್ ಗಳು ಯಾವ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀರಾ. ಹಾಗೆ ಲಾಸ್ಟ್ ಅಲ್ಲಿ ಡಿಫರೆನ್ಸಸ್ ಬಿಟ್ವೀನ್ ಫಾರ್ಮಲ್ ಕಮ್ಯುನಿಕೇಶನ್ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಇರ್ತಕ್ಕಂತಹ ಡಿಫರೆನ್ಸಸ್ ಗಳು 10 ಡಿಫರೆನ್ಸಸ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಒಂದು ಕಮ್ಯುನಿಕೇಶನ್ ಗೆ ಇರ್ತಕ್ಕಂತಹ ಅಡಚಣೆಗಳು ಏನೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸಿಮ್ಯಾಂಟಿಕ್ ಬ್ಯಾರಿಯರ್. ಏನು ಸಿಮ್ಯಾಂಟಿಕ್ ಬ್ಯಾರಿಯರ್ಸ್ ಅಂತ ಅಂತಂದ್ರೆ ಅದರಲ್ಲಿ ಅಂಡರ್ ಅಲ್ಲಿ ಪಾಯಿಂಟ್ ಗಳು ಬರ್ತಾ ಹೋಗುತ್ತೆ, ನಿಮಗೆ ಕ್ಲೀನ್ ಆಗಿ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಬ್ಯಾಡ್ಲಿ ಎಕ್ಸ್ಪ್ರೆಸ್ಡ್ ಮೆಸೇಜ್. ಏನು, ನೀವು ಯಾವ್ದೋ ಒಂದು ಇನ್ಫಾರ್ಮೇಶನ್ ಒಂದು ಟಾಪ್ ಲೆವೆಲ್ ಅವರು ಅಥವಾ ಯಾರೋ ಒಬ್ರು ಮಾತಾಡ್ತಾ ಇದಾರೆ ಅಂತಂದ್ರೆ ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಮಾತಾಡ್ತಕ್ಕಂತಹದ್ದಾಗಿರ್ಬೋದು. ಅದನ್ನ ಬ್ಯಾಡ್ಲಿ ಎಕ್ಸ್ಪ್ರೆಸ್, ಏನೋ ಇನ್ಫಾರ್ಮೇಶನ್ ಹೇಳ್ಬೇಕಾಗಿರುತ್ತಾ ತಪ್ಪಾಗಿ ಹೇಳ್ಬಿಡುದು ಅಥವಾ ಏನೇನೋ ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಹೇಳ್ಬಿಡುದನ್ನ ಬ್ಯಾಡ್ಲಿ ಎಕ್ಸ್ಪ್ರೆಸ್ಡ್ ಮೆಸೇಜ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸಿಂಬಲ್ಸ್ ವಿತ್ ಡಿಫಿಕಲ್ಟ್ ಮೀನಿಂಗ್. ಏನ್ ಹೇಳ್ತಾರೆ, ಏನೇನು ಈಗ ಒಂದು ಏನೋ ಟೆಕ್ಸ್ಟ್ ಮೆಸೇಜ್ ನೇ ಕಳಿಸ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ, ಏನೋ ಒಂದು ಮೇಲ್ ನೇ ಕಳಿಸ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ, ಇನ್ನೊಬ್ರಿಗೆ ಅರ್ಥ ಆಗದೆ ಇರಂಗೆ ಸಿಂಬಲ್ಸ್ ಗಳನ್ನ ಕಳಿಸ್ಬಿಡೋ ಅಂತಹದ್ದು. ಸಿಂಬಲ್ಸ್ ಗಳನ್ನ ಪ್ರತಿಯೊಂದು ಸಿಂಬಲ್ ಗಳು ಬೇರೆ ಬೇರೆ ಮೀನಿಂಗ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ ಆ ತರ ಸಿಂಬಲ್ ಬಂದಾಗ ಏನಾಗುತ್ತೆ,
ಡಿಕೋಡರ್ಗೆ ಅಥವಾ ರಿಸೀವರ್ಗೆ ಆ ಇನ್ಫಾರ್ಮೇಶನ್ ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಇದೆಲ್ಲ ಬ್ಯಾರಿಯರ್, ಸಿಮೆಂಟಿಕ್ ಬ್ಯಾರಿಯರ್ ಅಲ್ಲಿ ಇರ್ತಕ್ಕಂತಹ ಒಬ್ಬ ಪರ್ಸನ್ ಇನ್ನೊಬ್ಬರಿಗೆ ಪರ್ಸನ್ಗೆ ಮಾತಾಡ್ತಾನೆ ಅಂತಂತಂದ್ರೆ ಅವನಿಗೆ ಅರ್ಥ ಆಗದೆ ಇರ್ತಕ್ಕಂತಹ ಅಡಚಣೆಗಳು, ಕಮ್ಯುನಿಕೇಶನ್ಗೆ ಇರ್ತಕ್ಕಂತಹ ಅಡಚಣೆಗಳು ಏನು ಅನ್ನೋದನ್ನ ಹೇಳ್ತಾ ಇದ್ರೆ. ಮೂರನೇದೇನು, ಫಾಲ್ಟಿ ಟ್ರಾನ್ಸ್ಲೇಷನ್. ಏನು ಫಾಲ್ಟಿ ಟ್ರಾನ್ಸ್ಲೇಷನ್ ಅಂತಂದ್ರೆ, ಈಗ ಯಾರೋ ಬೇರೆ ಕಂಟ್ರಿಗೆ ಹೋಗಿರ್ತಾರೆ ಅಂತ ಅನ್ಕೊಳ್ಳಿ, ಅವ್ರಿಗೆ ಆ ಕಂಟ್ರಿಯ ಲ್ಯಾಂಗ್ವೇಜ್ ಬರಲ್ಲ ಅಂತಂದ್ರೆ ಅವರು ಟ್ರಾನ್ಸ್ಲೇಟರ್ ನ ಕರ್ಕೊಂಡು ಹೋಗ್ಬೋದಾಗಿದೆ. ಟ್ರಾನ್ಸ್ಲೇಟರ್ ಅಂತಂದ್ರೆ ಏನು, ಇನ್ನೊಬ್ರು ಏನ್ ಕಮ್ಯುನಿಕೇಟ್ ಮಾಡ್ತಾರೆ ಆ ಲ್ಯಾಂಗ್ವೇಜ್, ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ಏನ್ ಎಕ್ಸ್ಪ್ರೆಸ್ ಮಾಡ್ತಾರೆ ಈ ವ್ಯಕ್ತಿಗಳಿಗೆ ಅರ್ಥ ಆಗ್ತಕ್ಕಂತಹ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಕ್ಕಂತಹದ್ನೇ ಟ್ರಾನ್ಸ್ಲೇಟರ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಈಗ ಒಂದು ಇದು ನೀವು ರೀಲ್ಸ್ ಅಲ್ಲಿ ಅಥವಾ ಯಾವಾಗಾದ್ರೂ ನೋಡಿರ್ಬೋದು, ಏನಾಗುತ್ತೆ, ಒಬ್ಬ ಯಾರೋ ಅಂದ್ರೆ ಬೇರೆ ಕಂಟ್ರಿಗೆ ಬಂದಿರ್ತಾನೆ, ಏನು ಆ ದೇಶವನ್ನ ನೋಡ್ಕೊ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿರ್ತಾನೆ. ಒಂದ್ 10 ದಿನ 15 ದಿನ ಈ ತರ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾನೆ. ಇವನು ಟ್ರಾನ್ಸ್ಲೇಟರ್ ನ ಕರ್ಕೊ ಹೋಗಿರ್ತಾನೆ. ಟ್ರಾನ್ಸ್ಲೇಟರ್ ಈಗ ಎಲ್ಲಿ ಅವನು ಏರ್ಪೋರ್ಟ್ ಅಲ್ಲಿ ಇಳಿತಾನೆ. ಸೊ ಏರ್ಪೋರ್ಟ್ ಅಥಾರಿಟಿ ಅವನಿಗೆ ಕ್ವಶನ್ ಕೇಳ್ತಾರೆ, ಯಾವ ಪರ್ಪಸ್ಗೋಸ್ಕರ ನೀವು ಇಲ್ಲಿ ಈ ಕಂಟ್ರಿಗೆ ಬಂದಿರ್ತೀರಾ ಅಂತ ಅಂತಾನೆ. ಅದಕ್ಕೆ ಟ್ರಾನ್ಸ್ಲೇಟರ್ ಇದ್ದವನು ಕರೆಕ್ಟ್ ಆಗಿ ಇರೋದನ್ನ ಹೇಳ್ಬೇಕಾನೆ, ಅವ್ನು ಹೇಳ್ಬಿಡ್ತಾನೆ ಟೆರರಿಸಂ ಅಂತ ಅಂದ್ಬಿಡ್ತಾನೆ. ಅದು ಆಕ್ಚುಲಿ ಟೆರರಿಸಂ ಆಗಿರಲ್ಲ, ಟೂರಿಸಂ ಪರ್ಪಸ್ಗೋಸ್ಕರ ಅವನು ಬಂದಿರ್ತಾನೆ. ಸೊ ಈ ತರ ಚಾಲೆಂಜಸ್ಗಳಾಗುತ್ತೆ. ಟ್ರಾನ್ಸ್ಲೇಟರ್ ತಪ್ಪು ಮಾಡಬಾರ್ದು. ಟ್ರಾನ್ಸ್ಲೇಟರ್ ಯಾವ್ದೇ ಇನ್ಫಾರ್ಮೇಶನ್ ಇತ್ತು ಅಂತಂದ್ರೆ ಕರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಈಗ ಟೂರಿಸಂಗೋಸ್ಕರ ಬಂದಿರತಕ್ಕಂತಹದ್ದು, ಇಲ್ಲಿ ಇರ್ತಕ್ಕಂತಹ ನೇಚರ್ ನ ಎಂಜಾಯ್ ಮಾಡಕ್ಕೆ, ಇಲ್ಲಿಯ ಪ್ಲೇಸ್ ಗಳನ್ನ ನೋಡ್ಕೊ ಹೋಗಕ್ಕೆ ಅಂತಂದ್ಬಿಟ್ಟು ಟ್ರಿಪ್ಗೋಸ್ಕರ ಬಂದಿರ್ತಾನೆ. ಆ ಟ್ರಾನ್ಸ್ಲೇಟರ್ ಟೆರರಿಸಂಗೋಸ್ಕರ, ಭಯೋತ್ಪಾದನೆಗೋಸ್ಕರ ಬಂದಿದ್ದಾನೆ ಅಂತಂದ್ರೆ ಏನಾಗುತ್ತೆ, ಅವನಿಗೆ ವೀಸಾನ ಅಪ್ರೂವಲ್ ಮಾಡ್ತಾರ, ಖಂಡಿತ ನೀನು ವಾಪಸ್ ನಿನ್ ದೇಶಕ್ಕೆ ಹೊಟ್ಟೋಗ್ಬಿಡು ಅಂತ ಅಂದ್ಬಿಟ್ಟು ಕಳಿಸ್ಕೊಡ್ತಾರೆ. ಹಾಗಾಗಿ ಟ್ರಾನ್ಸ್ಲೇಟರ್ ಯಾರು ಇರ್ತಾರೆ ಅವರು ಕರೆಕ್ಟ್ ಆಗಿ ಕಮ್ಯುನಿಕೇಟ್ ನ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಫಾಲ್ಟಿ ಟ್ರಾನ್ಸ್ಲೇಷನ್, ತಪ್ಪಾಗಿ ಟ್ರಾನ್ಸ್ಲೇಷನ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹೇಳ್ತೀನಿ, ಕಾಮಿಡಿನೂ ಇದೆ. ಓಕೆನಾ, ನೆಕ್ಸ್ಟ್ ಪಾಯಿಂಟ್ ಏನು, ಅನ್ಕ್ಲಾರಿಫೈಡ್ ಅಸಂಪ್ಷನ್ಸ್. ಏನು ಸಿಮೆಂಟಿಕ್ ಬ್ಯಾರಿಯರ್ ಅಲ್ಲಿ ಬರ್ತಕ್ಕಂತಹ ಇನ್ನೊಂದು ಅಸಂಪ್ಷನ್ ಏನಂತಂದ್ರೆ ಅನ್ಕ್ಲಾರಿಟಿ ಅಸಂಪ್ಷನ್. ಅವ್ನಿಗೆ ಏನೋ ಒಂದು ಇನ್ಫಾರ್ಮೇಶನ್ ಬಂದಿರುತ್ತೆ ನಮ್ಗೆ, ಆ ಇನ್ಫಾರ್ಮೇಶನ್ ನ ಏನೋ ಅಂತ ಅನ್ಕೊಬಿಡುದು. ಅವನಿಗೆ ಯಾವ್ದೋ ಒಂದು ವೇ ಆಗಿ ಹೇಳಿರ್ತಾನೆ, ಆ ವೇನ ಮಿಸ್ಲೀಡ್ ಆಗಿ ಅರ್ಥ ಮಾಡ್ಕೊಬಿಡತಕ್ಕಂತಹದ್ನ, ಕ್ಲಿಯರ್ ಆಗಿ ಇಲ್ಲದೆ ಇರ್ತಕ್ಕಂತಹದ್ನ ಏನೋ ಸಿಮೆಂಟಿಕ್ ಬ್ಯಾರಿಯರ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನು, ಟೆಕ್ನಿಕಲ್ ಜಾಗ್ರಾನ್. ಏನ್ ಟೆಕ್ನಿಕಲ್ ಜಾಗ್ರಾನ್ ಅಂತಂದ್ರೆ ಜಾರ್ಗಾನ್ ಅಂತಂದ್ರೆ, ಈಗ ನಾನು ಮಾತಾಡ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಕ್ಕಂತಹ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದೀನಿ, ಪದ ಬಳಕೆ ಮಾಡ್ತಾ ಇದೀನಲ್ಲ, ನಾನು ವರ್ಡ್ ಗಳನ್ನ ಯೂಸ್ ಮಾಡ್ತಿದ್ದೀನಲ್ಲ, ನಿಮಗೆ ಅರ್ಥ ಆಗ್ತದೆ. ಈಗ ನಾನು ಫಾರ್ಮಲ್ ಆಗಿ ನಿಮ್ಗೆ ಮಾಡ್ತಾ ಹೋಗ್ತೀನಿ, ತುಂಬಾ ಕಷ್ಟವಾದಂತಹ ಪದಗಳನ್ನ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಅರ್ಥ ಮಾಡ್ಕೊಳಕ್ ಆಗಲ್ಲ. ಕನ್ನಡದಲ್ಲಿ ಇದನ್ನ ಕೇಳಿರ್ತೀರಾ, ಪದ್ಯದಲ್ಲಿ ಬಂದಿರುತ್ತೆ. ಏನೋ ಬೇರೆ ಲ್ಯಾಂಗ್ವೇಜ್ಗಳು ಯಾವ ತರ ಅಂತಂದ್ರೆ ನೀರಿಳಿದ ಗಂಟಲು ಕಡುಬು ತುರುಕಿದಂತಾಯ್ತು ಅಂತ ಅಂದ್ಬಿಟ್ಟು ಕೇಳಿರ್ಬೋದೇನೋ ಅಂತ ಅನ್ಕೊಳ್ತೀನಿ. ಏನು ನಿಮ್ಮ ಗಂಟ್ಲೊಳಗೆ ನೀರೇ ಇಳಿತಿಲ್ಲ, ನೀರ್ ಹೋಗಕ್ಕೆ ಎಷ್ಟ್ ಜಾಗ ಬೇಕು, ಸಣ್ಣ ಜಾಗ ಇರುವೆ ಸಾಕು, ಅದ್ರಲ್ಲಿ ಕಡುಬು ತುರುಕಿದ್ರೆ ಏನಾಗುತ್ತೆ, ಆಗತ್ತಾ? ಖಂಡಿತ ಆಗಂಗಿಲ್ಲ. ಸೊ ಹಾಗಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಯಾವುದೇ ಒಂದು ಪರ್ಸನ್ ಜೊತೆ ಮಾತಾಡ್ತಾ ಇದೀವಿ ಅಂತಂದ್ರೆ ಅವ್ರಿಗೆ ಅರ್ಥ ಆಗ್ತಕ್ಕಂತಹ ಪದಗಳನ್ನ ಯೂಸ್ ಮಾಡ್ಬೇಕು. ನಾವು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಲ್ಲೇ ಮಾತಾಡ್ತೀವಿ ಅಥವಾ ಸ್ಟ್ಯಾಂಡರ್ಡ್ ಕನ್ನಡದಲ್ಲೇ ಉಚ್ಚಾರಣೆ ಪದಗಳನ್ನ ಯೂಸ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಲಾಸ್ಟ್ ಯಾವುದು, ಬಾಡಿ ಲ್ಯಾಂಗ್ವೇಜ್ ಅಂಡ್ ಗೆಸ್ಟರ್ ಡಿಕೋಡಿಂಗ್. ಏನು ನಾವು ಮಾತಾಡ್ಬೇಕಾದ್ರೆ ಎಲ್ಲವೂ ಮಾತಾಗುತ್ತೆ. ನಾವು ಯಾವ ತರ ಮಾತಾಡ್ತಾ ಇದೀವಿ, ನಮ್ಮ ಡ್ರೆಸ್ ಕೋಡ್ ಏನಿದೆ, ನಾವ್ ಯಾವ ತರ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾ ಇದೀವಿ, ನಾನು ಕರೆಕ್ಟ್ ಆಗಿರೋ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾ ಇದ್ದೀನ, ನಿಮ್ಗೆ ಅರ್ಥ ಆಗ ಯೂಸ್ ಅಥವಾ ಯಾವ್ದಾದ್ರು ತಪ್ಪು ವರ್ಡ್ ಗಳನ್ನ ಯೂಸ್ ಮಾಡಿದೀನಿ ಅನ್ನೋದೆಲ್ಲವೂ ಮ್ಯಾಟರ್ ಆಗುತ್ತೆ. ಸೊ ಈ ತರ ಎಲ್ಲ ಸಿಮೆಂಟಿಕ್ ಬ್ಯಾರಿಯರ್, ಒಂದು ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಇರ್ತಕ್ಕಂತಹ ಅಡಚಣೆಗಳು, ಸಿಮೆಂಟಿಕ್ ಬ್ಯಾರಿಯರ್ ನ ಅಡಚಣೆಗಳು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಗೆಸ್ಚರ್ ಆಗಿರ್ಬೋದು. ಈಗ ಹೆಂಗೆಂಗೋ ನಿಂತ್ಕೊಂಡು ಕೆಲವರು ಮಾತಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಅದು ಚೆನ್ನಾಗಿರುತ್ತಾ? ಅವೆಲ್ಲ ಅಡಚಣೆಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಸೈಕಾಲಜಿಕಲ್ ಬ್ಯಾರಿಯರ್, ಸಿಮೆಂಟಿಕ್ ಬ್ಯಾರಿಯರ್ಸ್ ಆಯ್ತು. ಸೈಕಾಲಜಿಕಲ್ ಬ್ಯಾರಿಯರ್ಸ್ ಅಂತಂದ್ರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹದ್ದು. ಸಿಮೆಂಟಿಕ್ ಅಂತಂದ್ರೆ ಎಕ್ಸ್ಪ್ರೆಸ್ ಮಾಡ್ತಕ್ಕಂತಹದನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಶನ್ ನ ತಿಳ್ತಕ್ಕಂತಕ್ಕಂಥದ್ದು ಬೇರೆ ಮೆಥಡ್ ಅಲ್ಲಿ ತಿಳ್ಕೊಳ್ಳತಕ್ಕಂಥದ್ದು ಆಗಿರುತ್ತೆ ಅಂತ ಹೇಳ್ತಾರೆ. ಸೈಕಾಲಜಿಕಲ್ ಬ್ಯಾರಿಯರ್ಸ್ ಅಂತಂದ್ರೆ ನಮ್ಮ ಮಾನಸಿಕವಾಗಿ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ಯಾವ ತರ ಬ್ಯಾರಿಯರ್, ಅಡಚಣೆಗಳು ಇದೆ ಅಂತ ಅಂದ್ಬಿಟ್ಟು ನೋಡೋಣ.
ಪ್ರೀ ಮೆಚ್ಯೂರ್ ಇವ್ಯಾಲ್ಯೂಯೇಷನ್. ಈಗ ನಿಮ್ಮ ಫ್ರೆಂಡ್ ಏನೋ ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತಾ ಇದಾರೆ ಅಂತಂದ್ರೆ ಇನ್ನು ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿರಲ್ಲ, ಅವ್ನು ಹೇಳಿ ನನಗೆ ಗೊತ್ತು ಬಿಡು ಅಂತ ಅಂದ್ಬಿಟ್ರೆ ಏನಾಗುತ್ತೆ, ಆ ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ಎಂಡ್ ಆಗಲ್ಲ. ಅದು ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಒಂದು ಕಮ್ಯುನಿಕೇಶನ್ ಆಗ್ಬೇಕು ಅಂತಂದ್ರೆ ಫುಲ್ ಇನ್ಫಾರ್ಮೇಶನ್ ಕೇಳ್ಬೇಕು, ನಾವೇ ಮುಂಚೆ ಅವ್ನು ಹೇಳ್ತಾನೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ತಕ್ಕಂಥದ್ದು ಆಗಿರಲ್ಲ ಅಂತ ಹೇಳ್ತಾ ಇದ್ರೆ. ಲ್ಯಾಕ್ ಆಫ್ ಅಟೆನ್ಷನ್ ಏನ್ ಹೇಳ್ತಾರೆ ಸೈಕಾಲಜಿಕಲ್ ಬ್ಯಾರಿಯರ್ ಅಲ್ಲಿ, ಲ್ಯಾಕ್ ಆಫ್ ಅಟೆನ್ಷನ್ ಅಂತ ಹೇಳ್ತಾರೆ. ಅಟೆನ್ಷನ್ ಅಂತಂದ್ರೆ ಏನು, ಅವ್ನು ಏನೋ ಒಂದು ಕನ್ವೆ ಮಾಡ್ತಾ ಇದ್ದಾನೆ ಒಂದು ಇನ್ಫಾರ್ಮೇಶನ್, ಅಥವಾ ಟಾಪ್ ಲೆವೆಲ್ ಅವ್ರು ಏನೋ ಹೇಳ್ತಿದಾರೆ ಅಂತಂದ್ರೆ ನನ್ ದೇಹದಲ್ಲಿ ಇರುತ್ತಷ್ಟೇ, ಮನ್ಸು ಇನ್ನೆಲ್ಲೋ ಬೇರೆ ಕಡೆ ಇದ್ರೆ ಏನ್ ಪ್ರಯೋಜನ, ಏನು ಪ್ರಯೋಜನ ಇಲ್ದಂಗ ಆಗುತ್ತೆ. ಹಾಗಾಗಿ ಏನೋ ನಾವು ಅಟೆನ್ಷನ್ ಇರಬೇಕು. ಯಾರೋ ಒಬ್ರು ಏನೋ ಹೇಳ್ತಾ ಇದಾರೆ, ನಮ್ಮ ಮ್ಯಾನೇಜರ್ ಏನೋ ಒಂದು ಹೇಳ್ತಾ ಇದಾರೆ ಅಂತಂದ್ರೆ ಅದನ್ನ ಕ್ಲೀನ್ ಆಗಿ ಕೇಳಿಸ್ಕೋಬೇಕಾಗುತ್ತೆ. ಕೇಳಿಸ್ಕೊಂಡು ಒಂದ್ ನೋಟ್ ಮಾಡ್ಕೊಬಿಟ್ರೆ ಇನ್ನೂ ಅನುಕೂಲ. ನಿಮ್ ಕ್ಲಾಸ್ ಅಲ್ಲಿ ಒಬ್ರು ಲೆಕ್ಚರ್ಗಳು ಪಾಠ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ ಬಾಡಿ ಇತ್ತು, ಮೈಂಡ್ ಎಲ್ಲೋ ಓಡ್ತಾ ಇದೆ ಅಂತ ನಿಮ್ ಕಾನ್ಸೆಪ್ಟ್ ಗಳು ಅರ್ಥ ಆಗುತ್ತಾ? ಖಂಡಿತ ಅರ್ಥ ಆಗಲ್ಲ. ಸೊ ಬಾಡಿ ಇರೋದಷ್ಟೇ ಅಲ್ಲ, ಅದ್ರ ಜೊತೆಗೆ ನಿಮ್ದು ಏನು ಅಟೆನ್ಷನ್ ಇರ್ಬೇಕಾಗುತ್ತೆ. ನೀವು ಕೇರ್ಫುಲ್ ಆಗಿ ಕೇಳ್ತಾ ಇರ್ಬೇಕಾಗುತ್ತೆ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅಂತ. ಈಗ ನಾನು ಲಾಸ್ಟ್ ಅಲ್ಲಿ ಒಂದು ಕಾಮಿಡಿ ಸೆನ್ಸ್ ನಡೀತು. ಆ ಕಾಮಿಡಿ ಸೆನ್ಸ್ ನಿಮಗೆ ಅರ್ಥ ಆಯ್ತು ಅಂತಂದ್ರೆ ನೀವು ನಕ್ಕದ್ರಿ ಅಂತಂದ್ರೆ ಅದಕ್ಕೆ ಮೇನ್ ಇಂಟೆನ್ಷನ್ ಏನ್ ಹೇಳಿ, ನಿಮ್ ಕಾನ್ಸಂಟ್ರೇಷನ್ ಕರೆಕ್ಟ್ ಆಗಿತ್ತು. ನೀವ್ ನಕ್ಲಿಲ್ಲ ಅಂತಂದ್ರೆ ನಿಮ್ ಕಾನ್ಸಂಟ್ರೇಷನ್ ಎಲ್ಲೋ ಬೇರೆ ಕಡೆ, ಸುಮ್ನೆ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀರಾ, ಬಟ್ ನಿಮ್ಗೆ ಏನು ಅರ್ಥ ಆಗಿಲ್ಲ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಎತ್ತು ತೋರಿಸ್ತಾ ಇರ್ತದೆ. ಏನ್ ಹೇಳ್ತಿದಾರೆ ನೆಕ್ಸ್ಟ್, ಲಾಸ್ ಬೈ ಟ್ರಾನ್ಸ್ಮಿಷನ್ ಆಫ್ ಪೂರ್ ರಿಟೇಷನ್. ಏನ್ ಹೇಳ್ತಂದ್ರೆ ಒಂದು ಇನ್ಫಾರ್ಮೇಶನ್ ಪಾಸ್ ಆಗ್ಬೇಕಾದ್ರೆ ಅದು ಲಾಸ್ ಆಗ್ತದೆ. ಈಗ ನಾನೇನೋ ಇನ್ಫಾರ್ಮೇಶನ್ ನಿಮ್ಗೆ ಇನ್ನೊಬ್ರಿಗೆ ಹೇಳ್ಬೇಕು ಅಂತ ಅನ್ಕೊಳ್ತೀನಿ, ನಾನೊಬ್ಬ ಈಗ ಇನ್ಫಾರ್ಮೇಶನ್ 5ನೇ ವ್ಯಕ್ತಿಗೂ ಅಥವಾ 3ನೇ ವ್ಯಕ್ತಿಗೆ ತಲುಪಬೇಕಾಗತ್ತೆ. ನಾನು ಆದ್ಮೇಲೆ ಇನ್ 2 ವ್ಯಕ್ತಿಗಳಾದ್ಮೇಲೆ ಇನ್ನೊಬ್ಬರಿಗೆ ತಲುಪಬೇಕಾಗತ್ತೆ ಅಂತ ಅನ್ಕೊಳ್ಳಿ. ಈಗ ನಾನೇನೋ ಇನ್ಫಾರ್ಮೇಶನ್ ಕನ್ವೆ ಮಾಡಿದೆ, ಹೇಳಪ್ಪ ಅವ್ರಿಗೆ ಈ ತರ ಹೇಳು ಅಂತ ಅಂದ್ಬಿಟ್ಟು, ಇವನ್ಗೆ ಏನಾಗುತ್ತೆ ಒಂದಷ್ಟು ಮೆಸೇಜ್ಗಳು ಇವನ್ ಹತ್ರನು ಲಾಸ್ ಆಗಿರುತ್ತೆ. ಇವನು 2ನೇ ವ್ಯಕ್ತಿ ಹತ್ರ ಹೇಳೋ ಅಷ್ಟೊತ್ತಿಗೆ ಇನ್ನೊಂದಷ್ಟು ಏನೇನೋ ಬೇರೆವೆಲ್ಲ ಮಿಕ್ಸ್ ಆಗಿರುತ್ತೆ. ಅದೇ 3ನೇ ವ್ಯಕ್ತಿ ಹೋಗೋ ಅಷ್ಟೊತ್ತಿಗೆ ಏನೋ ನಾನ್ ಮೇನ್ ಆಗಿ ಹೇಳ್ತಿರ್ತಕ್ಕಂತಹ ಇನ್ಫಾರ್ಮೇಶನ್ ಅವ್ರಿಗೆ ರೀಚ್ ಆಗದೆ ಇರ್ಬೋದು. ಏನೋ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಇನ್ಫಾರ್ಮೇಶನ್ ಲಾಸ್ ಆಗ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೇನೆ ಫೈನಲ್ ಆಗಿ ಡಿಸ್ಟ್ರಸ್ಟ್. ಏನು ಡಿಸ್ಟ್ರಸ್ಟ್, ನಂಬಿಕೆ ಇಲ್ಲದೆ ಇರ್ತಕ್ಕಂತಹದ್ದು. ಹಾಗೇನೆ ಬೇರೆ ಯಾವ್ದು ಟ್ರಸ್ಟ್ ಇಲ್ಲದೆ ಇರ್ತಕ್ಕಂತಹದ್ದು, ನಂಬಿಕೆ ಇಲ್ಲದೆ ಇರ್ತಕ್ಕಂತಹದ್ದು. ಹಾಗೇನೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಏನೋ ಡಿಸ್ಟರ್ಬ್ ಆಗ್ತಕ್ಕಂತಹದ್ದು. ಇದೆಲ್ಲ ಬ್ಯಾರಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಆರ್ಗನೈಸೇಷನಲ್ ಬ್ಯಾರಿಯರ್ಸ್, ಒಂದು ವ್ಯವಸ್ಥಾಪಕ ಸಂಸ್ಥೆ ಅಥವಾ ಒಂದು ಬಿಸ್ನೆಸ್ ಗೆ ಇರ್ತಕ್ಕಂತಹ ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್ ಏನು ಅನ್ನೋದನ್ನ ನೋಡೋಣ. ಆರ್ಗನೈಸೇಷನ್ ಪಾಲಿಸಿ ಏನ್ ಹೇಳ್ತಾ ಇದ್ರೆ, ಆರ್ಗನೈಸೇಷನ್ ಗಳಲ್ಲಿ ಕೆಲವು ಕಡೆ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿರ್ತಾರೆ, ನೀವು ಯಾರ ಜೊತೆನೂ ಕಮ್ಯುನಿಕೇಟ್ ಮಾಡಬಾರ್ದು, ನಿಮ್ಮ ಫ್ಲೋ ಆಫ್ ಕಮ್ಯುನಿಕೇಶನ್ ಇದೇ ತರನೇ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಆಗ ನಿಮ್ಮ ಎಕ್ಸ್ಪ್ರೆಷನ್, ನಿಮ್ಮ ಫೀಲಿಂಗ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಂದ್ರೆ ಕೆಲವು ಟೈಮು ಎಕ್ಸ್ಪ್ರೆಸ್ ಮಾಡಕ್ಕೆ ಆಗದೆ ಇರ್ಬೋದು. ಅವಾಗ ನಿಮಗೆ ಚಾಲೆಂಜಸ್ ಆಗ್ಬೋದು ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಆ ತರದ ಪ್ರಾಬ್ಲಮ್ಗಳು ಆರ್ಗನೈಸೇಷನ್ ಅಲ್ಲಿ ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಂಗೆ ಆಗತ್ತೆ. ಇದೆಲ್ಲ ಅಡಚಣೆಗಳು ಉಂಟಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇದು ಆರ್ಗನೈಸೇಷನ್ ಗೆ ಸಂಬಂಧಪಟ್ಟಂಗೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಆಗ್ಲೇ ಹೇಳ್ದಂಗೆ ಕೆಲವು ರೂಲ್ಸ್ ಗಳೇ ಇರುತ್ತೆ, ನೀವ್ ಯಾರ ಜೊತೆನೂ ಮಾತಾಡಬಾರ್ದು ಅಂತ ಅಂದ್ಬಿಟ್ಟು. ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇತ್ತು ಅಂತಂದ್ರೆ ಅದು ಕೂಡ ಏನಾಗುತ್ತೆ, ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್ ಗೆ ಅಡಚಣೆಗಳು ಉಂಟಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. 3ನೇದೇನು, ಸ್ಟೇಟಸ್. ಈಗ ಸ್ಟೇಟಸ್ ಇರುತ್ತೆ, ಏನು ಗ್ರೇಡ್ ABCD ಇದಾರೆ ಅಂತಂದ್ರೆ ಎ ಅಲ್ಲಿರೋರ್ಗೆ ತುಂಬಾ ಜಾಸ್ತಿ ಪ್ರಿಯಾರಿಟಿ, ಬಿ ಅಲ್ಲಿರೋರ್ಗೆ ಮಿಡಲ್, ಈ ತರ ಪ್ರಿಯಾರಿಟಿಗಳಿಗೆ ಹೋಗ್ತಾ ಹೋಗುತ್ತೆ. ಸೊ ಆ ತರ ಸ್ಟೇಟಸ್, ನಾನು ಟಾಪ್ ಲೆವೆಲ್ ಅಲ್ಲಿ ಇದ್ದೀನಿ, ಮೀಡಿಯಂ ಲೆವೆಲ್ ಅವ್ರ ಹತ್ರ ಏನ್ ಮಾತಾಡುವ ಅನ್ನೋ ಸ್ಟೇಟಸ್ ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವೆಲ್ಲ ಬ್ಯಾರಿಯರ್ ಆಫ್, ಅವನ ಹತ್ರ ಏನ್ ಹೇಳುದು, ಅವ್ನಿಗೆ ಇನ್ನೊಬ್ಬ ಕನ್ವೆ ಮಾಡ್ತಾನೆ ಬಿಡು ಅಂತಂದೆಲ್ಲ ಸ್ಟೇಟಸ್ಗೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. 4ನೇ ಪಾಯಿಂಟ್ ಏನು, ಕಾಂಪ್ಲೆಕ್ಸ್ ಇನ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲೇ ಕಾಂಪ್ಲೆಕ್ಸಿಟಿ ಇರ್ಬೋದು. ನೀನು ಅವ್ರ ಜೊತೆ ಮಾತಾಡಂಗಿಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಡಿಸ್ಕಸ್ ಮಾಡಂಗಿಲ್ಲ, ನೀನು ಹೊರಗಡೆನೂ ಸಿಗಂಗಿಲ್ಲ, ಈ ತರ ಹೇಳ್ತಕ್ಕಂತಹದ್ದು ಆರ್ಗನೈಸೇಷನಲ್ ಬ್ಯಾರಿಯರ್ ಆಗಿದೆ. ಏನು, ಆರ್ಗನೈಸೇಷನ್ ಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತಹ ಬ್ಯಾರಿಯರ್ ಆಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಲಾಸ್ಟ್ ಪಾಯಿಂಟ್ ಏನು, ಆರ್ಗನೈಸೇಷನ್ ಫೆಸಿಲಿಟೀಸ್. ಅಲ್ಲಿ ಆರ್ಗನೈಸೇಷನ್ ಒಳಗೆ, ಒಂದು ಸಂಸ್ಥೆ ಒಳಗೆ ಫೆಸಿಲಿಟಿಗಳು ಇಲ್ಲದೆ ಇರ್ತಕ್ಕಂತಹದ್ದಾಗಿರ್ಬೋದು. ಅವರು ಈಗ ನೋಡಿ, ಇಲ್ಲಿ ಬ್ರೇಕ್ ಗಳು ಸಿಗ್ತಾ ಹೋಗುತ್ತೆ, ಲಂಚ್ ಬ್ರೇಕ್ ಇರುತ್ತೆ, ಟೀ ಬ್ರೇಕ್ ಇರುತ್ತೆ. ಆಗ್ಲೂ ಅವರಿಗೆ ಮಾತಾಡಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡ್ತಕ್ಕಂತಹದ್ದು, ಫೆಸಿಲಿಟೀಸ್ ನ ಸಂಪರ್ಕ ಮಾಡಿಕೊಟ್ಟಿಲ್ಲದೆ ಇರ್ತಕ್ಕಂಥದ್ದು ಕಮ್ಯುನಿಕೇಶನ್, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಫೈನಲ್ ಬ್ಯಾರಿಯರ್ ಏನು, ಪರ್ಸನಲ್ ಬ್ಯಾರಿಯರ್. ನಮ್ಮ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಗೆ ಏನೇನು ಬ್ಯಾರಿಯರ್ ಇದೆ, ಅಡಚಣೆಗಳಿದೆ ಅಂತ ಅಂದ್ಬಿಟ್ಟು ಹೇಳೋಣ. ಫಿಯರ್ ಆಫ್ ಚಾಲೆಂಜ್ ಟು ಅಥಾರಿಟಿ. ಒಬ್ಬ ಎಂಪ್ಲಾಯಿ ಏನೋ
ಟಾಪ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಏನೋ ಮಾತಾಡ್ಬೇಕು ಅಂತಂದ್ರೆ ಅವ್ನಿಗೆ ಫಿಯರ್ ಇರ್ಬೋದು, ಭಯ ಇರ್ಬೋದು, ಅಯ್ಯೋ ನಾನ್ ಮಾತಾಡ್ಬಿಟ್ರೆ ಏನಂತ ಅನ್ಕೊಂಡ್ಬಿಡ್ತಾರೋ, ಆ ತರ ಫಿಯರ್ ಇರ್ತಕ್ಕಂತಹದ್ದು ಪರ್ಸನಲ್ ಬ್ಯಾರಿಯರ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಫಸ್ಟ್ ಪಾಯಿಂಟ್. ಇನ್ನೊಂದೇನು, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಆಫ್ ಸುಪೀರಿಯರ್ ಆನ್ ಹಿಸ್ ಸಬಾರ್ಡಿನೇಟ್ಸ್. ಒಬ್ಬ ಸಬಾರ್ಡಿನೇಟ್ ಅವನಿಗೆ ಚಾಲೆಂಜಸ್ ಫೇಸ್ ಆಗಿರುತ್ತೆ, ಅವ್ನ್ ಸುಪೀರಿಯರ್ ಹೇಳ್ಬೇಕು ಅಂತಂದ್ರೆ ಅವ್ನಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ, ಅವ್ನಿಗೆ ಏನ್ ಕೇಳ್ಬೇಕು ಅದನ್ನ ಕರೆಕ್ಟ್ ಆಗಿ ಕೇಳಲಿಲ್ಲ ಅಂತಂದ್ರೆ ಅದು ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮೂರನೇದೇನು, ಅನ್ವಿಲ್ಲಿಂಗ್ನೆಸ್ ಟು ಕಮ್ಯುನಿಕೇಟ್. ನಾನು ಏನೋ ಕನ್ವೆ ಮಾಡ್ಬೇಕು ಆದ್ರೆ ನಾನು ಅವ್ರ ಜೊತೆ ಮಾತಾಡದೆ ಇರ್ತಕ್ಕಂತಹದ್ದು, ಅಥವಾ ವಿಲ್ಲಿಂಗ್ನೆಸ್, ನನಗೆ ಇಷ್ಟ ಇಲ್ಲದೆ ಇರ್ಬೋದು, ಈಗ ಏನೋ ಇನ್ಫಾರ್ಮೇಶನ್ ಮುಟ್ಟಿಸ್ಬೇಕಾಗಿರುತ್ತೆ, ಎಮರ್ಜೆನ್ಸಿ ಇರುತ್ತೆ, ಆದ್ರೆ ಆ ವ್ಯಕ್ತಿ ಜೊತೆ ಮಾತಾಡ್ಸಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಕಮ್ಯುನಿಕೇಟ್ ಮಾಡದೆ ಹೋದ್ರೆ ಆ ಇನ್ಫಾರ್ಮೇಶನ್ ಏನಾಗೋಗ್ಬಿಡುತ್ತೆ, ಈಗ ಆರ್ಗನೈಸೇಷನ್ ಒಳಗೆ ಏನೋ ಒಂದು ಮೆಟೀರಿಯಲ್ ಡ್ಯಾಮೇಜ್ ಆಗಿ ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ, ಆ ಇನ್ಫಾರ್ಮೇಶನ್ ಟಾಪ್ ಲೆವೆಲ್ ವರ್ಗು ಅಥವಾ ಇನ್ನೊಬ್ರು ಯಾರು ಹಿಡಿದಾರೆ ಅವ್ರಿಗೆ ಕನ್ವೆ ಮಾಡ್ಬೇಕಾಗುತ್ತೆ. ಇವನು ಅವ್ರ ಜೊತೆ ಏನೋ ಸಂಬಂಧ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಪಾಸ್ ಮಾಡಿಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಅಲ್ಲಿ ತುಂಬಾ ಡ್ಯಾಮೇಜ್ ಆಗುತ್ತೆ, ಆಕ್ಸಿಡೆಂಟ್ ದೊಡ್ಡ ಪ್ರಮಾಣದಲ್ಲಿ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅನ್ವಿಲ್ಲಿಂಗ್ನೆಸ್, ಬೇರೆಯವ್ರ ಜೊತೆ ವಿಲ್ಲಿಂಗ್ ಆಗಿ ಮಾತಾಡದೆ ಇರ್ತಕ್ಕಂತಹದ್ದು ಒಂದು ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಫೈನಲ್ ಪಾಯಿಂಟ್, ಲ್ಯಾಕ್ ಆಫ್ ಪ್ರಾಪರ್ ಇನ್ಸೆಂಟಿವ್ಸ್ ಅಂತ ಹೇಳ್ತಿದ್ರೆ. ಏನು ಇನ್ಸೆಂಟಿವ್ ಕರೆಕ್ಟ್ ಆಗಿ, ಈಗ ನೋಡಿ ಇದೆ ಕರೆಕ್ಟ್ ಆಗಿ ನಿಮ್ಗೆ ಯಾರು ಎಂಪ್ಲಾಯಿಗೆ ಸ್ಯಾಲರಿ ಬರ್ತಿಲ್ಲ ಅಂತಂದ್ರೆ ಅವರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡದೇ ಇರ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ. ಇನ್ಸೆಂಟಿವ್ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಆಗಿ ಕೊಡ್ತಾ ಹೋಗ್ತಾರೆ ಅಂತಂದ್ರೆ ಮಾತ್ರನೇ ಮಾತಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಇವೆಲ್ಲ ಪರ್ಸನಲ್ ಬ್ಯಾರಿಯರ್ಸ್ ಆಗಿದೆ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಕಮ್ಯುನಿಕೇಶನ್ಗೆ ಇರ್ತಕ್ಕಂತಹ ಅಡಚಣೆಗಳಾಗಿದೆ. ಹಾಗಾದ್ರೆ ಕಮ್ಯುನಿಕೇಶನ್ ಅಂತಂದ್ರೆ ಏನು, ಕಮ್ಯುನಿಕೇಶನ್ ಅಲ್ಲಿ ಏನೇನು ಯಾರ್ಯಾರು ಇರ್ಬೇಕಾಗುತ್ತೆ, ಕಮ್ಯುನಿಕೇಶನ್ ಯಾಕೆ ಇಂಪಾರ್ಟೆಂಟ್, ಫಾರ್ಮಲ್ ಕಮ್ಯುನಿಕೇಶನ್ ಅಂದ್ರೆ ಏನು, ಇನ್ಫಾರ್ಮಲ್ ಕಮ್ಯುನಿಕೇಶನ್ ಏನು, ಗ್ರೇಪ್ ವೈನ್ ಕಮ್ಯುನಿಕೇಶನ್ ಏನು, ಹಾಗೆ ಫಾರ್ಮಲ್ ಕಮ್ಯುನಿಕೇಶನ್ಗೂ ಇನ್ಫಾರ್ಮಲ್ ಕಮ್ಯುನಿಕೇಶನ್ಗೂ ಇರ್ತಕ್ಕಂತಹ ಏನು ಡಿಫರೆನ್ಸಸ್ ಗಳೇನು, ಒಂದು ಕಮ್ಯುನಿಕೇಶನ್ ಆಗ್ಬೇಕು ಅಂತಂದ್ರೆ ಇರ್ತಕ್ಕಂತಹ ಅಡಚಣೆಗಳು ಏನು ಅಂತ ಅರ್ಥ ಮಾಡ್ಕೊಂಡು ಈ ಚಾಪ್ಟರ್ ನ ಲಾಸ್ಟ್ ಪಾಯಿಂಟ್ ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಏನಂತಂದ್ರೆ ಬ್ಯಾರಿಯರ್, ಇಂಪ್ರೂವಿಂಗ್ ಕಮ್ಯುನಿಕೇಶನ್ ಎಫಿಷಿಯನ್ಸಿ. ಒಬ್ಬ ವ್ಯಕ್ತಿ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತಂದ್ರೆ ಆ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಇರ್ಬೇಕು ಅಂತ ಅಂದ್ಬಿಟ್ಟು ಪಾಯಿಂಟ್ ಗಳಿದೆ. 9 ಪಾಯಿಂಟ್ ತುಂಬಾ ಈಸಿ ಆಗಿದೆ, ಇದನ್ನ ಅರ್ಥ ಮಾಡ್ಕೊಂಡು ಕ್ಲಾಸ್ ನ ಮೈಂಡ್ ಅಪ್ ಮಾಡೋಣ. ಇಂಪ್ರೂವಿಂಗ್ ಕಮ್ಯುನಿಕೇಶನ್ ಎಫೆಕ್ಟಿವ್ನೆಸ್. ಏನೋ ಒಂದು ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಕಮ್ಯುನಿಕೇಶನ್ ಯಾವ್ಯಾವ ತರ ಇರ್ಬೇಕು, ಅದ್ರಲ್ಲಿ ಏನೇನ್ ಪಾಯಿಂಟ್ಸ್ ಗಳಿರ್ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ಕ್ಲಾರಿಫೈ ದ ಐಡಿಯಾ ಬಿಫೋರ್ ಕಮ್ಯುನಿಕೇಶನ್. ನಾನು ಇನ್ನೊಬ್ಬನ ಹತ್ರ ಏನೋ ಒಬ್ಬ ವಿಚಾರವನ್ನ ಮಾತಾಡ್ತಾ ಇದೀನಿ ಅಂತಂದ್ರೆ ಅದರಲ್ಲಿ ಕ್ಲಾರಿಟಿ ಇರ್ಬೇಕು, ಕರೆಕ್ಟ್ ಆಗಿ ಇರ್ಬೇಕು, ಏನು ನಾನು ಮಾತಾಡ್ಬೇಕು ಆ ವಿಚಾರಗಳನ್ನ ಕನ್ವೆ ಮಾಡಂಗಿರ್ಬೇಕು. ನಾನ್ ಬೇಕಾಗಿರೋದ್ ಬಿಟ್ಟು ಬೇಡವಾದ್ಮೇಲೆ ಹೇಳ್ಬಿಟ್ರೆ ಅದು ಕಮ್ಯುನಿಕೇಶನ್ ಫುಲ್ ಆಗತ್ತಾ, ಆಗಲ್ಲ. ನಾನ್ ಏನ್ ಹೇಳ್ಬೇಕು ಅದನ್ನ ಕ್ಲಿಯರ್ ಆಗಿ ಹೇಳ್ಬೇಕು, ಸ್ಪಷ್ಟವಾಗಿ ಹೇಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಸೆಕೆಂಡ್ ಏನು, ಕಮ್ಯುನಿಕೇಟ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ರಿಸೀವರ್. ರಿಸೀವರ್ಗೆ ಹೆಂಗೆ ಅರ್ಥ ಆಗ್ಬೇಕು ಆ ತರ ನಾನು ಮೆಸೇಜ್ ಅನ್ನ ಕನ್ವೆ ಮಾಡ್ಬೇಕು ಅಂತ ಅನ್ನೋದು ಎರಡನೇ ಏನು, ಇಂಪ್ರೂವಿಂಗ್ ಕಮ್ಯುನಿಕೇಶನ್ ಎಫೆಕ್ಟಿವ್ನೆಸ್ ಆಗಿರುತ್ತೆ. ಮೂರನೇದೇನು, ಕನ್ಸಲ್ಟ್ ಅದರ್ ಬಿಫೋರ್ ಕಮ್ಯುನಿಕೇಟಿಂಗ್ ಅಂತ ಹೇಳ್ತಾ ಇದ್ರೆ. ನೀವು ಯಾರ ಜೊತೆನೋ ಇನ್ನೊಬ್ಬನ ಏನೋ ವಿಚಾರವನ್ನ ಹೇಳ್ಕೊಳ್ತೀನಿ ಅಂತಂದ್ರೆ ಕೆಲವು ಸಲ ತಪ್ಪಾಗಿ ಹೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ, ಅಥವಾ ಏನೋ ಮಿಸ್ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಅಂತ ಟೈಮಲ್ಲಿ ಸುಪೀರಿಯರ್ ಯಾರಿರ್ತಾರೆ ಅಥವಾ ಎಕ್ಸ್ಪೀರಿಯನ್ಸ್ ಅಥವಾ ಯಾರು ದೊಡ್ಡವರು ಇರ್ತಾರೆ ಅವ್ರ ಜೊತೆ ಕ್ಲಾರಿಟಿ ತಗೊಬಿಟ್ರೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಒಬ್ರನ್ನ ಏನೋ ಮೆಸೇಜ್ ನ ತಪ್ಪು ಹೇಳಕ್ಕಿಂತ ಒಬ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ನಾನು ಈ ತರ ಮಾತಾಡಿದ್ರೆ ಕರೆಕ್ಟ್ ಆಗುತ್ತಾ ಅಂತ ಕೇಳ್ಕೊಂಡು ಅವ್ರ ಸಜೆಷನ್ ನ ಮಾತಾಡೋದು ತುಂಬಾ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೋರ್ತ್ ಪಾಯಿಂಟ್, ಬಿ ಅವೇರ್ ಆಫ್ ಲ್ಯಾಂಗ್ವೇಜ್, ಟೋನ್ ಅಂಡ್ ಕಂಟೆಂಟ್ ಆಫ್ ಮೆಸೇಜ್. ನಾವು ಯಾವ ವ್ಯಕ್ತಿ ಜೊತೆ ಮಾತಾಡ್ತಿದೀವಿ, ನಾವು ಯಾವ ಲ್ಯಾಂಗ್ವೇಜ್, ಯಾವ ಏನು ಭಾಷೆಯಲ್ಲಿ ಮಾತಾಡ್ತಾ ಇದೀವಿ, ಯಾವ ಟೋನ್ ಅಲ್ಲಿ ಮಾತಾಡ್ತಾ ಇದೀವಿ, ಅರ್ಥ ಆಗುತ್ತೆ ಅಲ್ವಾ. ಟೋನ್ ಅಂತಂದ್ರೆ ಹೈ ಪಿಚ್ ಅಲ್ಲಿ ಮಾತಾಡೋದಕ್ಕೂ ಲೋ ಪಿಚ್, ನೀನ್ ಕೆಲಸ ಮಾಡೋ, ನಾನ್ ನಿನ್ನ ಕೆಲ್ಸಕ್ಕೆ ಇಟ್ಟಿದ್ದೀನಿ ಅಂತ ಹೇಳೋದಕ್ಕೂ, ನೋಡಪ್ಪ ಈ ಕೆಲಸಗಳು ಈ ತರ ಕರೆಕ್ಟ್ ಆಗಿ ಆಗ್ತಿಲ್ಲ, ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಅಂತ ಹೇಳೋದಕ್ಕೂ, ಯಾವ ಟೋನ್ ಅಲ್ಲಿ ಯಾವ ಏರಿಳಿತದ ಮೇಲೆ ಮಾತಾಡ್ತಿದೀನಿ ಅನ್ನೋದು ಮಾತಾಡುತ್ತೆ. ಯಾವ ಭಾಷೆಯಲ್ಲಿ ಮಾತಾಡ್ತಿದೀನಿ, ಯಾವ ಟೋನ್ ಅಲ್ಲಿ ಮಾತಾಡ್ತಾ ಇದೀನಿ, ಹಾಗೆ ಏನ್ ವಿಚಾರವನ್ನ ಹೇಳ್ತಾ ಇದೀನಿ, ಏನ್ ಕಂಟೆಂಟ್ ಅನ್ನ ಹೇಳ್ತಾ ಇದೀನಿ. ಈಗ ಅವನೇನೋ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಯಾರೋ ಒಬ್ರು ಅಂತಂದ್ರೆ ಅವ್ನ ಕೆಲ್ಸದ್ ಬಿಟ್ಬಿಡ್ದು, ನಿನ್ ಕ್ಯಾರೆಕ್ಟರ್ ಸರಿ ಇಲ್ಲ, ನೀನ್ ಅವ್ರ ಜೊತೆ ಹಂಗ್ ಮಾತಾಡ್ದೆ ಹಿಂಗ್ ಮಾತಾಡ್ದೆ ಅಂತ ಹೇಳ್ತಾರ. ನಿನಗೆ ಆಗ್ಬೇಕಾಗಿರೋದೇನು ಕೆಲಸ, ನೀನ್ ಕೆಲ್ಸನ ಈ ತರ ಮಾಡು, ಹಾಗೆ ಕಂಟೆಂಟ್ ಏನಿರ್ಬೇಕು ಅದ್ ಮಾತ್ರನೇ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನ್ ಮಾತಾಡ್ತೀವಿ, ಲ್ಯಾಂಗ್ವೇಜ್ ಕರೆಕ್ಟ್ ಇರ್ಬೇಕು, ಟೋನ್ ಕಂಟೆಂಟ್ ಇರ್ಬೇಕು, ಇನ್ಫಾರ್ಮೇಶನ್ ಅಥವಾ ಕಂಟೆಂಟ್ ಕರೆಕ್ಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫಿಫ್ತ್ ಏನು, ಕನ್ವೆ ಥಿಂಗ್ಸ್ ಆಫ್ ಹೆಲ್ಪ್ ಅಂಡ್ ವ್ಯಾಲ್ಯೂ ಲಿಸ್ನರ್. ಏನು
ಏನ ಹೇಳ್ತಾ ಇದೀವಿ ಆ ಮಾತನ್ನ ಇನ್ನೊಬ್ರಿಗೆ ಹೇಳ್ತಾ ಇದೀನಿ, ಅದರಿಂದ ರಿಸೀವರ್ಗೆ ಅನುಕೂಲ ಆಗ್ಬೇಕು, ಹೆಲ್ಪ್ ಆಗ್ಬೇಕು, ಅದು ಆತನ ತಿಳ್ಕೊಂಡು ಅದನ್ನ ವ್ಯಾಲ್ಯುವೇಟ್ ಮಾಡಂಗೆ ಇರ್ಬೇಕು, ಅರ್ಥ ಮಾಡ್ಕೊಳಂಗೆ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನಾನು ಹೇಳ್ತಾ ಕನ್ವೆ ಮಾಡ್ತಕ್ಕಂತಹ ತಿಂಗು ಆತನಿಗೆ ಹೆಲ್ಪ್ ಆಗ್ಬೇಕು, ಹೆಲ್ಪ್ ಆಗದೆ ಇರ್ತಕ್ಕಂಥ ಹೇಳ್ಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎನ್ಶೂರ್ ಪ್ರಾಪರ್ ಫೀಡ್ಬ್ಯಾಕ್. ಯಾವಾಗ ಪ್ರಾಪರ್ ಫೀಡ್ಬ್ಯಾಕ್ ಬರುತ್ತೆ, ನೀವ್ ಹೇಳಿರ್ತಕ್ಕಂತಹ ಇನ್ಫಾರ್ಮೇಶನ್ ಅವ್ರಿಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂದ್ರೆ ಮಾತ್ರನೇ ಅವರು ರಿಪ್ಲೈನ ಕೊಡ್ತಾರೆ, ಅವಾಗ ಮಾತ್ರ ನಿಮ್ ಕಮ್ಯುನಿಕೇಶನ್ ಫುಲ್ ಆಗುತ್ತೆ. ಸೊ ಫೀಡ್ಬ್ಯಾಕ್ ಬರಂಗೆ ನೀವು ಕಮ್ಯುನಿಕೇಟಿವ್ ಮಾಡ್ಬೇಕು, ಕಮ್ಯುನಿಕೇಶನ್ ಇರಬೇಕು, ಅದು ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕಮ್ಯುನಿಕೇಟ್ ಫಾರ್ ಪ್ರೆಸೆಂಟ್ ಆಸ್ ವೆಲ್ ಆಸ್ ಫ್ಯೂಚರ್. ಏನ್ ಹೇಳ್ತಿದ್ರೆ, ನೀವು ಮಾತಾಡ್ತಾ ಇರೋದು ಇವತ್ತು, ಇವಾಗ ನೋಡಿ ಇಲ್ಲಿ ಒಬ್ಬರು ಎಂಪ್ಲಾಯಿ ಇರ್ತಾರೆ, ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ನನ್ಗೆ ಏನೋ ಹೊತ್ತು ನನಗೆ ಸಿಟ್ಟಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಎದ್ವಾ ಮಾತಾಡದಲ್ಲ. ಅವರು ಇವತ್ತು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದಾರೆ ಅಂತಂದ್ರೆ ನನಗೆ ಏನೋ ಸಿಟ್ಟಿತ್ತು ಅಂತ ಅಂದ್ಬಿಟ್ಟು ನೀವ್ ಹಂಗ್ ಕೆಲಸ ಮಾಡ್ರಿ, ಹಿಂಗ್ ಕೆಲಸ ಮಾಡ್ರಿ, ಕರೆಕ್ಟ್ ಆಗಿಲ್ಲ ನೀವು ಅಂತ ಎಲ್ಲಾ ಹೇಳ್ಬಿಟ್ರೆ ಅವ್ನಿಗೆ ಏನಾಗುತ್ತೆ, ಬೇಜಾರಾಗಿ ಅವನು ಕೆಲಸ ಬಿಟ್ಟು ಹೋಗತಕ್ಕಂತಹ ಚಾನ್ಸಸ್ಗಳು ಇರುತ್ತೆ. ಹಾಗೆ ಬರೀ ಇವತ್ತಿನ ಮಾತ್ರ ಯೋಚನೆ ಮಾಡಬಾರ್ದು, ಮುಂದೆ ಅವ್ನಿಗೆ ಏನ್ ಕೆಲಸ ಮಾಡಿರ್ತಾನೆ ಅವನ್ನೆಲ್ಲ ನೆನ್ಸ್ಕೊಂಡು ಅವ್ನ್ ಮುಂದೆನೂ ಇದ್ರೆ ನಮ್ಮ ಆರ್ಗನೈಸೇಷನ್ ಗೆ ಹೆಲ್ಪ್ ಆಗುತ್ತೆ ಅಲ್ಲ. ಸೊ ಫ್ಯೂಚರ್ ನ ಕಲ್ಪನೆ ಇಟ್ಕೊಂಡು, ಭವಿಷ್ಯದ ಕಲ್ಪನೆ ಇಟ್ಕೊಂಡು ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ 8th ಒನ್ ಏನು, ಫಾಲೋ ಅಪ್ ಆಫ್ ಕಮ್ಯುನಿಕೇಶನ್. ಏನು ಅದಾದ್ಮೇಲೆ ನೀವ್ ಏನೋ ಒಂದು ಹೇಳ್ಬಿಟ್ಟಿರ್ತೀರಾ, ಮಾತಾಡಿರ್ತೀರಾ, ಕರೆಕ್ಟಾ, ನೀನ್ ಕರೆಕ್ಟ್ ಆಗಿ ಕೆಲಸ ಮಾಡು, ಈ ಟೆಕ್ನಿಕ್ ನ ಯೂಸ್ ಮಾಡಿ ಕೆಲಸಗಳನ್ನ ಮಾಡು ಅಂತ ಅಂದ್ಬಿಟ್ಟು ಅದ್ರ ಫಾಲೋ ಅಪ್ ಅಂದ್ರೆ ನೀವ್ ಹೇಳಿದ್ಮೇಲೆ ಆ ಕೆಲಸ ಎಷ್ಟು ಎಫೆಕ್ಟಿವ್ ಆಗಿ ನಡೆದಿದೆ ಅಂತ ನೀವು ನೋಡ್ಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೈನಲ್ ಆಗಿ ಬಿ ಎ ಗುಡ್ ಲಿಸ್ನರ್. ಏನ್ ಹೇಳ್ತಾ ಇದ್ರೆ, ಏನೇ ವಿಚಾರ ನಿಮಗೆ ಬರ್ತಾ ಇದೆ ಅಂತಂದ್ರೆ ನೀವು ಒಳ್ಳೆ ಲಿಸನರ್ ಆಗಿ, ಒಳ್ಳೆ ಪ್ರೇಕ್ಷಕರಾಗಿ ಅಥವಾ ಕೇಳಿಸ್ಕೊಳ್ಳೋರಾಗಿ ಒಳ್ಳೆ ರೀತಿಯಲ್ಲಿ ಕೇಳಿಸ್ಕೊಂಡ್ರೆ ಮಾತ್ರ ಒಳ್ಳೆ ರೀತಿಯಲ್ಲಿ ನೀವು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಕ್ ಸಾಧ್ಯ ಅಥವಾ ರಿಪ್ಲೈ ಕೊಡ್ಲಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ಗೈಸ್, ಅಲ್ಲಿಗೆ ನಿಮ್ಮ ಕಮ್ಯುನಿಕೇಶನ್ ನಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಶನ್, ಇಂಪ್ರೂವಿಂಗ್ ಎಫೆಕ್ಟಿವ್ ಕಮ್ಯುನಿಕೇಶನ್, ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ಬೇಕು ಅಂತಂದ್ರೆ ಅಥವಾ ನಿಮಗೆ ಕಮ್ಯುನಿಕೇಶನ್ ಯಾವ ತರ ಇರಬೇಕು ಅನ್ನೋದಕ್ಕೆ ಟೆಕ್ನಿಕಲಿ ಏನೇನಿದೆ, ಎಫೆಕ್ಟಿವ್ ಆಗಿ ಮಾತಾಡ್ಬೇಕು ಅಂತಂದ್ರೆ ಏನೇನ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಗೈಸ್, ನಿಮ್ಗೆ ಕಾನ್ಸೆಪ್ಟ್ ಗಳೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಪಾರ್ಟ್ ABC ಅಲ್ಲಿ ಇವಾಗ ಏನ್ ಮಾಡಿದ್ದು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು ರೌಂಡ್ ಅಪ್ ಕ್ವಿಕ್ ರಿವಿಷನ್ ಮಾಡ್ಬಿಡೋಣ. ಸೊ ಅಲ್ಲಿಗೆ ಫೈನಲ್ ಆಗಿ ನಿಮಗೆ ಈ ಚಾಪ್ಟರ್ ಏನು ಅನ್ನೋದು ಅರ್ಥ ಆಗುತ್ತೆ. ಡೈರೆಕ್ಟಿಂಗ್ ಅನ್ನೋ ಚಾಪ್ಟರ್ ಯಾವ ಪಾರ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಅರ್ಥ ಆಯ್ತು. 2 ಕ್ವಶನ್, ಪಾರ್ಟ್ ಎ ಅಲ್ಲಿ, ಪಾರ್ಟ್ ಬಿ ಅಲ್ಲಿ 1 ಕ್ವಶನ್ 2 ಮಾರ್ಕ್ಸ್, ಮತ್ತೆ ಪಾರ್ಟ್ ಸಿ ಅಲ್ಲಿ ಯಾವುದೇ ರೀತಿ ಕ್ವಶನ್ ಇರಲ್ಲ. ಪಾರ್ಟ್ ಡಿ ಅಲ್ಲಿ 8 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರೆ 4 ಕ್ವಶನ್ 8 ಮಾರ್ಕ್ಸ್ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಡೈರೆಕ್ಟಿಂಗ್ ಅಂತಂದ್ರೆ ಮೀನಿಂಗು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈರೆಕ್ಟಿಂಗ್, ಹಾಗೆ ಇಂಪ್ರೂವಿಂಗ್ ಡೈರೆಕ್ಟಿಂಗ್, ಒಂದು ಇಂಪಾರ್ಟೆನ್ಸ್ ಆಫ್ ಡೈರೆಕ್ಟಿಂಗ್, ಕಮ್ಯುನಿಕೇಶನ್ ಡೈರೆಕ್ಟಿಂಗ್ ನ ಏನು ಇಂಪಾರ್ಟೆನ್ಸ್, ಪ್ರಾಮುಖ್ಯತೆಗಳು ಏನು, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್, ಹಾಗೆ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್. ಈ ಕಾನ್ಸೆಪ್ಟ್ ನೋಡಿ, ಇಲ್ಲಿ ನಾನು ಆಗ್ಲಿಂದ ಹೇಳ್ತಿದ್ದೆ, ಸೂಪರ್ವಿಷನ್ ಕಂಪ್ಲೀಟ್ ಮಾಡ್ದೋ, ಮೋಟಿವೇಶನ್ ಕಂಪ್ಲೀಟ್ ಮಾಡ್ದೋ, ಲೀಡರ್ಶಿಪ್ ಅನ್ನು ನಾವು ಕಂಪ್ಲೀಟ್ ಮಾಡ್ಕೊಂಡು ಫೈನಲ್ ಆಗಿ ಇವತ್ತಿನ ಕ್ಲಾಸ್ ಅಲ್ಲಿ ಕಮ್ಯುನಿಕೇಶನ್ ಕಂಪ್ಲೀಟ್ ಮಾಡ್ಕೊಂಡು, ಓಕೆನಾ. ಅಲ್ಲಿಗೆ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ನ 4 ಎಲಿಮೆಂಟ್ ನ ಫುಲ್ ಎಲಾಬ್ರೇಟ್ ಆಗಿ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಸೂಪರ್ವಿಷನ್ ಅಂತಂದ್ರೇನು, ಒಬ್ಬ ಸೂಪರ್ವೈಸರ್ದು ಏನೇನ್ ಕೆಲಸಗಳನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡಿದಿವಿ. ಮೋಟಿವೇಶನ್ ಅಂತಂದ್ರೇನು, ಹಾಗೆ ಮೋಟಿವೇಶನ್ ನ ಫೀಚರ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಇಂಪಾರ್ಟೆನ್ಸ್ ಆಫ್ ಮೋಟಿವೇಶನ್, ಒಂದು ಮೋಟಿವೇಶನ್ ನ ಪ್ರಾಮುಖ್ಯತೆಗಳು ಏನು ಅಂತ ಅನ್ಕೊಂಡಿದೀವಿ. ಮೋಟಿವೇಶನ್ ಅಲ್ವೇ ಅಬ್ರಾಹಿಂ ಮಾಸ್ಲೋ ಅವರು ನೀಡಿದಂತಹ ಹೈರಾರ್ಕಿ ನೀಡ್ ಥಿಯರಿ ಮೋಟಿವೇಶನ್ ನ ಕಂಪ್ಲೀಟ್ ಆಗಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಆ ಮೋಟಿವೇಶನ್ ಗೆ ಇರ್ತಕ್ಕಂತಹ ಅಸಂಪ್ಷನ್ ಗಳೇನು, ಊಹೆ ಅಥವಾ ಕಲ್ಪನೆಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಫೈನಾನ್ಷಿಯಲ್ ಇನ್ಸೆಂಟಿವ್ಸ್, ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್, ಫೈನಾನ್ಷಿಯಲ್ ಇನ್ಸೆಂಟಿವ್ ಒಳಗೆ ಬರ್ತಕ್ಕಂತಹದ್ದು ಎಲ್ಲವನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಅಲ್ಲಿ ಬರ್ತಕ್ಕಂತಹ ಎಲ್ಲ ಕಂಪ್ಲೀಟ್ ಆಗಿ ಎಲಾಬ್ರೇಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಲೀಡರ್ಶಿಪ್ ಅಂತಂದ್ರೆ ಏನು, ಒಬ್ಬ ಗುಡ್ ಲೀಡರ್ ಗೆ ಇರ್ತಕ್ಕಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಅಥವಾ ಇಂಪಾರ್ಟೆನ್ಸ್ ಗಳು ಏನು, ಫೀಚರ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಡಿಫ್ರೆಂಟ್ ಟೈಪ್ ಆಫ್ ಲೀಡರ್ಶಿಪ್, ಆಟೋಕ್ರೆಟಿಕ್ ಮತ್ತೆ ಡೆಮೋಕ್ರೆಟಿಕ್ ಮತ್ತೆ ಫ್ರೀ ರೈನ್ ಲೀಡರ್ಶಿಪ್ ಅಂತಂದ್ರೆ ಏನು ಅನ್ನೋದ್ರ ಮೀನಿಂಗ್ ಎಲ್ಲ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಇವತ್ತಿನ ಕ್ಲಾಸ್ ಅಲ್ಲಿ ಕಮ್ಯುನಿಕೇಶನ್ ಅಂದ್ರೇನು, ಎಲಿಮೆಂಟ್ ಆಫ್ ಕಮ್ಯುನಿಕೇಶನ್, ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್, ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೇನು, ಗ್ರೇಪ್ ವೈನ್ ಕಮ್ಯುನಿಕೇಶನ್, ಡಿಫ್ರೆಂಟ್ ಟೈಪ್ ಆಫ್ ಗ್ರೇಪ್ ವೈನ್ ಕಮ್ಯುನಿಕೇಶನ್, ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಇರ್ತಕ್ಕಂತಹ ಡಿಫರೆನ್ಸಸ್, ಮತ್ತೆ ಒಂದು ಕಮ್ಯುನಿಕೇಶನ್ ಇರ್ತಕ್ಕಂತಹ ಅಡಚಣೆಗಳೇನು, ಬ್ಯಾರಿಯರ್ಸ್ ಗಳು ಏನು ಅನ್ನೋದನ್ನ ಡೀಟೇಲ್ ಆಗಿ ಪಾಯಿಂಟ್ ಅಲ್ಲಿ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಒಂದು ಕಮ್ಯುನಿಕೇಶನ್ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಏನೇನೆಲ್ಲ ನಾವು ಮಾಡ್ಬೇಕು, ಯಾವ್ಯಾವ ಟೆಕ್ನಿಕ್ ಗಳನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಗೈಸ್,
ಇಲ್ಲಿಗೆ ನಿಮ್ಮ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 7 ಚಾಪ್ಟರ್ ಆದಂತಹ ಡೈರೆಕ್ಟಿಂಗ್ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಹಾಗೆ ಈ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ NCERT ಟೆಕ್ಸ್ಟ್ ಬುಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡಿ. ನೀವ್ ಈಗ ಮಾಡ್ಬೇಕಾಗಿರೋದು ಇಷ್ಟೇ, ನಿಮ್ಮ ಹತ್ರ ಗೈಡು ಅಥವಾ ಟೆಕ್ಸ್ಟ್ ಬುಕ್ ಯಾವ್ದಿದೆಯಲ್ಲ ಅದನ್ನ ಒಂದ್ಸಲ ರೆಫರ್ ಮಾಡಿ. ಸೊ ಕಂಪ್ಲೀಟ್ ಆಗಿ ಐಡಿಯಾ ಸಿಗ್ತಾ ಹೋಗುತ್ತೆ. ನಾನು ಏನ್ ಪಾಠ ಮಾಡ್ಬೇಕಾದ್ರೆ ನೀವು ಕೀ ಪಾಯಿಂಟ್ ಮಾಡ್ಕೊಂಡಿರ್ತಿರಲ್ಲ, ಅದನ್ನ ಲೈಫ್ ಲಾಂಗ್ ಇಟ್ಕೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. ಅದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ರಿಸೋರ್ಸ್ಫುಲ್ ಮೆಟೀರಿಯಲ್ ಆಗಿರುತ್ತೆ. ಓಕೆನಾ? ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾವು ವೈಂಡ್ ಅಪ್ ಮಾಡೋಣ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ಸಿಗ್ತಾ ಹೋಗೋಣ. ಕ್ಲಾಸ್ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ. ಹಾಗೇನೆ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ಗಳು ಏನಿದೆ ಅದಕ್ಕೆಲ್ಲ ಜಾಯಿನ್ ಆಗಿ ನಿಮಗೆ ಬೇಕಾದಂತಹ ಇನ್ಫಾರ್ಮೇಶನ್ಗಳು ಟೈಮು ತಲುಪ್ತಾ ಹೋಗುತ್ತೆ. ಹಾಗೆ ಯೂಟ್ಯೂಬ್ ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತಾ ಹೋಗೋಣ.